ನಮಸ್ಕಾರ. ಆಟಿಸಂ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆಟಿಸಂ ಇರುವ ಮಕ್ಕಳ ಒಂದು ಪೌಷ್ಟಿಕಾಂಶದ ಕೊರತೆ ಬಗ್ಗೆ, ಅವರಲ್ಲಿರುವ ಚಾಲೆಂಜಸ್, ಈ ಪೌಷ್ಟಿಕಾಂಶದ ಚಾಲೆಂಜಸ್ ಬಗ್ಗೆ ಹೇಳಲಿಕ್ಕೆ ಸುವರ್ಣ ಹೆಬ್ಬಾರ್ ಅವರು ಬಂದಿದ್ದಾರೆ. ಇವರು ಡಯಟಿಷಿಯನ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಣಿಪಾಲದಲ್ಲಿ. ಇವರು ಮಣಿಪಾಲದ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಸೀನಿಯರ್ ಸ್ಕೇಲ್ ಹಾಗೂ ಚೀಫ್ ಡಯಟಿಷಿಯನ್, ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್, ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸುವರ್ಣ ಅವರೇ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯಲ್ಲಿ ನಾವು ಆಟಿಸಂ ಇರುವ ಅಥವಾ ಸ್ವಲೀನತೆ ಇರುವ ಮಕ್ಕಳ ಒಂದು ಡಯಟ್, ಇದರಲ್ಲಿ ಪೌಷ್ಟಿಕಾಂಶದ ಕೊರತೆ ಇರ್ತದೆ ಅವರಲ್ಲಿ, ಅದರ ಚಾಲೆಂಜಸ್ ಬಗ್ಗೆ ನೀವು ಹೇಳಲಿಕ್ಕೆ ಬಂದಿದ್ದೀರಾ. ನನ್ನ ಪ್ರಕಾರ ನಾನು ಕೇಳೋ ಮೊದಲನೇ ಪ್ರಶ್ನೆ ಅಂದರೆ, ಇಂತಹ ಮಕ್ಕಳಲ್ಲಿ ಯಾವುದೆಲ್ಲ ಚಾಲೆಂಜಸ್ ಬರ್ತದೆ ಅಂತೇಳಿ ಹೇಳಿ, ಪೌಷ್ಟಿಕಾಂಶದ ಕೊರತೆಯಲ್ಲಿ. ನಾವು ಇಂಥ ಮಕ್ಕಳನ್ನು ನೋಡುವಾಗ ಅವರಲ್ಲಿ ಪೌಷ್ಟಿಕಾಂಶ ಕೊರತೆಗಳು ತುಂಬ ಇರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಅದು ಐರನ್ ಇರ್ಬೋದು, ಅಥವಾ B12 ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಅಥವಾ ವೈಟಮಿನ್ ಡಿ ಅಥವಾ ಫೈಬರ್. ಇವುಗಳೆಲ್ಲವೂ ಕೊರತೆಗಳು ಅವುಗಳಲ್ಲಿ ಕಂಡುಬರುವುದು ಯಾಕೆ ಹೇಳಿದ್ರೆ, ಈ ಮಕ್ಕಳು ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡ್ತಾರೆ ಹೇಳಿ. ಇಂಥ ಮಕ್ಕಳು ಬೇರೆ ಮಕ್ಕಳಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ನಾವು ಚಾಲೆಂಜ್ಡ್ ಮಕ್ಕಳು ಅಂತ ಹೇಳ್ತೇವೆ. ಯಾಕಂದರೆ ನಾವು ಮಕ್ಕಳಲ್ಲೇ ಕಂಡು ಬರೋದು ಏನು ಹೇಳಿದ್ರೆ, ಮಕ್ಕಳು ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಸಾಮಾನ್ಯ ಮಕ್ಕಳು ನಾರ್ಮಲ್ ಚಿಲ್ಡ್ರನ್ ಅಂತ ಏನು ಹೇಳ್ತೇವೆ, ಅವು ಊಟ ಮಾಡಲಿಕ್ಕೆ ಆ ಏಜಲ್ಲಿ ತುಂಬ ಕಷ್ಟ ಕೊಡ್ತವೆ. ಅಂದರೆ ಅದು ಬೇಡ ಇದು ಬೇಡ ಅಂತ. ಅದರಲ್ಲಿ ಸಮೇತ ನಮ್ಮ ಆಟಿಸಮ್ ಇರೋ ಮಕ್ಕಳಂತೂ ಇಟ್ ಇಸ್ ರಿಯಲಿ ವೆರಿ ಡಿಫಿಕಲ್ಟ್. ಅವ್ರು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ. ಅಂದರೆ ಅವರ ಫುಡ್ ಆಗಲಿ, ಅವರ ಚಾಯ್ಸಸ್ ಆಗಲಿ, ಅದರ ಟೆಕ್ಸ್ಚರ್ ಆಗಲಿ, ಅದರ ಕನ್ಸಿಸ್ಟೆನ್ಸಿ ಆಗಲಿ, ಅವರ ಮೂಡ್ ಆಗಲಿ, ಅದೆಲ್ಲವೂ ಸಮೇತ ಒಟ್ಟಿಗೆ ಇರೋ ಕಾರಣ ಇದೆಲ್ಲವೂ ದೊಡ್ಡ ಚಾಲೆಂಜ್ ಫಾರ್ ಪೇರೆಂಟ್ಸ್. ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತೇವೆ, ಅಥವಾ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಆಹಾರವನ್ನು ಕೊಡಬೇಕು, ಯಾವ ರೀತಿ ಆಹಾರ ಕೊಟ್ಟರೆ ನನ್ನ ಮಗು ಸರಿಯಾಗಿ ಊಟ ಮಾಡ್ತದೆ. ಬಿಕಾಸ್ ದಿನ ಬೆಳಗ್ಗೆ ಆದ ಕೂಡಲೇ ಅವರ ಕಂಪ್ಲೀಟ್ಲಿ ಮೂಡ್, ನೆನ್ನೆ ಅವರು ಇಡ್ಲಿ ತಿನ್ನುವ ಮಕ್ಕಳು ಇವತ್ತು ನನಗೆ ಇಡ್ಲಿ ಬೇಡ ಅಂತ ಹೇಳ್ತಾರೆ. ಸೊ ಇಂಥ ಚಾಲೆಂಜಸ್ಗಳು ತುಂಬ ಇರ್ತವೆ ಈ ಮಕ್ಕಳಲ್ಲಿ. ಅದನ್ನು ನಾವು ಆಲೋಚನೆ ಮಾಡಿ ಫೀಡ್ ಮಾಡುವಂಥದ್ದು. ಓಕೆ. ಮತ್ತು ಇಂತಹ ಮಕ್ಕಳು ಅಂದರೆ ಆಟಿಸಮ್ ಇರುವ ಮಕ್ಕಳು ಆಹಾರದ ಬಗ್ಗೆ ತುಂಬ ಫಸ್ಸಿಯಾಗಿರ್ತಾರೆ, ಕಾರಣ ಏನು? ಇಂಥ ಮಕ್ಕಳು ಆಹಾರದ ಬಗ್ಗೆ ಫಸ್ಸಿಯಾಗಿರೋದು ಯಾಕೆ ಹೇಳಿದ್ರೆ, ಅವರು ಒಂದೇ ರೀತಿಯ ಒಂದು ಆಹಾರವನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ನಾನು ಬೇಕಂದರೆ ಇಂಥ ಮಕ್ಕಳು ಲೈಟಿಗೆ, ಕಲರಿಗೆ, ಟೆಕ್ಸ್ಚರಿಗೆ, ಇಂಥ ವಿಷಯಗಳಲ್ಲಿ ಅವರು ಜಾಸ್ತಿ ಗಮನವನ್ನು ಇದು ಮಾಡ್ತಾರೆ. ಅಂದರೆ ದೇ ಡೋಂಟ್ ಲೈಕ್ ಚೇಂಜಸ್, ದೇ ಡೋಂಟ್ ವಾಂಟ್ ಟು ಚೇಂಜ್. ಅಂದರೆ ಒಂದೇ ರೀತಿಯ ಒಂದು ಆಹಾರ ಪದ್ಧತಿ ಆಗಲಿ, ಅಥವಾ ಒಂದೇ ರೀತಿಯ ಒಂದು ಬಣ್ಣದ ಒಂದು ನೋಡುವ ರೀತಿ ಆಗಲಿ, ಅಥವಾ ಒಂದೇ ರೀತಿಯ ಟೆಕ್ಸ್ಚರ್ ಆಗಲಿ, ಅದನ್ನೇ ಅವರು ಯೂಸ್ ಮಾಡಿಕೊಂಡು ಬಂದಿರ್ತಾರೆ. ದೇ ವಿಲ್ ನಾಟ್ ಬಿ ರೆಡಿ ಫಾರ್ ಎನಿ ಕೈಂಡ್ ಆಫ್ ಚೇಂಜ್. ಅದೇ ಅವರಿಗೆ ಈ ಮಷಿ ಅಂದರೆ ಮೆದು ಫುಡ್ ಇಷ್ಟ ಆಗೋದಿಲ್ಲ, ಮತ್ತು ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಇಷ್ಟ ಆಗೋದಿಲ್ಲ, ಅಥವಾ ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಮೂಡ್. ಅದಕ್ಕೆ ಆ ರೀಸನಿಗೋಸ್ಕರ ದೇ ಡೋಂಟ್ ವಾಂಟ್ ಟು ಡೂ ಎನಿ ಕೈಂಡ್ ಆಫ್ ಚೇಂಜ್. ಮಕ್ಕಳಲ್ಲಿ ಅದು ಅಭ್ಯಾಸವೇ. ಈಗ ನಾನು ಆಟಿಸಮ್ ಮಗು ಅಂತ ಹೇಳ್ತಾ ಇರ್ಬೋದು, ಆದರೆ ಎಷ್ಟೋ ಮಕ್ಕಳಲ್ಲಿ ಇದು ಅವರು ಅಭ್ಯಾಸ. ಯಾಕೆ ಅಂತ ವಿ ಡೋಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ರೀಸನ್. ಯಾಕೆ ಮಕ್ಕಳು ಹೀಗೆ, ಮಕ್ಕಳು ಇರೋದೇ ಹೀಗೆ, ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಚಿಲ್ಡ್ರನ್. ಆ ರೀಸನ್ ಈಗ ಆಟಿಸಮ್ ಮಕ್ಕಳು ಸ್ವಲ್ಪ ಜಾಸ್ತಿ ಕಾಣ್ತದೆ ನಮಗೆ, ಅಷ್ಟೇ. ಅದು ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಓಕೆ. ಇನ್ನು ಈ ಆಟಿಸಮ್ ಇರುವ ಮಕ್ಕಳಲ್ಲಿ ಸಾಮಾನ್ಯವಾದ ಪೌಷ್ಟಿಕಾಂಶದ ಕೊರತೆಗಳು ಯಾವುದೆಲ್ಲ ಇದೆ ಅಂತ? ಸಾಮಾನ್ಯವಾಗಿ ನಾವು ಇಂಥ ಮಕ್ಕಳಲ್ಲಿ ಕಂಡು ಬರುವುದು ಏನು ಹೇಳಿದ್ರೆ, ಈ ಕ್ಯಾಲ್ಶಿಯಂ ಕೊರತೆ ಇರ್ಬೋದು, ಅಥವಾ ವೈಟಮಿನ್ ಡಿ ಕೊರತೆ ಇರ್ಬೋದು, ಅಥವಾ B12 ಇರ್ಬೋದು, ಐರನ್ ಇರ್ಬೋದು, ಫೈಬರ್ ಇರ್ಬೋದು. ಸೊ ಇಂಥ ಒಂದು ನ್ಯೂಟ್ರಿಯೆಂಟಿನ ಕೊರತೆ ಈ ಮಕ್ಕಳಲ್ಲಿ ಜಾಸ್ತಿ ಇರ್ತವೆ. ಯಾಕೆ ಹೇಳಿದ್ರೆ, ನಾವು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳುವಂಥದ್ದು, ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಈ ಮಕ್ಕಳಲ್ಲಿ ನಾವು ಯಾವಾಗಲೂ ಕೊಡಬೇಕು ಅಂತ ನಾವು ಇಚ್ಛಿಸ್ತೇವೆ. ಆದರೆ ಈ ಮಕ್ಕಳು ಅಂಥ ಫುಡ್ಡನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನಾನೀಗ ಹೇಳಿದ ಹಾಗೆ, ಒಂದು ಮಗುಗೆ ಅನ್ನ ಮಜ್ಜಿಗೆ ಅಥವಾ ಅನ್ನ ಸಾರು ಇಷ್ಟ ಇದ್ರೆ ಆ ಮಗು ಅದನ್ನು ಮಾತ್ರ ತಿಂತದೆ, ಬೇರೆ ಯಾವುದು ತಿನ್ನಲಿಕ್ಕೆ ಅದು ಇಷ್ಟಪಡೋದಿಲ್ಲ. ಸೊ ಹಾಗೆ ಇರುವಾಗ ಅನ್ನದಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್, ಆ ಸಾರಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ ಮಾತ್ರ ಮಗುಗೆ ಹೋಗ್ತದೆ ವಿನ ಬೇರೆ ಯಾವ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಸಿಗುವುದಿಲ್ಲ. ಸೊ ಅಲ್ಲಿ ಕೊರತೆ ಬರ್ತದೆ. ಇನ್ನು ಕೆಲವು ಮಕ್ಕಳಿಗೆ ಹಾಲು ಇಷ್ಟ ಇರುವುದಿಲ್ಲ, ಇನ್ನು ಕೆಲವು ಮಕ್ಕಳಿಗೆ ಮೊಸರು ಇಷ್ಟ ಇರುವುದಿಲ್ಲ, ಇನ್ನು ಕೆಲವು ಮಕ್ಕಳಿಗೆ ತರಕಾರಿ ಅಂದರೆ ಇಷ್ಟವೇ ಇರುವುದಿಲ್ಲ.
ಈ ಬೇರೆ ಮಕ್ಕಳಿಗೆ ನಾವು ಹೇಗಾದ್ರು ಚೂರು ಮಂಗ ಮಾಡಿ ಚೂರು ಮಾತಾಡಿ ತಿನ್ನಿಸ್ಬೋದು, ಆದರೆ ಈ ಮಕ್ಕಳು ತುಂಬ ಸ್ಟ್ರಾಂಗ್ ಇರ್ತಾರೆ. ಅವರದ್ದು ವ್ಯೂಸ್ ಆಗಲಿ, ಅವರು ನೋಡುವ ರೀತಿ ಆಗಲಿ, ಅವರದ್ದು ಅಂದರೆ ಅವರ ಪರ್ಸೆಪ್ಷನ್, ಅವರ ಪರ್ಸೆಪ್ಷನ್ ಇಸ್ ವೆರಿ ಸ್ಟ್ರಾಂಗ್. ಸೊ ಅಂಥ ಮಕ್ಕಳಿಗೆ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡುವಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದು ಇಂಪಾಸಿಬಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಸೊ ಹಾಗೆ ಇರುವಾಗ ಬೈ ದ ಟೈಮ್ ವಿ ಇಂಟ್ರೊಡ್ಯೂಸ್, ಬೈ ದ ಟೈಮ್ ವಿ ಟೆಲ್ ದೆಮ್ ಟು ಈಟ್, ಇಂಥ ಒಂದು ಕೊರತೆಗಳು ಜಾಸ್ತಿ ಕಂಡು ಬರಲಿಕ್ಕೆ ಶುರುವಾಗ್ತದೆ. ಓಕೆ, ಅಂದ್ರೆ ನಾರ್ಮಲಿ ಮಕ್ಕಳು ಈಗಿನ ಕಾಲದ ಮಕ್ಕಳು ತಿನ್ಲಿಕ್ಕೆ ಕೇಳುದಿಲ್ಲ. ಅದರಲ್ಲಿ ಅಂದ್ರೆ ಅಂತ ಮಕ್ಕಳಲ್ಲಿ ಈಗ ನಾವು ನಾರ್ಮಲ್ ಇರೋ ಮಕ್ಕಳಿಗೆ ನಾವು ಪುಕ್ಕಳಿಗೆ 2 ಪೆಟ್ಟು ಕೊಟ್ಟು ಅಥವಾ ಏನಾದ್ರು ಒಂದು 2 ಜೋರು ಮಾಡಿ ತಿನ್ನಿಸ್ಬಹುದು, ಏನಾರು ಮಾಡಿ ಅಂದ್ರೆ ಹೇಳುದು ಮಕ್ಕಳಿಗೆ ಹಾಗೆ ಮಾಡ್ಬೋದು. ಆದರೆ ಹೀಗೆ ಇರುವ ಮಕ್ಕಳಿಗೆ ನೀವು ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಹೇಳ್ದಲ್ಲ, ಫಸ್ಟ್ ಆಫ್ ಆಲ್ they are not able to understand things, they are not able to grasp certain things. ನೀವು ಅದರಲ್ಲೂ ಮಕ್ಕಳಿಗೆ ಪುನಃ ಬೈತೀರಿ, ಜೋರು ಮಾಡ್ತೀರಿ, ಸಿಟ್ಟು ಮಾಡ್ಕೊಳ್ತೀರಿ ಅಂತ ಆದರೆ ಮಿಕ್ಸ್ ಮಾಡಿ ಕೊಟ್ಟರು ಗೊತ್ತಾಗುತ್ತೆ ಅವರಿಗೆ, ಗೊತ್ತಾಗ್ತದೆ ಅವರಿಗೆ ಬೇಗ. ಅದೇ ಹೇಳ್ದಲ್ಲ, ದೇ ಆರ್ ವೆರಿ ಸ್ಟ್ರಾಂಗ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಅದು ಕೆಲವೊಂದು ವಿಷಯ ನಂಗೆ ಇದು ಅಂದರೆ ಇದೆ, ನಂಗೆ ಸ್ಕ್ವೇರಲ್ಲಿ ಚಪಾತಿ ಬೇಕಂದ್ರೆ ನಂಗೆ ಸ್ಕ್ವೇರಲ್ಲೇ ಬೇಕು, ನಂಗೆ ರೌಂಡ್ ಬೇಡವೇ ಬೇಡ. ನೀವು ಚಪಾತಿನ ಎಷ್ಟು ಚಂದ ಮಾಡಿ ಕೊಟ್ಟರು ನಂಗೆ ರೌಂಡ್ ಬೇಡ, ನಂಗೆ ಸ್ಕ್ವೇರ್ ಚಪಾತಿಯೇ ಬೇಕು. ಅಂದ್ರೆ ಸಾರನ್ನ ಅಂತ ಹೇಳಿದ್ರೆ ಓನ್ಲಿ ಟೊಮೆಟೊ ಸಾರು ಫಸ್ಟ್ ತಿಂದ್ರೆ ಅದೇ ಅಷ್ಟೇ, ಬೇಳೆ ಸಾರು ಕೊಟ್ರೆ ಬೇಡ, ಅದಕ್ಕೆ ಎಲ್ಲಿಯಾರು ನಾನು ತರಕಾರಿ ಆಡ್ ಮಾಡಿ ಕೊಟ್ರೆ ಅದು ಬೇಡ. ಸೊ ದೇ ಆರ್ ವೆರಿ ಸ್ಟ್ರಾಂಗ್ ಇನ್ ವಾಟ್ ದೇ ವಾಂಟ್ ಅಂಡ್ ದೇ ಆರ್ ವೆರಿ ಪ್ರೆಟಿ ಶ್ಯೂರ್ ವಾಟ್ ದೇ ವಾಂಟ್ ಟು ಈಟ್. ದ್ಯಾಟ್ ಮೇಕ್ಸ್ ಡಿಫಿಕಲ್ಟ್ ಫಾರ್ them to have good nutritious food. That's the reason. Okay. ಇನ್ನು ಈ ಪೇರೆಂಟ್ಸ್, ಮಕ್ಕಳ ಒಂದು ಪೋಷಕರು ಮಕ್ಕಳ ಒಂದು ಈ ಆಹಾರದ ಕ್ರಮವನ್ನು ಹೇಗೆ ಸುಧಾರಿಸಬಹುದು ಅಂತ this is ಅಂತ ಏನು ಹೇಳ್ತಾರೆ, ದಿಸ್ ಇಸ್ ಒನ್ ಅಡ್ವೈಸ್ ಟು ಆಲ್ ಪೇರೆಂಟ್ಸ್. ಮೇ ಬಿ ಇಟ್ ಈಸ್ ಆಟಿಸ್ಟಿಕ್ ಚಿಲ್ಡ್ರನ್ ಆಗಿರ್ಬೋದು ಅಥವಾ ನಾರ್ಮಲ್ ಚಿಲ್ಡ್ರನ್ ಆಗಿರ್ಬೋದು. ಫಸ್ಟ್, ಪೇರೆಂಟ್ಸ್ ಶುಡ್ ಅಡ್ಯಾಪ್ಟ್ ಟು ಈಟ್. ಚಿಲ್ಡ್ರನ್ನಿಗೆ, ಮಕ್ಕಳಿಗೆ ಫಸ್ಟ್ ಟೀಚರ್ ಇಸ್ ಪೇರೆಂಟ್ಸ್ ಓನ್ಲಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ನೀವು ತಿನ್ನೋದನ್ನೇ ನೋಡಿಯೇ ಮಕ್ಕಳು ಕಲಿಯುವಂಥದ್ದು. ಈಗ ನೀವು ಎಷ್ಟೋ ಮನೆಯಲ್ಲಿ ಮಕ್ಕಳು ಹೇಗೆ ತಿಂತಿದ್ದಾರೆ ಹೇಳಿದ್ರೆ ಅವರ ಅಮ್ಮ ಪಪ್ಪ ತಿಂದದ್ದೇ ಫುಡ್ ಅವ್ರು ತಿನ್ನುವಂಥದ್ದು. It is not that they learn it from neighbors or not from friends, because the first food which comes to them is from their mother. So parents first, they should learn to eat well. They should learn to eat healthy food. They should learn to eat quite a kind of food which their child will think it is good. My parents are eating and I should eat. So parents ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಆ ಮಕ್ಕಳಿಗೆ ಹೇಳುವಂಥದ್ದು, ಇನ್ ಕೇಸ್ ಯು ವಿಲ್ ಫಸ್ಟ್ ನೋಟಿಸ್ ಆ ಮಗು ಹೇಗೆ ತಿಂತಾ ಉಂಟು, ಅದಕ್ಕೆ ಏನು ಇಷ್ಟ ಆಗ್ತಾ ಉಂಟು, ಅದಕ್ಕೆ ಯಾವ ಬಣ್ಣ ಇಷ್ಟ ಆಗ್ತಾ ಉಂಟು, ಅದು ಏನು ಜಾಸ್ತಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಕೆಲವು ಮಕ್ಕಳಿಗೆ ಗಟ್ಟಿ ಗಟ್ಟಿ ತಿನ್ನಲಿಕ್ಕೆ ಇಷ್ಟ, ಇನ್ನು ಕೆಲವು ಮಕ್ಕಳಿಗೆ ಸಾಫ್ಟ್ ತಿನ್ನಲಿಕ್ಕೆ ಇಷ್ಟ, ಇನ್ನು ಕೆಲವು ಮಕ್ಕಳಿಗೆ ಕೆಲವೆಲ್ಲ ಮಿಕ್ಸ್ಚರ್. ಅಂದರೆ ಇದೆಲ್ಲವೂ ಅವುಗಳು ಒಟ್ಟಿಗೆ ಮಾಡೋದಿಲ್ಲ. ದೇ ಲೈಕ್ ಓನ್ಲಿ ಒನ್ ಟೈಪ್. ಸೊ ಆ ಮಗುಗೆ ಅದು ಇಷ್ಟ ಅಂತಾದರೆ ಅದರಲ್ಲೇ ಕಲರ್ಸ್ ಮಾಡಿ ಕೊಡುವಂಥದ್ದು. ಈಗ ಅದಕ್ಕೆ ಸ್ಕ್ವೇರ್ ಚಪಾತಿ ಇಷ್ಟ ಇದೆ ಅಂತ ಆದರೆ ಆ ಸ್ಕ್ವೇರ್ ಚಪಾತಿಯನ್ನು ಅದಕ್ಕೆ ತರಕಾರಿ ಎಲ್ಲ ಹಾಕಿ ಒಂದು ಸ್ಕ್ವೇರ್ ಪರಾಟ ಮಾಡಿ ಕೊಡುವಂಥದ್ದು. ಸೊ ಫೈಬರ್ ಜಾಸ್ತಿ ಬರುವಂಥದ್ದು. ಅದಕ್ಕೆ ರೆಡ್ ಕಲರ್ ಇಷ್ಟ ಇದೆ, ಅದಕ್ಕೆ ರೆಡ್ ಕಲರ್ ಫುಡ್ ಇಷ್ಟ ಇದೆ ಅಂತ ಬೀಟ್ರೂಟ್ ಹಾಕಿ ಬೀಟ್ರೂಟ್ ಪರಾಟ ಮಾಡಿ ಕೊಡುವಂಥದ್ದು. ಸೊ ಇಂಥದ್ದೆಲ್ಲ ಸಣ್ಣ ಸಣ್ಣ ಆಲ್ಟ್ರೇಷನ್ಸ್ ಆ್ಯಂಡ್ ಚೇಂಜಸ್ ಆ್ಯಂಡ್ ಗಿವಿಂಗ್ ದ ಚೈಲ್ಡ್ ಆ್ಯಂಡ್ ಟೆಲ್ಲಿಂಗ್ ದ ಚೈಲ್ಡ್, ಯು ಆರ್ ಈಟಿಂಗ್, ಐ ಆಮ್ ಆಲ್ಸೋ ಈಟಿಂಗ್, ವಿಲ್ ಈಟ್ ಟುಗೆದರ್. ಸೊ ಆ ಮಗುಗೆ ಆವಾಗ ಒಂದು ಕೈಂಡ್ ಆಫ್ ಕಾನ್ಫಿಡೆನ್ಸ್ ಬರ್ತದೆ. So my mother is eating that food, so even I should eat, it is good for me. So the parent should also try to leave that kind of life or the habit the child is doing, so that it will give some kind of confidence, some kind of support to the child. ಅಂದರೆ ಈಗ ಮಕ್ಕಳಕ್ಕಿಂತ ಪೇರೆಂಟ್ಸ್ಗೆ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ, ಇಟ್ ಇಸ್ ನಾಟ್ ಈಸಿ. ನಾನು ಅದೇ ಹೇಳ್ದಲ್ಲ, ನಾವು ಆ ಸಣ್ಣ ಪ್ರಾಯದ್ದು ಆಟಿಸ್ಟಿಕ್, ಸಣ್ಣ ಪ್ರಾಯದ್ದು ನಾರ್ಮಲ್ ಮಕ್ಕಳನ್ನೇ ಸಾಕೋದು ಇಸ್ ನಾಟ್ ಎಟ್ ಆಲ್ ಎ ಈಸಿ ಜಾಬ್. ಈಸಿ ಜಾಬ್ ಯಾಕೆ ಹಾಗೆ ಆಗ್ತದೆ ಹೇಳಿದ್ರೆ, ಬೇಸಿಕ್ಲಿ ವಿ ಡೋಂಟ್ ವಾಂಟ್ ಟು ಚೇಂಜ್, ವಿ ಡೋಂಟ್ ವಾಂಟ್ ಎನಿ ಕೈಂಡ್ ಆಫ್ ಮನೆಯಲ್ಲಿ ಗಲಾಟೆ ಬೇಡ. ಮಗು ಎಲ್ಲಿಯಾದರೂ ನನಗೆ ಇವತ್ತು ಇಡ್ಲಿ ಬೇಡ, ನನಗೆ ದೋಸೆ ಬೇಕು ಹೇಳಿದ್ರೆ ಅಮ್ಮ ವಿಲ್ ಥಿಂಕ್, ಓ ನಮ್ಮ ಮಗು ದೋಸೆ ಕೇಳ್ತಾ ಉಂಟು, ಇಡ್ಲಿ ಬೇಡ ಹೇಳ್ತಾ ಉಂಟು ಹೇಳಿ ಅಮ್ಮ ವಿಲ್ ಮೇಕ್ ಅನ್ ಅಟೆಂಪ್ಟ್ ಟು ಮೇಕ್ ಅ ದೋಸಾ. ಐ ಸೇ ಡೋಂಟ್ ಡೂ ದಟ್ ಅಟೆಂಪ್ಟ್. ಯು ಟೆಲ್ ದ ಚೈಲ್ಡ್, ದಿಸ್ ಇಸ್ idli prepared, you have to eat idli and this is good for your health, and you tell why it is good for your health. You eat it.
ಆ ಮಗು ಹೇಳಿದ ತಕ್ಷಣ ನಾವು ಚೇಂಜ್ ಮಾಡೋದಾಗಲಿ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಚೈಲ್ಡ್, ನಾಟ್ ಟಾಕಿಂಗ್ ಅಬೌಟ್ ಅನ್ ಆಟಿಸ್ಟಿಕ್ ಚೈಲ್ಡ್. ಸೊ ನಾವು ಮಗು ಹೇಳಿದ ಕೂಡಲೇ ಅದನ್ನು ಚೇಂಜ್ ಮಾಡ್ತೀವಿ ಅಂತಾರೆ, ಮಗುಗೆ ಎಲ್ಲಿ ಒಂದು ಕಡೆ ಅರ್ಥ ಆಗ್ತದೆ, ಓ ನಾನು ಹೇಳ್ದಂಗೆ ಅಮ್ಮ ಮಾಡ್ತಾಳೆ, ಸೊ ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್ ಟು ಡೂ, ಐ ವಿಲ್ ಆಸ್ಕ್ ಟುಮಾರೋ ಐ ವಿಲ್ ಮೇಕ್ ಹರ್ಡ್. ಚಪಾತಿ ರೆಡಿಯಾಗಿರ್ತದೆ, ನಾನು ಚಪಾತಿ ಬೇಡ ನನಗೆ ಪೂರಿ ಕೊಡು. ಸೊ ದ್ಯಾಟ್ ಥಿಂಗ್ ಶುಡ್ ನಾಟ್ ಸ್ಟಾರ್ಟ್. ಯು ಶುಡ್ ಸ್ಟಾರ್ಟ್ ಅಟ್ ದಿ ಏಜ್ ವೆನ್ ದೇ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಇದೇ ಇರೋದು, ಇದನ್ನೇ ತಿನ್ನಬೇಕು. ಈಗ ಆಟಿಸ್ಟಿಕ್ ಮಕ್ಕಳಿಗೆ ಏನಾಗ್ತದೆ ಹೇಳಿದ್ರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್. ನಾನು ಹೇಳಿದೆ ಇದೇ ಮಕ್ಕಳು ನಮ್ಗೆ ಇಷ್ಟು ಕಷ್ಟ ಆಗ್ತಾ ಇರುವಾಗ ಈ ಮಕ್ಕಳೊಟ್ಟಿಗೆ ನಮ್ಗೆ ಇನ್ನೂ ಕಷ್ಟ ಆಗ್ತದೆ. ಸೊ ಆ ಮಕ್ಕಳೊಟ್ಟಿಗೆ ನಾವೇನು ಮಾಡ್ಬೋದು ಹೇಳಿದ್ರೆ, ನಾವು ನಮ್ಮ ತಿನ್ನುವ ರೀತಿಯನ್ನು ಅವರೊಟ್ಟಿಗೆ ಬದಲಾಯಿಸುವಂಥದ್ದು. ಅಂದ್ರೆ ನಾವು ತಿನ್ನುವಾಗಲೂ ಆ ಮಕ್ಕಳನ್ನ ಹತ್ರ ಕೂತು ಅದನ್ನ ನಾವು ಫಸ್ಟ್ ಡೇನೇ ಮಾಡಬೇಕು. ನಮ್ಮ ಮಕ್ಕಳನ್ನ ನಾವು ಊಟ ಮಾಡುವಾಗ ಒನ್ಸ್ ದೇ ಸ್ಟಾರ್ಟ್ ಪಿಕ್ಕಿಂಗ್ ಆ್ಯಂಡ್ ಈಟಿಂಗ್ ಅಲ್ಲ, ಆವಾಗಲೇ ನಾವು ನಮ್ಮ ಮಕ್ಕಳನ್ನ ಹತ್ರ ಕೂತ್ಕೊಂಡು ತಿನ್ನುವ ಅಭ್ಯಾಸ ಮಾಡಬೇಕು. ಸೊ ದ್ಯಾಟ್ ನಾವು ಅವರಿಗೆ ಸಪ್ರೇಟಾಗಿ ಆಮೇಲೆ ತಿನ್ನಿಸ್ತೇನೆ, ಮೇ ಬಿ ದೇ ವಿಲ್ ನಾಟ್ ಈಟ್ 100%, ಬಟ್ ಟು ಸಮ್ ಎಕ್ಸ್ಟೆಂಟ್ 50% ದೇ ವಿಲ್ ಈಟ್, 50% ಯು ಲೇಟರ್ ಗಿವ್ ವೆನ್ ದೇ ಆರ್ ಹಂಗ್ರಿ ಅಗೇನ್. ದಟ್ ಹತ್ರ ಕುತ್ಕೊಂಡು ತಿನ್ನುವಂಥದ್ದು, ನಾವು ತಿಂದದೇ ಅವುಗಳು ತಿನ್ನುವಂಥದ್ದು, ಅಂಥದ್ದೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಮಕ್ಕಳಿಗೆ ಅರ್ಥ ಆಗ್ತದೆ. ಈಗ ನಾನು ಇದೇ ತಿನ್ಬೇಕು, ನಾನು ನೀನು ಬೇರೆ, ನೀವು ಚಂದ ಮಾಡಿ ನೀವು ಒಂಥರ ಬರೀ ಅನ್ನ ಮತ್ತು ಸಾರು ತಿಂದು ಮಕ್ಕಳಿಗೆ ಅನ್ನ ಸಾಂಬಾರು, ನಿಮಗೆ ಸಾಂಬಾರು ಇಷ್ಟ ಇಲ್ಲ, ಬಟ್ ಯು ವಾಂಟ್ ಎ ಚೈಲ್ಡ್ ಟು ಈಟ್, ದಟ್ ಡಸ್ ನಾಟ್ ವರ್ಕ್. ಬಿಕಾಸ್ ದೇ ಆರ್ ವೆರಿ ಇಮಿಟೇಷನ್ ಮಾಡೋದಾಗಲಿ ಅಥವಾ ನಮ್ಮನ್ನು ನೋಡೋದಾಗಲಿ, ನಾವೇನು ಮಾಡ್ತಾ ಇದ್ದೇವೆ ಹೇಳುವಂಥದ್ದು ಗಮನಿಸೋದಾಗಲಿ ಮಕ್ಕಳು ತುಂಬ ಶಾರ್ಪ್. ದೇ ಇಮಿಟೇಟ್ ಯು ವೆರಿ ವೆಲ್ ಆ್ಯಂಡ್ ದೇ ವಿಲ್ ಟೆಲ್ ಯು ಡೋಂಟ್ ಈಟ್, ವೈ ಆರ್ ಯು ಆಸ್ಕಿಂಗ್ ಮೀ ಟು ಈಟ್, ಅಲ್ವಾ? ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಯು ಶುಡ್ ಸ್ಟಾರ್ಟ್ ಇಟ್ ಇನ್ ದ ಹೌಸ್. ಯು ಶುಡ್ ಸ್ಟಾರ್ಟ್ ಫ್ರಮ್ ಯುವರ್ ಕಿಚನ್. ಟೆಲ್ ದ ಚೈಲ್ಡ್ ದಿಸ್ ಇಸ್ ದ ವೇ ವಿ ಈಟ್, ದಿಸ್ ಇಸ್ ದ ವೇ ಯು ಶುಡ್ ಆಲ್ಸೋ ಈಟ್. ಹೌದು, ಅಂದರೆ ಆಟಿಸ್ಟಿಕ್ ಇರುವ ಮಕ್ಕಳನ್ನು ಸಹ ಹತ್ರ ಕೂತ್ಕೊಳ್ಸ್ಕೊಂಡು ತಿಂದರೆ ಅವರಿಗೆ ಇನ್ನೂ ಈಸಿ ಆಗ್ತದೆ. ಮತ್ತೆ ಯಾವ ರೀತಿಯ ಫುಡ್ ತಿನ್ನಬೇಕು, ಇನ್ ಕೇಸ್ ಮಗುವಿಗೆ ನಾನು ಅದೇ ಹೇಳ್ದಲ್ಲ, ನಾನು ಇಟ್ ಇಸ್ ನಾಟ್ ಎ ಈಸಿ ಥಿಂಗ್. ನಾನು ಇಲ್ಲಿ ಕೂತ್ಕೊಂಡು ಹೇಳಬಲ್ಲೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಕ್ಯಾರೆಟ್ ಇಷ್ಟ ಉಂಟು ಅಂತ ಆದರೆ ಆ ಮಗುಗೆ ಯಾವ ಶೇಪ್ಸ್ ಇಷ್ಟ ಅಂತ ನಾವು ಕಂಡು, ಈಗ ಆಟಿಸ್ಟಿಕ್ ಇರುವ ಮಕ್ಕಳಿಗೆ ದೇ ಲೈಕ್ ಸರ್ಟನ್ ಕಲರ್ಸ್, ಸರ್ಟನ್ ಶೇಪ್ಸ್, ಸರ್ಟನ್ ಕನ್ಸಿಸ್ಟೆನ್ಸಿ. ಸೊ ಯು ಹ್ಯಾವ್ ಟು ರಿಕಗ್ನೈಸ್ ದ್ಯಾಟ್. ಇನ್ ಕೇಸ್ ಅವ್ರಿಗೆ ಏನೋ ಒಂದು shape, for example they like oval shape, excuse me, so you will cut a fruit in a oval shape, or you will cut a vegetable in the oval shape, or you will prepare a dosa in the oval shape, prepare chapati in the oval shape and give it to the child. See, this is oval shape, this you like. The child will really like it. He will really eat it. He will try, if not with lot of interest, but some kind of attempt he'll surely make to eat it. ಸೊ ಹಾಗೆ ನಾವು ಅವರಿಗೆ ಪೌಷ್ಟಿಕಾಂಶ ಆಹಾರಗಳನ್ನು ಇಂಥ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತಿನ್ನಿಸ್ಬೋದು. ಹಾಲಾಗಲಿ ಮೊಸರಾಗಲಿ, ಕೆಲವು ಮಕ್ಕಳಿಗೆ ಆ ಹಾಲು ಮೊಸರದ್ದು ಮಜ್ಜಿಗೆ ಸ್ಮೆಲ್ಲೇ ಇಷ್ಟ ಆಗೋದಿಲ್ಲ, ದೇ ಜಸ್ಟ್ ಡೋಂಟ್ ಲೈಕ್ ಇಟ್. ಸೊ ಹಾಗಿರುವಾಗ ನಾವು ಚಪಾತಿ ಕಲಿಸುವಾಗ ಮೊಸರು ಹಾಕಿ ಚಪಾತಿ ಕಲಿಸೋದ, ಹಾಲು ಹಾಕಿ ಚಪಾತಿ ಕಲಿಸೋದ, ಇಂಥದ್ದೆಲ್ಲ ಸಣ್ಣ ಪುಟ್ಟ ಆಲ್ಟ್ರೇಷನ್ಸ್ ನಾವು ಮಾಡಿಕೊಳ್ಬೋದು. ಈ ಕೆಲವು ಮಕ್ಕಳಿಗೆ ತರಕಾರಿ ತಿನ್ನಲಿಕ್ಕೆ ಇಷ್ಟ ಇಲ್ಲ, ವೆರಿ ಪಿಕ್ಕಿ ಈಟರ್ಸ್ ಅಂತ ಹೇಳ್ತಾರೆ ಈ ಆಟಿಸ್ಟಿಕ್ ಮಕ್ಕಳು. ದೇ ಆರ್ ವೆರಿ ಪಿಕ್ಕಿ ಈಟರ್ಸ್, ಅಂದರೆ ಅವ್ರು ಪಿಕ್ ಮಾಡಿ ತಿನ್ನೋದು. ಈಗ ನಮ್ಮ ಹಾಗೆ ಫುಲ್ ಕಲ್ಸ್ಕೊಂಡು ತಿನ್ನೋದಕ್ಕಿಂತ ಜಾಸ್ತಿ ಯಾವುದು ಬೇಕು ಎಕ್ಕಿ ತಿನ್ನೋ ಮಕ್ಕಳು ಹೇಳ್ತಾವಲ್ಲ. ಈಗ ನಾವು ಪುಲಾವ್ ಮಾಡಿ ಕೊಟ್ಟೋದ್ರಲ್ಲೆಲ್ಲ ಕ್ಯಾರೆಟ್ ಬೀನ್ಸ್ ಅಲ್ಲಿ ದೂರ ದೂರ ಇಟ್ಟು ಬರೀ ಅನ್ನ ತಿನ್ನುವ ಮಕ್ಕಳು. ಎಷ್ಟೋ ಮಕ್ಕಳು ಹಾಗೆ ಮಾಡ್ತಾರೆ. ದೇ ಡೋಂಟ್ ಲೈಕ್ ವೆಜಿಟೇಬಲ್ಸ್, ಸೈಡಲ್ಲಿ ತೆಗೆದಿರ್ತಾರೆ ಎಲ್ಲ ಅದು. ಸೊ ಮಕ್ಕಳೇ ಹಾಗೆ, ಮಕ್ಕಳೇ ಹಾಗೆ. ಸೊ ಈ ಆಟಿಸ್ಟಿಕ್ ಮಕ್ಕಳು ಸ್ವಲ್ಪ ಜಾಸ್ತಿ ಇರ್ತಾರೆ. ಸೊ ಹಾಗಿರುವಾಗ ಈ ಮಕ್ಕಳು ನಾವು ಹೇಳ್ದಂಗೆ ಎರಡು ಬೈದು ನೀ ಅದನ್ನು ತಿನ್ನಲ್ಲಾರೆ ನಿಂಗೆ ಇವತ್ತು ಇದಿಲ್ಲ ಅದಿಲ್ಲ ಅಂತ, ಯು ಕ್ಯಾನ್ ಬ್ರೈಬ್ ದೆಮ್ ಆರ್ ಯು ಕ್ಯಾನ್ ಈವನ್ ಸ್ಕೋಲ್ಡ್ ದೆಮ್, ಬಟ್ ದಟ್ ಡಸ್ ನಾಟ್ ಹ್ಯಾಪನ್ ವಿತ್ ದಿ ಚಿಲ್ಡ್ರನ್. ಸೊ ಹಾಗಿರುವಾಗ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ಏನಾರು ಒಂದು ರೀತಿಯಲ್ಲಿ ಸ್ವಲ್ಪ ತಲೆ ಖರ್ಚು ಮಾಡಿ ಆ ಮಕ್ಕಳಿಗೆ ತಿನ್ನಿಸ್ಬೇಕು. ಓಕೆ, ಅಂದರೆ ಆಟಿಸಮ್ ಇರುವ ಮಕ್ಕಳಲ್ಲಿ ಆಹಾರ ಕ್ರಮವನ್ನು ಹೇಗೆ ಸುಧಾರಿಸಬಹುದು ಅಂತೇಳಿ ನೀವೀಗ ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ಅವರನ್ನು ಹತ್ರ ಕೂತ್ಕೊಳ್ಸ್ಕೊಂಡು ನಾವು ತಿನ್ನುವಾಗ ತೋರಿಸುವಂಥದ್ದು, ಪುಸ್ತಕ ತೋರಿಸುವಂಥದ್ದು, ಅವರಿಗೆ ಅರ್ಥ ರೀತಿಯ ಶೇಪ್ ಇಷ್ಟ ಆಗ್ತದೆ ಆ ರೀತಿಯಲ್ಲೇ ಮಾಡಿಕೊಡುವಂಥದ್ದು. ಇಂಥದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಮಟ್ಟಕ್ಕೆ ನಾವು ಆ ಮಕ್ಕಳನ್ನು ಹೆಲ್ಪ್ ಮಾಡ್ಬೋದು, ಅಂದರೆ ತಿನ್ಲಿಕ್ಕೆ. ಅಂಡ್ ಒನ್ಸ್ ದೇ ಗೆಟ್ ಇನ್ ಟು ದಟ್ ಹ್ಯಾಬಿಟ್ ದೇ ವಿಲ್ ಸ್ಟಾರ್ಟ್ ಈಟಿಂಗ್. ಅದು ಪ್ರಾಬ್ಲಮ್ ಆಗೋದಿಲ್ಲ ಆಕ್ಚುಲಿ ಆ ಮಕ್ಕಳಿಗೆ. ಮತ್ತೆ ಇಂತಹ ಮಕ್ಕಳು ಒಂದು ಒಬೆಸಿಟಿ ಅಥವಾ ಬೇರೆ ರೀತಿಯ ಒಂದು ಇದಕ್ಕೆಲ್ಲ ಜಾಸ್ತಿ ಆಗ್ತದೆ. ಹೌದು, ಸಿ ವಿ ಕ್ಯಾನ್ ಪುಟ್ ಇಟ್ ಕ್ಯಾನ್ ಬಿ ಟೂ ಸೈಡ್ಸ್ ಆಫ್ ಅ ಕಾಯಿನ್. ಅಂದರೆ ಅದು ಎರಡು ಕಡೆ ಆಗ್ಬೋದು. ಇಟ್ ಕ್ಯಾನ್ ಬಿ ಒಬೆಸಿಟಿ, ಇಟ್ ಕ್ಯಾನ್ ಬಿ ವೇಟ್ ಲಾಸ್. ಹೌದು, ಆಯಿತಾ. ವೇಟ್ ಲಾಸ್ ಐ ಜಸ್ಟ್ ನಾಟ್ ಟೋಲ್ಡ್ ಯು, ಸರಿಯಾದ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳದೇ ಇರೋ ಕಾರಣ, ಸರಿಯಾದ ಆಹಾರ ಸೇವನೆ ಮಾಡದೇ ಇರೋ ಕಾರಣ. ಈಗ ಎಷ್ಟು ಪಿಕ್ಕಿ ಮಕ್ಕಳು ಹೇಳಿದ್ರೆ ಬ್ರೇಕ್ಫಾಸ್ಟ್ ತಿಂದರೆ ಲಂಚ್ ಬೇಡ ಹೇಳ್ತಾರೆ, ಲಂಚ್ ತಿಂದರೆ ಡಿನ್ನರ್ ಬೇಡ ಹೇಳ್ತಾರೆ, ಡಿನ್ನರಲ್ಲಿ ಅದು ಬೇಡ ಇದು ಬೇಡ. ದೇ ಆರ್ ಬೇಡ ಇಸ್ ಮೋರ್ ದೆನ್ ಬೇಕೂಸ್. ದ್ಯಾಟ್ ಬಿಕಮ್ಸ್ ಡಿಫಿಕಲ್ಟ್.
ಹಾಗಿರುವ ಕಾರಣ ವೇಟ್ ಲಾಸ್ ಆಗೋ ಸಾಧ್ಯತೆಗಳು ಇರ್ತವೆ. ಇನ್ನು ಕೆಲವು ಕಡೆ ಈ ವೇಟ್ ಗೇನ್ ಹೇಳುವಂಥದ್ದು ಒಬೆಸಿಟಿ, ದೇ ಸಮ್ ಚಿಲ್ಡ್ರನ್ ಲೈಕ್ ಜಂಕ್ ಫುಡ್ಸ್, ದೇ ಆರ್ ವೆರಿ ಫೌಂಡ್ ಆಫ್ ಇಟ್. ಸೊ ಏನು ಮಾತಾರು ಹೇಳಿದರೆ ಅವ್ರಿಗೆ ಆ ಚಿಪ್ಸ್ ನೋಡಿದ ಕೂಡಲೇ ತಿನ್ನಬೇಕು ಅಂತಿರ್ತದೆ. ಅದು ಹೇಳಲ್ಲ, ಟೇಸ್ಟ್, ಸಾಲ್ಟ್ ಟೇಸ್ಟ್ ಆಗಲಿ, ಆಯಿಲ್ ಟೇಸ್ಟ್ ಆಗಲಿ, ಟ್ರಿಗರ್ಸ್ ದೆಮ್, ದೇ ವಾಂಟ್ ಟು ಈಟ್ ಇಟ್. ಸೊ ಅದು ಬೇಕು ಹೇಳ್ತಾರೆ. ಬೇಕು ಅಂತ ಕೇಳಿದ ಕೂಡ ಅಪ್ಪ ಅಮ್ಮ ಖುಷಿ ಆಗ್ತದೆ, ಅಯ್ಯೋ ನನ್ನ ಮಗು ಏನೋ ಕೇಳ್ತಲ್ಲ ಹೇಳಿ ಕೊಟ್ಟು ಬಿಡೋಣ, ಒಂದ್ಸಲ ಕೊಡ್ತಾರೆ. ದೆನ್ ಇಟ್ ಗೆಟ್ಸ್, ನಾನು ಹೇಳಲ್ಲ, ಇಟ್ ಗೆಟ್ಸ್ ಇನ್ ಟು ಅ ಹ್ಯಾಬಿಟ್. ಈ ಆಟಿಸ್ಟಿಕ್ ಮಕ್ಳಿಗೆ ಒಂದು ಹ್ಯಾಬಿಟ್ ಅಂತ ಆದರೆ ದೇ ವಿಲ್ ನಾಟ್ ಲೀವ್ ಇಟ್ ವೆರಿ ಸೂನ್. ಅವ್ರಿಗೆ ಅದೇ ಬೇಕು. ದೆನ್ ಕೀಪ್ ಆನ್ ಆಸ್ಕಿಂಗ್, ದೇ ಕೀಪ್ ಆನ್ ಆಸ್ಕಿಂಗ್. ವೆನ್ ದೇ ಈಟ್ ದ್ಯಾಟ್, ದೇ ಆರ್ ಕ್ವೈಟ್. ದಟ್ the child being quiet is a blessing for parents. ನನ್ನ ಮಗು ಸುಮ್ಮನೆ ಕೂತಿದೆ, ಗಲಾಟೆ ಮಾಡ್ತಾ ಇಲ್ಲ, ತಿಂತಾ ಇದೆ. ಅದು ಏನು ತಿಂತಾ ಇದೆ ಹೇಳಿದೆಲ್ಲ, that the parent should understand. What is eating is not good. But that when you think from the parent side, the parent will feel, okay, my child is eating something and it is quiet for some time, I'm happy about it. That is only a momentary happiness. That long term it's going to be very difficult for the parents. ಅಪೌಷ್ಟಿಕತೆ ಸ್ಟಾರ್ಟ್ ಆಗುತ್ತೆ. Yes, the junk food will lead to obesity, and once it gets into obesity alla, he becomes dull, he becomes weak. I mean weak ಅಂದ್ರೆ ಏನು ಬೇಡ, ಫೆಟಿಗ್, ಸುಮ್ಮನೆ ಕೂತ್ಕೊಳ್ಳೋಣ, ನಿದ್ದೆ ಮಾಡೋಣ, ಟಿವಿ ನೋಡೋಣ, ತಿಂತಾ ಇರೋಣ. ಬಿಕಾಸ್ ಅವನಿಗೆ ಈ ಜಂಕ್ ಫುಡ್ ಹೇಳುವಂಥದ್ದು ನಮ್ಮೆಲ್ಲರಲ್ಲೂ, ನಾನೀಗ ಆಟಿಸ್ಟಿಕ್ ಮಕ್ಕಳಿಗೆ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಿರ್ಬೋದು, ಈ ಜಂಕ್ ಫುಡ್ ಹೇಳುವಂಥದ್ದು ಎಲ್ಲರಲ್ಲೂ ಸಮೇತ ಒಂಥರ ಫೆಟಿಗ್ನೆಸ್ಸೇ ತರೋದು, ದಟ್ಟತನವೇ ತರೋದು, ಅಲ್ಲಿ ಉಪಯೋಗಿಸ್ಲಿಕ್ಕೆ ಬಿಡಲ್ಲ ಅದು ಅಂತ ಫುಡ್. ಪ್ರೊಸೆಸ್ಡ್ ಅಂತ, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂತ ನಾವೇನು ಹೇಳ್ತೇವೆ ಅದನ್ನು. ಸೊ ದ್ಯಾಟ್ ಕ್ಯಾನ್ ಬಿ ಒನ್ ರೀಸನ್ ಫಾರ್ ಒಬಿಸಿಟಿ. ಆ್ಯಂಡ್ ಇಫ್ ಗೆಟ್ ಇನ್ ಟು ಒಬಿಸಿಟಿ, ಆಮೇಲೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಗಳ ಕಾಯಿಲೆಗಳು ಶುರುವಾಗ್ತವೆ. ಸೊ ಇದೆರಡೂ ಇದೆ. ಸೊ ಐ ಡೋಂಟ್ ಸೇ ನಾವೀಗ ನಮ್ಮ ಮಕ್ಕಳಿಗೆ ನಾವು ಚಿಪ್ಸ್ ಚಾಕ್ಲೇಟ್ ಕೊಡಬಾರ್ದು ಅಂತೆಲ್ಲ ಕೊಡ್ತೇವೆ. ಬಟ್ ವಿ ಟೆಲ್ ದಟ್ ಚೈಲ್ಡ್, ಇಫ್ ಯು ಆರ್ ಈಟಿಂಗ್ ದಿಸ್ ಮಚ್ ಆಫ್ ಚಿಪ್ಸ್, ಯು ವಿಲ್ ಈಟ್ ಸೋ ಮಚ್ ಆಫ್ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್. ಸೊ ದ್ಯಾಟ್ ಈಸ್ ಈಸಿ ಫಾರ್ ಅಸ್ ಟು ಟೆಲ್ ಚಿಲ್ಡ್ರನ್. ಇಟ್ ಇಸ್ ಕನ್ವಿನ್ಸ್ ಮಕ್ಕಳಿಗೆ. ನಾವು ನಮ್ಮ ಮಕ್ಕಳನ್ನ ಕನ್ವಿನ್ಸ್ ಮಾಡಿದ್ರೆ ನಾರ್ಮಲ್ ಇರೋ ಮಕ್ಕಳಿಗೆ ಕನ್ವಿನ್ಸ್ ಮಾಡ್ಬೋದು. ಅದು ಈ ಮಕ್ಕಳಿಗೆ ನಿಮ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ಈಗ ಚಿಪ್ಸ್ ಪ್ಯಾಕೆಟ್ ಆ ಮಗು ಹಠ ಮಾಡಿ ಕೇಳ್ತಂಗೆ ಅದು ಬೇಕೆ ಅಂತ ಒಂದು ಸಲ ಕೊಟ್ಬಿಡ್ತೀರಿ. ಸೆಕೆಂಡ್ ಟೈಮ್ ವಾಟ್ ಯು ವಿಲ್ ಡೂ? ಸೊ ವಾಟ್ ಯು ಕ್ಯಾನ್ ಡೂ ಇಸ್, ಯು ಬೈ ದ ಚಿಪ್ಸ್ ಪ್ಯಾಕೆಟ್, ಓಪನ್ ಮಾಡಿ ಅದರಲ್ಲಿ ಎಲ್ಲ ತೆಗೆದು ಒಂದು ಎರಡೇ ಇಟ್ಟು ಕೊಡುವಂಥದ್ದು. ಸ್ಲೋಲಿ ರೆಡ್ಯೂಸ್ ಇಟ್, ಸ್ಲೋಲಿ. ನಾವು ಯು ಕ್ಯಾನ್ ಟೆಲ್, ಈ ಚಿಪ್ಸ್ ಪ್ಯಾಕೆಟಿಗೆ ಕಮ್ಮಿ ಬರ್ತಾ ಇದೆ, ಅದ್ರಲ್ಲಿ ಜಾಸ್ತಿ ಬರ್ತಾ ಇಲ್ಲ, ಎರಡೇ ಪೀಸ್ ಬರ್ತಾ ಇದೆ, ಮೂರೇ ಪೀಸ್ ಬರ್ತಾ ಇದೆ. ಸ್ಲೋಲಿ ಟ್ರೈ ಟು ರೆಡ್ಯೂಸ್ ಆರ್ ಟ್ರೈ ಟು ಇಮಿಟೇಟ್ ದಟ್ ಟೇಸ್ಟ್ ವಿತ್ ನ್ಯಾಚುರಲ್ ಫುಡ್. ನಾವೇನಾದ್ರು ಕಟ್ಲೆಟ್ ಮಾಡಿ ಕೊಡೋದಾಗಲಿ, ಅದೇ ಶೇಪಲ್ಲಿ ಅದೇ ರುಚಿ ಹಾಕಿ. ಇಟ್ ಈಸ್ ನಾಟ್ ಅ ಈಸಿ ಜಾಬ್ ಫಾರ್ ಅ ಮದರ್. ಐ ಬೆಟ್ ಯು, ಇಟ್ ಈಸ್ ನಾಟ್ ಅ ಈಸಿ ಜಾಬ್. Correct. But you have no option. You have come into it, you have to work for it. So these small things she can introduce and give the child. ಹಾಗೆ ಮಾಡಿ ಕೊಡ್ಬೋದು. ಅಂದ್ರೆ ಒಬೆಸಿಟಿ ಈ ರೀತಿಯಾಗಿ ಬರ್ತದೆ ಅಂತ ಹೇಳಿದ್ರೆ, ಅದು ಅಲ್ಲದೆ ಅಪೌಷ್ಟಿಕತೆಯೂ ಬರುತ್ತೆ ಅಂತ ಅಂದ್ರೆ ಒಬೆಸಿಟಿ ಇಸ್ ನಥಿಂಗ್ ಬಟ್ ಮಾಲ್ ನ್ಯೂಟ್ರಿಷನ್ ಓನ್ಲಿ. ನಾವು ಹೇಗೆ ವೇಟ್ ಸಪುರ ಆಗೋರು ಹೇಗೆ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ, ಹಾಗೆ ದಪ್ಪ ಆಗೋರು ಸಮೇತ ಮಾಲ್ ನ್ಯೂಟ್ರಿಷನ್ ಇಸ್ ಅನದರ್ ಸೈಡ್. ಅದೇ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳಿದ ಹಾಗೆ. ಸೊ ದ್ಯಾಟ್ ಈಸ್ ಆಲ್ಸೋ ರೀಸನ್. ಇನ್ನು ಕೆಲವು ಟೈಮಲ್ಲಿ ಏನು ಹೇಳಿದ್ರೆ ಸಮ್ ಕೈಂಡ್ ಆಫ್ ಮೆಡಿಕೇಶನ್. ನಾನು ಹೇಳಿದ ಹಾಗೆ ಈ ಆಟಿಸ್ಟಿಕ್ ಮಕ್ಕಳು ಕೆಲವು ಸಲ ದೇ ಮೇ ಗೋ ಇನ್ ಟು ಡಿಪ್ರೆಷನ್, ಅಥವಾ ದೇ ಮೇ ಬಿ ವೆರಿ ಸ್ಯಾಡ್, ದೇ ಮೇ ಹ್ಯಾವ್ ಸಮ್ ಸೈಕಲಾಜಿಕಲ್ ಇಶ್ಯೂಸ್. ಸೊ ಅಂಥ ಟೈಮಲ್ಲಿ ಈ ಮಕ್ಕಳಿಗೆ ಕೆಲವು ಮೆಡಿಸಿನ್ಸ್ ಎಲ್ಲ ಕೊಡಬೇಕಾಗ್ತದೆ. ಸೊ ಆ ಮೆಡಿಸಿನ್ಸ್ ಇಂದಲೂ ಕೆಲವು ಸಲ ಈ ಮಕ್ಕಳು ಒಬಿಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದ್ರ ಜೊತೆಗೆ ಇಂಥ ಫುಡ್ ಸೇರ್ಕೊಂಡ್ಬಿಟ್ರೆ ಅಂತೂ ಇಟ್ ವಿಲ್ ಜಸ್ಟ್ ಗೋ ಆನ್ ಇನ್ಕ್ರೀಸಿಂಗ್. ಸೊ ದೇ ಕ್ಯಾನ್ ಬಿ ಎನಿ ಅಂಟಿ ನಂಬರ್ ಆಫ್ ರೀಸನ್ಸ್ ವೈ ಅ ಚೈಲ್ಡ್ ಕ್ಯಾನ್ ಬಿಕಮ್ ಒಬೀಸ್. ಡಿಫ್ರೆಂಟ್ ಮೆಡಿಕಲ್ ಕಂಡೀಷನ್ಸ್ ಕ್ಯಾನ್ ಆಲ್ಸೋ ಲೀಡ್ ಟು ದಿಸ್. ಓಕೆ. ಇನ್ನು ದೈಹಿಕವಾಗಿ ಒಂದು ಹ್ಯಾಂಡಿಕ್ಯಾಪ್ಟ್ ಈ ಥರ ಫಿಸಿಕಲಿ ಇದ್ದವರಿಗೆ ಈ ಯಾವುದೆಲ್ಲ ಪೌಷ್ಟಿಕಾಂಶದ ಸಮಸ್ಯೆಗಳು ಉಂಟಾಗ್ತದೆ ಅಂತ ಹೇಳಿ? ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮಕ್ಕಳು ಅಂತ ಹೇಳಿದಾಗ ಇಟ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಫಿಸಿಕಲ್ ಹ್ಯಾಂಡಿಕ್ಯಾಪ್. ಇಟ್ ಕ್ಯಾನ್ ಬಿ ದೇ ಕ್ಯಾನ್ ಬಿ ಬ್ಲೈಂಡ್, ದೇ ಕ್ಯಾನ್ ನಾಟ್ ವಾಕ್, ಅದು ಏನಾರು ಇರ್ಬೋದು. ಸೊ ಇಂಥ ಮಕ್ಕಳಲ್ಲಿ ಬೈ ಗಾಡ್ಸ್ ಗ್ರೇಸ್ ಅವರಿಗೆ mentally they will be sound, maybe physically they are handicapped. So we can convince these children to have good food, ಅಥವಾ we can convince them to have nutritious food. ಅವರಲ್ಲಿ ಮಾಲ್ ನ್ಯೂಟ್ರಿಷನ್ ಹೇಳುವಂಥದ್ದು ಇಟ್ ಮೇ ನಾಟ್ ಬಿ ಮಚ್ ಆಫ್ ಕನ್ಸರ್ನ್ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಗಿವ್ ದೆಮ್ ಗುಡ್ ಫುಡ್. ಈಗ ಅವರಲ್ಲಿ ಹಠ ಮಾಡೋದಾಗಲಿ, ಅಥವಾ ಅವರಿಗೆ ಈ ಫುಡ್ ಬೇಡ ಆ ಫುಡ್ ಬೇಡ, there is nothing called they are particular about it. It is that how we are going to feed. They are just like our normal children only.
ಸೊ ಅವರಲ್ಲಿ ಮೇ ಬಿ ಟೂ ಮಚ್ ಆಫ್ ಫುಡ್ ಕನ್ಸಂಪ್ಷನ್ ಕ್ಯಾನ್ ರಿಸಲ್ಟ್ ಇನ್ ಒಬೆಸಿಟಿ ಬಿಕಾಸ್ ದೇ ಆರ್ ಫಿಸಿಕಲಿ ಡಿಸೇಬಲ್ ವೇ ದೇ ಕೆನ್ ನಾಟ್ ಮೂವ್ ಅಬೌಟ್. ಸೊ ಅಲ್ಲಿ ಕ್ಯಾಲರಿ ಬರ್ನ್ ಆಗೋದಿಲ್ಲ. ಸೊ ಅಂಥ ರೀಸನಿಗೋಸ್ಕರ ಅವ್ರದಲ್ಲಿ ಮಾಲ್ ನ್ಯೂಟ್ರಿಷನ್ ಅಥವಾ ಅಪೌಷ್ಟಿಕತೆ ಬರೋ ಚಾನ್ಸಸ್ ಇರ್ತದೆ. ಅದರ್ವೈಸ್ ಅವ್ರು ನಮ್ಮ ಹಾಗೆ ನಮ್ಮೊಂದು ನಾರ್ಮಲ್ ಮಕ್ಕಳಿರುವ ಹಾಗೆಯೇ ಸರಿಯಾದ ಆಹಾರ ಸೇವನೆ ಮಾಡಿಕೊಂಡು ಸರಿಯಾದ ಅದು ಈಗ ನಾವು ಅದು ಮಾರ್ಗದರ್ಶನ ಯಾರು ಮಾಡ್ತಾ ಇದ್ದಾರೆ ಅದೇ. ಸೊ ಅಗೇನ್ ಇಟ್ ಕಮ್ಸ್ ಆನ್ ದಿ ಪೇರೆಂಟ್ಸ್ ಓನ್ಲಿ. ದ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ವಾಟ್ ಆರ್ ದೇ ಗಿವಿಂಗ್ ದೇರ್ ಚಿಲ್ಡ್ರನ್, ವಾಟ್ ದೇ ಶುಡ್ ಗಿವ್ ಅಟ್ ದಿಸ್ ಏಜ್ ಟು ದೇರ್ ಚಿಲ್ಡ್ರನ್, ವಾಟ್ ಈಸ್ ದ ಚೈಲ್ಡ್ ಗೋಯಿಂಗ್ ಥ್ರೂ. ನಾನು ಹೇಳಿದಾಗೆ ಈ ನ್ಯೂಟ್ರಿಷನ್ ಹೇಳುವಂಥದ್ದು ಮಗು ಹುಟ್ಟಲಾಗಾಯಿತು, ಒಂದು ಮಗು ಒಂದು ಹಂತದವರೆಗೆ ಬರುವಾಗೆ ಇಟ್ಸ್ ಅ ಲೈಫ್ ಸೈಕಲ್ ಅಂತ ಹೇಳ್ತೇವೆ. ಪ್ರತಿ ಒಂದು ಲೈಫ್ ಸೈಕಲ್ದಲ್ಲಿ ಅದರದೇ ಆದಂಥ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮಗುವಲ್ಲಿ. ಸೊ ಆ ಒಂದು ಡೆವಲಪ್ಮೆಂಟಲ್ ಏಜಿಗೆ ಯಾವ ರೀತಿ ನ್ಯೂಟ್ರಿಷನ್ ಬೇಕು ಹೇಳುವಂಥದ್ದು ಇಂಪಾರ್ಟೆಂಟ್. ಸೊ ಆ ಟೀನ್ ಏಜ್ ಆಗಲಿ ಅಥವಾ ಸ್ಕೂಲ್ ಗೋಯಿಂಗ್ ಏಜ್ ಆಗಲಿ ಮಕ್ಕಳಿಗೆ they be very hungry because there is lot of growth taking place. It can be mental growth ಆಗಲಿ ಅಥವಾ ಫಿಸಿಕಲ್ ಗ್ರೋತ್ ಆಗಲಿ. ಇವುಗಳೆಲ್ಲದಕ್ಕೂ ಸಮೇತ ಒಳ್ಳೆ ಆದಂಥ ನ್ಯೂಟ್ರಿಷಿಯಸ್ ಫುಡ್ ಬೇಕೇ ಸರಿಯಾಗಿ ಅದರದ್ದೇ. ಈಗ ನಾನು ಹೇಳೋದು ಮೆಂಟಲ್ ಗ್ರೋತ್ ಅಂತಾರೆ, ಇಟ್ ಇಸ್ ನಾಟ್ ಓನ್ಲಿ ಡೆವಲಪ್ಮೆಂಟ್ ಆಫ್ ಬ್ರೈನ್. ಹೌ ಆರ್ ವಿ ಯೂಸಿಂಗ್ ದಟ್ ಬ್ರೈನ್? ಮೇ ಬಿ ಕಾಗ್ನೇಟಿವ್, ಆಲೋಚನೆ ಮಾಡಲಿಕ್ಕೆ, ನೆನಪು ಶಕ್ತಿ, ತಿಳ್ಕೊಳ್ಳುವ ಶಕ್ತಿ, ತಿಳ್ಕೊಂಡನ್ನು ವಾಪಸ್ ಹೇಳುವ ಶಕ್ತಿ. ಸೊ ದೀಸ್ ಆರ್ ಆಲ್ ಡೆವಲಪ್ಮೆಂಟ್ಸ್ ವಿ ಶುಡ್ ಹ್ಯಾಪನ್ ಇನ್ ಅ ಚೈಲ್ಡ್. ಅದಕ್ಕೆ ಸರಿಯಾದ ಒಂದು ಪೌಷ್ಟಿಕಾಂಶ ಬೇಕು. ಇಟ್ ವಿಲ್ ಓನ್ಲಿ ಹ್ಯಾಪನ್ ಇಫ್ ವಿ ಗಿವ್ ದೆಮ್ ಗುಡ್ ಫುಡ್. ಜಸ್ಟ್ ಬಿಕಾಸ್ ದೇ ಫಿಸಿಕಲಿ ಡಿಸೇಬಲ್ಡ್ ದೇ ಕಾಂಟ್ ಗೋ ಇನ್ ಟು ಮಾಲ್ ನ್ಯೂಟ್ರಿಷನ್. ಹೌ ಆರ್ ವಿ ಪ್ರೊವೈಡಿಂಗ್ ದೆಮ್, ಹೌ ಆರ್ ವಿ ಟೀಚಿಂಗ್ ದೆಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದರೆ ಎಲ್ಲವೂ ನಮ್ಮ ಪೇರೆಂಟ್ಸ್ ಪೋಷಕರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಯಾವ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ದ ಪೇರೆಂಟ್ಸ್ ಓನ್ಲಿ ಹೂ ಹ್ಯಾವ್ ಟು ಹೆಲ್ಪ್. ಇನ್ನು ಪೋಷಕರು ಹೇಳಿ ಕಳಿಸಿರ್ತಾರೆ, ಟೀಚರ್ಸಿಗೆ ಸಮೇತ ಅಷ್ಟೇ ರೋಲ್ ಇರ್ತದೆ. ಈಗ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಈ ಡಬ್ಬದಲ್ಲಿ ಹಾಕಿ ಕಳಿಸಿರ್ತೇವೆ, ನೀವು ಲಂಚಲ್ಲಿ ಇಷ್ಟು ತಿನ್ನಬೇಕು, ಈ ಫ್ರೂಟ್ಸ್ ತಿನ್ನಬೇಕು, ಈ ತಿಂಡಿ ತಿನ್ನಬೇಕು ಅಂತ ಕಳಿಸಿರುವಾಗ ಟೀಚರ್ಸ್ ರೋಲ್ಸ್ ಸಹ ಅಲ್ಲಿ ಸ್ವಲ್ಪ ಬರ್ತದೆ. ಟೀಚರ್ಸ್ ಶುಡ್ ಎನ್ಶೋರ್ ದಟ್ ದೇ ಎಂಟಿ ದ ಬಾಕ್ಸ್. ಆ ಡಬ್ಬನ ವಾಪಸ್ ಮನೆಗೆ ಹಾಗೆ ತಗೊಳ್ಳದೆ ಫುಡ್ ತರಲಿಕ್ಕಿಲ್ಲ. ದಟ್ ಮೆನಿ ಸ್ಕೂಲ್ಸ್, I was very happy about it. Most of the schools have stopped making the child not bringing ಇದು ಮ್ಯಾಗಿ ಆಗಲಿ, ಚಿಪ್ಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಬಿಸ್ಕೆಟ್ಸ್ ಆಗಲಿ ಯಾವುದೂ ಇಲ್ಲ. ಈ ಫ್ರೂಟ್ಸು ಮತ್ತು ಮನೆಯಲ್ಲಿ ಅಮ್ಮ ಮಾಡಿದ ಅಡುಗೆ ಇದನ್ನು ತಂದ ಮೇಲೆ ಅದು ಸರಿಯಾಗಿ ರೀತಿಯಲ್ಲಿ ಯೂಸ್ ಆಗ್ತಾ ಇದೆ ಇಲ್ವಾ? ದ್ಯಾಟ್ ಆಲ್ಸೋ ಐ ನೋ ಈ ಟೀಚರಿಗೆ ಅದು ಬರ್ಡನೇ ಇರ್ಬೋದು, ಇಟ್ಸ್ ನಾಟ್ ಈಸಿ. ನಾನು ಅದೇ ಹೇಳಲ್ಲ, ಟೀಚರ್ಸ್ ಜಾಬ್ ಇಸ್ ನಾಟ್ ಈಸಿ ಜಾಬ್. ಮನೇಲಿ ನಾವು ಮಕ್ಕಳನ್ನ ಕಳಿಸ್ಬಿಡ್ತೇವೆ ಹೋಗಿ ಶಾಲೆಗೆ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಹರ್ ಟು ಮ್ಯಾನೇಜ್ ಸೋ ಮೆನಿ ಚಿಲ್ಡ್ರನ್ ಆ್ಯಂಡ್ ಟು ಸಿ ವೆದರ್ ಆಲ್ ಹ್ಯಾವ್ ಈಟನ್ ದೇರ್ ಟಿಫಿನ್ಸ್. ಬಟ್ ಐ ಫೀಲ್ ಶಿ ಶುಡ್ ಸ್ಪೆಂಡ್ ಲಿಟಲ್ ಮೋರ್ ಟೈಮ್ so that we don't, because what I always feel is if you have a good foundation you will have a very good health later. ನಮ್ಮದು ಫೌಂಡೇಶನ್ನೇ ಸರಿ ಇಲ್ಲ ಅಂತ ಆದರೆ ಯು ಕಾಂಟ್ ಎಕ್ಸ್ಪೆಕ್ಟ್ ದ ಚೈಲ್ಡ್ ಟು ಬಿ ವೆರಿ ಸ್ಟ್ರಾಂಗ್ ಲೇಟರ್. ಸೊ ಅ ಸ್ಮಾಲ್ ಎಫರ್ಟ್ ಫ್ರಾಮ್ ದಿ ಪೇರೆಂಟ್ಸ್ ಆ್ಯಂಡ್ ಲಿಟಲ್ ಮೋರ್ ಎಫರ್ಟ್ ಫ್ರಾಮ್ ದಿ ಟೀಚರ್ಸ್ ವಿಲ್ ರಿಯಲಿ ಹೆಲ್ಪ್ ಅ ಚೈಲ್ಡ್ ಟು ಲೀಡ್ ಅ ಹೆಲ್ದಿ ಲೈಫ್ ಆ್ಯಂಡ್ ಅ ವೆರಿ ಸ್ಟ್ರಾಂಗ್ ಹೆಲ್ದಿ ಲೈಫ್. ಅಂದರೆ ಮನೆಯಲ್ಲಿ ಕಳಿಸಿದ ಒಂದು ಏನು ಡಬ್ಬ ಇರುತ್ತೆ ಅಮ್ಮಂದು, ಅದು ಕೆಲವು ಮಕ್ಳಿಗೆ ಇಷ್ಟ ಆಗಲ್ಲ. ಒಂದೊಂದ್ಸಲ ಏನು ಮಾಡ್ತಾರೆ ಅಂದರೆ ವಾಪಸ್ ಹಂಗೇನೆ ತಂದುಬಿಡ್ತಾರೆ. ಸೊ ಹಾಗೆ ಟೀಚರ್ಸ್ ಕಂಪಲ್ಸರಿ ಮಾಡಿದರೆ ತಿನ್ನಬೇಕು, ಡಬ್ಬ ಖಾಲಿ ಮಾಡಬೇಕು ಅಂದರೆ ದೇ ವಿಲ್ ಡೂ. ಅದೇ ಅಮ್ಮನಿಗೆ ಹೆದರುದಿಲ್ಲ, ಟೀಚರ್ಸಿಗೆ ಹೆದರ್ತಾರೆ. ಸೊ ಆ ಒಂದು ಹೆದರಿಕೆಯನ್ನು ಅವ್ರು ಉಪಯೋಗಿಸ್ಬೇಕು. ಆವಾಗ ಎಷ್ಟೋ ಮಕ್ಕಳಿಗೆ ಆ ಸ್ಕೂಲ್ ಟೈಮಲ್ಲಿ, ಆ ಲಂಚ್ ಬ್ರೇಕ್ ಟೈಮಲ್ಲಿ ಬೇಗ ಬೇಗ ತಿಂದು ಆಟಾಡಲಿಕ್ಕೆ ಹೋಗಲಿಕ್ಕೆ ಗಡಿಬಿಡಿ ಅವರಿಗೆ. ಯಾವಾಗ ತಿಂಡಿ ಖಾಲಾಗ್ತದೆ ನಾನು ಯಾವಾಗ ಓಡ್ತೇನೆ ಆಟಾಡಲಿಕ್ಕೆ ಹೇಳಿ, ದ್ಯಾಟ್ ಈಸ್ ದೇರ್. ಸೊ ಅ ಮದರ್ ಶುಡ್ ಆಲ್ಸೋ ಯೂಸ್ ಹರ್ ಹೆಡ್ ಹೌ she can pack the food so that the child also utilizes that time to play. ತುಂಬ ಟೈಮ್ ತಗೊಳ್ಳುವಂಥದ್ದು ಬೇಡ. ಮೇಕ್ ಸ್ಮಾಲ್ ಚಪಾತಿ ರೋಲ್ಸ್ ಆಗಲಿ ಅಂಥ ರೋಲ್ಸಲ್ಲಿ ತುಂಬ ತರಕಾರಿ ಹಾಕಿದ್ರೆ ಚೈಲ್ಡ್ ವಿಲ್ ಈಟ್ ಇಟ್ ಆ್ಯಂಡ್ ಫಿನಿಶ್ ಇಟ್ ಆಫ್ ಫಾಸ್ಟ್. ಅಂಥದ್ದೇನಾದ್ರು ಸ್ವಲ್ಪ ಈಸಿ. ಈಗ ನಮಗೆ ಅನ್ನ ಸಾರೆಲ್ಲ ಕೊಟ್ಟರೆ ಪಾಪ ಅನ್ನ ಸಾರು ಹಾಕ್ಕೊಂಡು ಇವಾಗ ಬೇರೆ ಫ್ರೆಂಡ್ಸ್ ಎಲ್ಲ ಆಟಾಡ್ಲಿಕ್ಕೆ ಹೋಗಿ ಆಗಿರ್ತದೆ. ಸೊ ಈ ಮಗುಗೊಂಥರ ಅಯ್ಯೋ ನಾನು ಯಾವಾಗ ಆಟಾಡ್ಲಿಕ್ಕೆ ಹೋಗೋದು ಅಂತ. ಸೊ ಪುಲಾವ್ ಮಾಡೋದಾಗಲಿ, ತರಕಾರಿಗಳು ಹಾಕಿ ರೈಸ್ ಬಾತ್ ಮಾಡೋದಾಗಲಿ. ಸೊ ದ ಚೈಲ್ಡ್ ವಿಶಸ್ ಅನ್ನ ಬಂತು, ತರಕಾರಿ ಬಂತು, ಎಲ್ಲ ಬಂತು, ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ರೆ ಎಲ್ಲ ಆಯ್ತು. ಸೊ ಹಾಗೆ ಏನಾದ್ರು ಒಂದು ತಾಯಿ ಮಗುವಿಗೆ ಹೀಗೆ ಪ್ಲಾನ್ಸ್ ಮಾಡಿದ್ರೆ ಸ್ಮಾಲ್ ಚೇಂಜಸ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಎ ಬಿಗ್ ಥಿಂಗ್. ಅವಳಿಗೆ ಸಹ ಈಸಿ ಅಲ್ಲ, ಅನ್ನ ಸಾರು ಸಾಂಬಾರು ಮಾಡೋ ಬದಲು ಎಲ್ಲನೂ ಹಾಕಿ ಒಂದು ಮಾಡಿಬಿಟ್ರೆ ಇಟ್ಸ್ ಈಸಿ ಫಾರ್ ಆಲ್ ಆಫ್ ಅಸ್. ಸೊ ದಟ್ ಸ್ಮಾಲ್ ಪ್ಲಾನಿಂಗ್ ಆ್ಯಂಡ್ ದಟ್ ಸ್ಮಾಲ್ ಹೌ ಟು ಮೇಕ್ ಹರ್ ಚೈಲ್ಡ್ ಈಟ್. ಈಗಿನ ಮಕ್ಕಳಿಗೆ ನಮ್ಮ ಟಿಪಿಕಲ್ ಅನ್ನ ಸಾಂಬಾರು ಹೇಳುವಂಥದ್ದು ಒಂಥರ ಎಲ್ಲಿಯೋ ಹೇಗೆ ಅಂತ. ಸೊ ದೇ ವುಡ್ ಲೈಕ್ ಆಲ್ ದಿಸ್. ದೇ ನೋಡಿರ್ತಾರಲ್ಲ ಅವ್ರ ಫ್ರೆಂಡ್ಸ್ ಅಲ್ಲಿ ತರುವಂಥದ್ದು. ಸೊ ದೇ ವಾಂಟ್ ಟು ಈಟ್ ಡಿಫ್ರೆಂಟ್ ಇದು. ಸೊ ಮೇಕ್ ಇಟ್ ಅ ಪುಲಾವ್ ಅಂತ ಹೀಗೆಲ್ಲ ಮಾಡಿ ಕೊಟ್ಟರೆ ಮಕ್ಕಳಿಗೆ ನಿಜ ಇಷ್ಟ ಆಗ್ಬೋದು ತಿನ್ಬೇಕಂದ್ರೆ. ಇನ್ನು ಈ ಶಾಲಾ ಮಕ್ಕಳಲ್ಲಿ ಜಂಕ್ ಫುಡ್ನ ಆಸಕ್ತಿ ತುಂಬ ಬೆಳೀತಾ ಇದೆ.
ಸೊ ಅದು ಯಾತಕ್ಕಿರಬಹುದು ಅಂತೇಳಿ? ದಿಸ್ ಇಸ್ ಅ ರಿಯಲ್ ಟ್ರಿಕ್ಕಿ ಕ್ವಶನ್. ಆಸಕ್ತಿ ಮಕ್ಕಳಲ್ಲಿ ಬೆಳೀತಾ ಇರೋದು ತಾಯಿ ತಂದೆಗಳು ಇಂಟ್ರೊಡ್ಯೂಸ್ ಮಾಡಿದ ಕಾರಣ ಅಲ್ಲ, ಅಥವಾ ಅದರ ಟೇಸ್ಟ್ ಇಂದ ಆಗಿರಬಹುದು. ವೆರಿ ಮಚ್. ಈಗ ಐ ಟೆಲ್ ಯು, yes, yes, that is it triggers, that taste is, that's nothing but it triggers your tongue and ಆ ಟೇಸ್ಟ್ ಇಂದ ಮಕ್ಕಳಿಗೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅಂತ ಅನಿಸ್ತದೆ. ಯು ಕಾಂಟ್ ಸ್ಟಾಪ್ ಇಟ್ ಅಟ್ ಒನ್ ಪೀಸ್ ಆಫ್ ಚಿಪ್ಸ್. ದ್ಯಾಟ್ಸ್ ಅ ರೀಸನ್, ದ್ಯಾಟ್ಸ್ ಒನ್ ಥಿಂಗ್ ನಾವೆಲ್ಲ ನೋಡ್ತಾ ಇದ್ದೇವೆ. ಯು ಕಾಂಟ್ ಸ್ಟಾಪ್ ದಿಸ್ ಆಲ್ಸೋ. ಈಗ ನಾನು ಅಪ್ಪ ಅಮ್ಮ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತ ಹೇಳ್ತಾನೆ, ಅಪ್ಪ ಅಮ್ಮ ಯಾವಾಗಲೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿಲ್ಲ, ಫ್ರೆಂಡ್ ತಂದು ಕೊಡ್ಬೋದು. ಅಪ್ಪ ಅಮ್ಮ ಹತ್ರ ಹಣ ಕೇಳಿ ಗಲಾಟೆ ಮಾಡಿ ಹೋಗಿ ತಿನ್ನೋದುಂಟು, ಕೊಡಲ್ಲಾದ್ರೆ ನಾವು ಊಟ ಮಾಡಲ್ಲ ಹೇಳ್ತಾರೆ. ಈಗ ಮೊದಲೆಲ್ಲಾದ್ರೆ ಊಟ ಮಾಡಲ್ಲ ಕುತ್ಕೋ ಅಂತ ಹೇಳ್ತಿದ್ವಿ, ನಾವು ಹಾಗೆ ಹೇಳುದಿಲ್ಲ. ನಮ್ಮ ಕಾಲದ ಅಂದ್ರೆ ಮೊದ್ಲಿನ ಕಾಲದಲ್ಲಿ ಏನು ಅಪ್ಪ ಅಮ್ಮ ಮಾಡಿ ಕೊಡ್ತಾರ ಅದನ್ನ ತಿನ್ಕೊಂಡು ಹೋಗ್ತಿದ್ವಿ. ಹೌದು. ಈಗ 1-2 ಮಕ್ಕಳು ಇರೋದ್ರಿಂದಾಗಿ ಅವ್ರು ಹೇಳಿದಾಗೆ ನಾವು ಕೇಳಬೇಕು. ನಾವು ಮೊದಲೆಲ್ಲ ನೀವು ಊಟ ಮಾಡ್ಲೇ ಹೇಳಿದ್ರೆ ತೊಂದರೆ ಎಲ್ಲ ಮಾಡಬೇಡ ಅಂತ ಹೇಳ್ತಿದ್ರು, ನಮ್ಗೆ ಉಪಾಯ ಇಲ್ಲದೆ ನಾವು ಊಟ ಮಾಡ್ತಿದ್ವಿ. ಈಗಿನ ಜನರೇಷನ್ ಇಟ್ಸ್ ಓಕೆ, ದೇ ಆರ್ ಡಿಫ್ರೆಂಟ್. ನಾವು ವಿ ಕಾಂಟ್ ಕಂಪ್ಲೇನ್, ನಾವು ಹಾಗಿದ್ವಿ ನೀವು ಸಹ ಹಾಗೆ ಇರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಜಸ್ಟ್ ಟೆಲ್ ದೆಮ್, ಸಿ ಯು ಕ್ಯಾನ್ ಜಸ್ಟ್ ಟೆಲ್ ದೆಮ್. ಈಗಿನ ಮಕ್ಕಳು ಪ್ರತಿಯೊಂದಕ್ಕೂ ಪ್ರೂಫ್ ಕೇಳ್ತಾರೆ. ನಾವು ಕೇಳ್ತಿರ್ಲಿಲ್ಲ, ನಮ್ಗೆ ಕೇಳಲಿಕ್ಕೆ ಬಿಡ್ತಿರ್ಲಿಲ್ಲ, ನಮ್ಗೆ ಧೈರ್ಯನೂ ಇರ್ತಿರ್ಲಿಲ್ಲ ಕೇಳಲಿಕ್ಕೆ. ಹೀಗಾದ್ರೆ ಯಾಕೆ ಹಾಗೆ ಅಂತ, ಅದು ಹಾಗೆ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸ್ತಿದ್ರು. ಈಗಿನ ಮಕ್ಕಳು ನಮ್ಗೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ದೇ ವಿಲ್ ನಾಟ್ ಲಿಸನ್, ದೇ ವಿಲ್ ಟೆಲ್, ಗಿವ್ ಅಸ್ ದ ಫ್ಯಾಕ್ಟ್ಸ್, ವಿ ವಿಲ್ ಲಿಸನ್ ಟು ಯು ಆ್ಯಂಡ್ ದೇ ವಿಲ್ ಲಿಸನ್. ವಿ ಕಾಂಟ್ ಟೆಲ್ ಈಗಿನ ಜನರೇಷನ್ ಪ್ರಯೋಜನ ಇಲ್ಲ, ನಾವು ಹಾಗಿರಲಿಲ್ಲ. ಈಗಿನ ಜನರೇಷನ್ ನೋ, ದೇ ಆರ್ ವೆರಿ ಗುಡ್, ದೇ ಆರ್ ವೆರಿ ಪ್ರಾಕ್ಟಿಕಲ್. ಯು ಶುಡ್ ಅಪ್ರಿಷಿಯೇಟ್, ದೇ ಆರ್ ವೆರಿ ಪ್ರಾಕ್ಟಿಕಲ್, ದೇ ಆರ್ ವೆರಿ, we don't, they are not emotional, they are very emotional, they are practical, they are very good, but we need to approach them in a proper way. You give them the facts. See, you eat these junks, this has too much of fat in it, it has too much of oil in it, it has too much of salt in it, it has too much of sugar in it, which can add to your weight. Yes. Your weight, if you have, you get it, you become fat, you become obese, you can get diabetes, you can get cancer, you can, your kidneys can go in problem. ಇದೆಲ್ಲ ಹೇಳಿದ್ರೆ ಮಕ್ಕಳಿಗೆ ಏನೋ ಒಂದು ಸಣ್ಣ ಪರ್ಸೆಂಟೇಜಸ್ ಮಕ್ಕಳು ಅರ್ಥ ಮಾಡಿಕೊಂಡವು. ಯಾಕಂದರೆ ದೇ ಆರ್ ಸೀಯಿಂಗ್. ಎಷ್ಟೋ ಮಕ್ಕಳಿಗೆ ನಿಮಗೆ ದೇ ಆರ್ ಸೋ ಮಚ್ ಇನ್ ಟು ದಿಸ್ ಅಂತ ಹೇಳ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಈ ಮೇ ಬಿ ಇಟ್ ಈಸ್, ನಾವು ಎಣಿಸ್ಬೋದು ನಮಗೆಲ್ಲ ಮೊಬೈಲ್ ಸಿಗುವಾಗ ವಿ ಆರ್ ಆಲ್ ಲೆಕ್ಕದಲ್ಲಿ. ಈಗ ಹಾಗಲ್ಲ, ದೇ ಆರ್ ಆಲ್ ಓಪನ್ ಸೋಷಿಯಲ್ ಮೀಡಿಯಾ, ದೇ ನೋ ವಾಟ್ಸ್ ಹ್ಯಾಪ್ನಿಂಗ್ ಔಟ್ಸೈಡ್, ದೇ ನೋ ವಾಟ್ ಇಸ್ ಡಿಸೀಸ್, ವಾಟ್ ಇಸ್ ಡಯಾಬಿಟೀಸ್, ವಾಟ್ ಇಸ್ ಇದು, ಅದೆಲ್ಲ ಗೊತ್ತಿದೆ ಮಕ್ಕಳಿಗೆ. ಸೊ ಯು ಟೀಚ್ ದೆಮ್ ಇನ್ ದ ರೈಟ್. ಅವ್ರಿಗೆ ಹೊರಗಿಂದ ತಪ್ಪು ತಿಳ್ಕೊಳ್ಳೋ ಬದಲು ನಿಮ್ಮ ಮನೆಯಲ್ಲವರು ಸರಿಯಾಗಿ ಹೇಳಿಕೊಡಿ, ಹೀಗೆ ಮಾಡಿದ್ರೆ ಏನಾಗ್ತದೆ, ಹೀಗೆ ತಿಂದರೆ ಏನಾಗ್ತದೆ. So to some extent, yes, we can't tell don't eat, but we'll also tell along with this try to eat what I have prepared. That is more healthier. ಈಗ ಮಕ್ಕಳಲ್ಲಿ ಆರೋಗ್ಯಕರವಾದ ಒಂದು ಆಹಾರವನ್ನು ಹೇಗೆ ಪೋಷಕರು ಪ್ರೋತ್ಸಾಹಿಸಬಹುದು, ಅವರನ್ನು ಹೇಗೆ ನೀವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. That's what I always tell. You eat. For example, the parents should start eating. I know it's telling it's most of the working women'sಗೆ ನಾವು ಕೆಲಸ ಮುಗಿಸಿ ಮನೆಗೆ ಹೋದ ಕೂಡಲೇ ಅಡುಗೆ ಮನೆಗೆ ಪುನಃ ಯಾರು ಹೋಗ್ತಾರೆ, ಯಾರು ಹೊರಗಿನ ಅಲ್ಲಿ ಇಲ್ಲಿ ಆರ್ಡರ್ ಮಾಡಿ ಏನೋ ತರಿಸಿ ತಿಂತೇವೆ. ಸೊ ಮಕ್ಕಳನ್ನೆಲ್ಲ ನೋಡಿರ್ತಾರೆ. ನಾನು ಅದೇ ಹೇಳ್ದಲ್ಲ, ಈ ಮಕ್ಕಳು ನಮ್ಮನ್ನು ಎಷ್ಟು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ದಟ್ಸ್ ಅ ಬೆಟರ್ ವರ್ಡ್. ಎಷ್ಟು ಅಬ್ಸರ್ವ್ ಮಾಡ್ತಾರೆ ಹೇಳಿದರೆ, ಆ್ಯಂಡ್ ಅವರಿಗೆ ವೆನ್ ಅಮ್ಮ ಕ್ಯಾನ್ ಡೂ ದ್ಯಾಟ್, ವೈ ಕ್ಯಾನ್ ನಾಟ್ ಐ ಡೂ? I'll also order something. So it is parents, it's not easy for a parent, but it's not easy. But as me as a parent, I have done it. I made it a point that my children should eat home cooked food. It was not easy for me coming back from work and cooking, going to office, cooking and going, adalla yaudu easy irlilla, but I made it a point. I have to do it and I have done it. So it's all planning. ನೀನು ಪ್ಲ್ಯಾನ್ ಮಾಡಿಕೊಂಡು ಸರಿಯಾಗಿ ಅಡುಗೆ ಮಾಡಿಕೊಂಡು ಸರಿಯಾಗಿ ನಿಮಗೆ ಮಕ್ಕಳಿಗೆ ಬೇಕಾಗುವಂಥ ನ್ಯೂಟ್ರಿಷಸ್ ಫುಡ್ ನೀನು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿ ಅಂತಾರೆ. ಇಟ್ ಈಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್ ವಿತ್ ಡಿಫಿಕಲ್ಟಿ. ನಾವು ಇಟ್ಸ್ ಲೆಫ್ಟ್ ಟು ಯು ಹೌ ಮಚ್ ಡಿಫಿಕಲ್ಟಿ ಯು ವಾಂಟ್ ಟು ಟೇಕ್ ಅಷ್ಟೇ. ಹೌದು. ಇನ್ನು ಈ ಶಾಲೆಯ ಪಾತ್ರ ಅಂದರೆ ಏನಿರ್ತದೆ, ಅಂದರೆ ಮಕ್ಕಳ ಒಂದು ಈ ಪೌಷ್ಟಿಕಾಂಶದ ಒಂದು ಇದರಲ್ಲಿ ಸ್ಕೂಲಿನ ಪಾತ್ರ ಏನಿರುತ್ತೆ? ಎಕ್ಸಾಕ್ಟ್ಲಿ. ಸೊ ಈಗ ಜಸ್ಟ್ ಒನ್ ಇನಿಷಿಯೇಟಿವ್ ದೇ ಹ್ಯಾವ್ ಆಲ್ರೆಡಿ ಟೇಕನ್ ಇಸ್ ದೇ ಹ್ಯಾವ್ ಸ್ಟಾಪ್ಡ್ ಜಂಕ್ ಫುಡ್ಸ್ ಆ್ಯಂಡ್ ಇನ್ ಬಿಟ್ವೀನ್ ದೇ ಕ್ಯಾನ್ ಆಲ್ಸೋ ಹ್ಯಾವ್ ಸ್ಮಾಲ್ ಟಾಕ್ಸ್. ಈ ನ್ಯೂಟ್ರಿಷನ್ ಸಂಬಂಧಪಟ್ಟವರನ್ನು ಕರೆದು ಅವರೊಟ್ಟಿಗೆ ಮಾತಾಡೋದಾಗಲಿ,
ಅಥವಾ ಸ್ಮಾಲ್ ಗೇಮ್ಸ್ ಆರ್ಗನೈಸ್ ಮಾಡೋದಾಗಲಿ, ಇಟ್ ಇಸ್ ದ ಬೇಸಿಕ್ ನ್ಯೂಟ್ರಿಷನ್ ಹೇಳಿಕೊಟ್ರು ಸಾಕು. ಐ ಡೋಂಟ್ ಸೇ ಯು ಹ್ಯಾವ್ ಟು ಗೋ ಇನ್ ಟು ಡೆಪ್ತ್ ಆಫ್ ನ್ಯೂಟ್ರಿಷನ್. ಯು ಕ್ಯಾನ್ ಜಸ್ಟ್ ಟೆಲ್ ದಮ್ ದ ಬೇಸಿಕ್ ನ್ಯೂಟ್ರಿಷನ್. ಅಂದರೆ ವೆಜಿಟೇಬಲ್ಸ್ ಯಾಕೆ ಇಂಪಾರ್ಟೆಂಟು, ಬಿಕಾಸ್ ಆಲ್ ದಿಸ್ ಚಿಲ್ಡ್ರನ್ ದೇ ನೋ ಇಟ್. ಯಾಕಂದರೆ ಈ 10th 9th 8th ಮಕ್ಕಳಿಗೆ they'll have this basic knowledge about carbohydrates, they'll have basic knowledge about fat, protein ಎಲ್ಲ ಗೊತ್ತಿರ್ತದೆ ಮಕ್ಕಳಿಗೆ. ಫೈಬರ್ ಎಲ್ಲ ನಾವು, ಬಿಕಾಸ್ ಐ ರಿಮೆಂಬರ್ ವೆನ್ ಐ ಯೂಸ್ ಟು ಗೋ ಟು ಸ್ಕೂಲ್ಸ್ ಆ್ಯಂಡ್ ಗಿವ್ ಟಾಕ್, ನಾನು ಕ್ವಶನ್ ಕೇಳೋ ಮುಂಚೆನೇ ಮಕ್ಕಳು ಆನ್ಸರ್ ಮಾಡ್ತಿದ್ರು. ಸೊ ದೇ ಹ್ಯಾವ್ ನಾಲೆಜ್ ಅಬೌಟ್ ಇಟ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ದೇ ರಿಯಲಿ ನೋ ಅಬೌಟ್. ಹಾಗಂತ ಪೇರೆಂಟ್ಸಿಗೆ ಟೀಚರ್ಸು ಎಲ್ಲಿಯಾದರೂ ಹೀಗೆ ಮಧ್ಯದಲ್ಲಿ ಕರೆದು, ಇಫ್ ದೇ ಫೀಲ್ ದ ಚೈಲ್ಡ್ ಈಸ್ ರಿಪೀಟೆಡ್ಲಿ ಫಾಲಿಂಗ್ ಸಿಕ್, ಸೊ ವಾಟ್ ದೇ ಹ್ಯಾವ್ ಟು ಡೂ, ಈ ಮಗು ಹುಷಾರು ತಪ್ಪಿ ಬೀಳ್ತಾ ಉಂಟು, ಜಸ್ಟ್ ಲುಕ್ ದ್ಯಾಟ್ ಹಿ ಈಟ್ಸ್ ಹೆಲ್ದಿ ಫುಡ್. ಎಲ್ಲಿಯಾರು ದೇ ಡೂ ಆಲ್ ದಿಸ್ ಡೆಂಟಲ್ ಚೆಕಪ್, ದೇ ಡೂ ಹಿಮೋಗ್ಲೋಬಿನ್ ಚೆಕಪ್, ಅದೆಲ್ಲ ಸ್ಕೂಲಲ್ಲೆಲ್ಲ ಮಾಡಿಸ್ತಾರೆ. ಸೊ ಆವಾಗ ಎಲ್ಲಿಯಾರು ಮಕ್ಕಳದು ಏನೋ ಹೀಗೆ ಪ್ಯಾರಾಮೀಟರ್ಸ್ ಹೆಚ್ಚು ಕಮ್ಮಿ ಆಗ್ತಾ ಇರುವಾಗ ದೇ ಕ್ಯಾನ್ ಕಾಲ್ ಆ್ಯಂಡ್ ದೇ ಕ್ಯಾನ್ ಟೆಲ್ ದಿ ಪೇರೆಂಟ್ಸ್ ವಾಟ್ ದ ಪೇರೆಂಟ್ಸ್ ಕ್ಯಾನ್ ಡೂ. ಈಗ ಎಷ್ಟೋ ಸ್ಕೂಲಲ್ಲಿ ಬಿಸಿ ಊಟ ಕೊಡ್ತಾ ಇದ್ದಾರೆ, ದ್ಯಾಟ್ ಈಸ್ ಆಲ್ಸೋ ಗುಡ್. ಇನ್ನು ಕೆಲವು ಸ್ಕೂಲಲ್ಲಿ ದೇ ಕ್ಯಾನ್ ಇಂಟ್ರೊಡ್ಯೂಸ್ ಸಚ್ ಕೈಂಡ್ ಆಫ್ ಹೆಲ್ದಿ ಫುಡ್ಸ್ ಟು ದ ಚಿಲ್ಡ್ರನ್. ಅಂದರೆ ಸ್ಕೂಲ್ಗಳಲ್ಲಿ ಹೆಲ್ದಿ ಫುಡ್ ಅಥವಾ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು, ಡೈಟಿಷಿಯನ್ ಕರೆದು ಅವರಿಗೆ ಒಂದು ತಿಳುವಳಿಕೆ ಕೊಟ್ಟರೆ ಒಳ್ಳೇದು. ಅಂದರೆ ಇದರಲ್ಲಿ ಸ್ಕೂಲಿನ ಪಾತ್ರ ತುಂಬಾ ದೊಡ್ಡದು. ಎಷ್ಟು ಪೇರೆಂಟ್ಸ್ ಇದು ಎಷ್ಟು ಇದಿರತ್ತಾ ಅಂದರೆ ಅಷ್ಟೇ ಇರ್ತದೆ ಪೇರೆಂಟ್ಸ್. ದಟ್ಸ್ ವಾಟ್ ಐ ಸೆಡ್. ಈ ಎಷ್ಟೋ ಮಕ್ಕಳು ತಾಯಿ ತಂದೆ ಹೆದರೋಕ್ಕಿಂತ ಜಾಸ್ತಿ ಶಾಲೆಯಲ್ಲಿ ಟೀಚರ್ಗೆ ಹೆದರ್ತಾರೆ. ಸೊ ದೇ ಫೀಲ್ ಟೀಚರ್ ಹೇಳಿದ್ದು ವೇದವಾಕ್ಯ ಅಂತ. ಸೊ ಅವರ ಮೂಲಕವೇ ಇದನ್ನ ಮಕ್ಕಳಲ್ಲಿ ತಿಳುವಳಿಕೆ ಕೊಡುವುದಾದ್ರೆ ಇಟ್ ಇಸ್ ದ್ಯಾಟ್ ವಿಲ್ ಬಿ ಅನ್ ಆಡೆಡ್. ಕೇಕ್ ಇಸ್ ಪ್ರಿಪೇರ್ಡ್ ಬೈ ಪೇರೆಂಟ್, ಐಸಿಂಗ್ ಇಸ್ ಬೈ ಟೀಚರ್ಸ್. ನಾವು ಒಳ್ಳೆ ಫುಡ್ ತಿನ್ಬೇಕು ಅಂತ ಮಕ್ಕಳಿಗೆ ಹೇಳಿರ್ತೇವೆ, ಅದನ್ನ ಇನ್ನೂ ಒಳ್ಳೇದು ಅಂತ ಹೇಳೋದು ಟೀಚರ್ಸ್ನ ಕೆಲಸ. ಹಾಗೆ ಮಾಡ್ಬೋದು. 1 minute ನೀರು ಬೇಕಾ? ಎಂತ ಬೇಡ, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಆಗ ಸ್ವಲ್ಪ ಇದಾಗ್ತಿಲ್ಲ. ಇಲ್ಲ ಐ ಆಮ್ ಆಲ್ ರೈಟ್, ಐ ಆಮ್ ಆಲ್ ರೈಟ್. ನೆಕ್ಸ್ಟ್ ಆಯ್ತಾ, ಇನ್ನೆರಡನೇ ಕ್ವಶನ್ ಉಂಟು. ಆಹಾರವನ್ನು ಆಯಿತು, ಸುಧಾರಣೆ ಶಾಲೆಯ ಪಾತ್ರ ಆಯಿತು, ಇದು ಲಾಸ್ಟ್ ಇದೀಗ ಮಕ್ಕಳ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಯಾವ ಸಂದೇಶ ನೀಡಲಿಕ್ಕೆ ಲಾಸ್ಟ್ ಇದು ಪೇರೆಂಟ್ಸ್ ಆಡಿಯನ್ಸಿಗೆ ಅಥವಾ ಇದಕ್ಕೆ ಲಾಸ್ಟ್. ಈಗ ನಾವು ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಲಾಸ್ಟ್ ಕ್ವಶನ್ ನಂದು ಏನು ಅಂತ ಹೇಳಿದರೆ, ನಮ್ಮ ಪೇರೆಂಟ್ಸಿಗೆ ಅಥವಾ ನಮ್ಮ ಆಡಿಯನ್ಸಿಗೆ ನೀವು ಈ ಪೌಷ್ಟಿಕಾಂಶದ ಕೊರತೆ ಬಗ್ಗೆ ಏನಾದರೂ ಹೇಳಬೇಕು, ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ ಅಂತೇಳಿ? ದ್ಯಾಟ್ಸ್ ಅ ಗುಡ್ ಕ್ವೆಶ್ಚನ್. ಪೌಷ್ಟಿಕಾಂಶ ಅಂತ ಹೇಳುವಾಗ ನ್ಯೂಟ್ರಿಷನ್ ಅಂತ ಏನು ಹೇಳ್ತೇವೆ. ಸೊ ಒಂದು ವಿಷಯ ಎಲ್ಲ ಪೇರೆಂಟ್ಸ್ ಏನಾದ್ರು ಒಂದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೇಳಿದ್ರೆ ಬ್ಯಾಲೆನ್ಸ್ಡ್. ಈಗ ನನ್ನ ಮಗುವಿಗೆ ಮೊಟ್ಟೆ ಮಾತ್ರ ಇಷ್ಟ, ನಾನು ಮೊಟ್ಟೆ ಕೊಡ್ತೇನೆ, ಹಾಲು ಮಾತ್ರ ಇಷ್ಟ, ಹಾಲು ಕೊಡ್ತೇನೆ, ಬೇರೆ ಯಾವುದು ಕೊಡೋದಿಲ್ಲ. ಸಿ ವಾಟ್ ಐ ಬಿಲೀವ್ ಇಸ್ ಯು ಶುಡ್ ಇಂಟ್ರೊಡ್ಯೂಸ್ ಚಿಲ್ಡ್ರನ್ ವಿತ್ ಆಲ್ ದಿ ಕೈಂಡ್ ಆಫ್ ಫುಡ್ ವಾಟ್ ಯು ಆರ್ ಈಟಿಂಗ್. ಐ ಬಿಲೀವ್ ಟ್ರೆಡಿಷ್ನಲ್ ಡಯಟ್ ಅಂದರೆ ನಮ್ಮ ಅಜ್ಜಿಂದ್ರೆ ಏನು ತಿಂತಿದ್ರು, ನಮ್ಮ ಅಜ್ಜಿಯಂದ್ರೆ ಏನು ತಿಂತಿದ್ರು ಅಂಥದ್ದೇ ಫುಡ್ಡನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಟ್ರೆಡಿಷ್ನಲ್ ಫುಡ್ ಅಂತ ಏನು ಹೇಳ್ತೇವೆ. ಸೊ ಅಂಥ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡೋದಾಗಲಿ, ಮತ್ತು ಟೈಮಿಂಗಿಗೆ ಊಟ ಮಾಡೋದಾಗಲಿ, ಇಷ್ಟ ಬಂದ ಹಾಗೆ ಊಟ ಮಾಡೋದು. ನಾನು ಬ್ಯುಸಿ ಇದ್ದೇನಮ್ಮ, ನನಗೆ ಊಟ ಮಾಡೋದು. ಕೆಲವು ಕಡೆ ಪೇರೆಂಟ್ಸ್ ಶುಡ್ ಆ್ಯಕ್ಟ್ ಲೈಕ್ ಪೇರೆಂಟ್ಸ್. ಪೇರೆಂಟ್ಸ್ ಕೆನಾಟ್ ಬಿ ಫ್ರೆಂಡ್ಸ್ ಆಲ್ ದ ಟೈಮ್. ಒಂದು ಹಂತದವರೆಗೆ ಮಕ್ಕಳಿಗೆ ತಪ್ಪು ಸರಿ ಅರ್ಥ ಆಗುವವರೆಗೂ parents should be parents. They can't tell we are friends. No, we can't be friends till they, because if we become friends we are going to lose our children, especially through health. Because nade heldala ಈ ಫುಡ್ ಹೇಳುವಂಥದ್ದನ್ನು ಮೋಸ್ಟ್ ಎಂತ ಹೇಳ್ತಾರೆ ಗ್ರಾಂಟೆಡ್ ಟೇಕನ್ ಅಂತ ಹೇಳ್ಬೋದು. ಯಾಕಂದರೆ ಫುಡ್ಡನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ನೀವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಳುವಂಥ ತಿಂದರೆ ಆಯಿತು, ಟಿಫಿನ್ ಮಾಡಿದರೆ ಆಯಿತು. ನಮಗೆ ಫುಡ್ಡದ್ದು ಸೀರಿಯಸ್ನೆಸ್ ಅರ್ಥ ಆಗೋದು ನಾವು ಹುಷಾರು ತಪ್ಪಿ ಬೀಳುವಾಗ ಮಾತ್ರ. ಆವಾಗ ನಾವು ಕೇಳ್ತೇವೆ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಅಷ್ಟರವರೆಗೆ ನಮಗೆ ಫುಡ್ ಬಗ್ಗೆ ಸೀರಿಯಸ್ನೆಸ್ ಇರೋಲ್ಲ. ಟೇಕ್ ಇಟ್ ಸೀರಿಯಸ್ಲಿ ಅಂದರೆ ಏನು, ಯು ಮೇಕ್ ಇಟ್ ಅ ಪಾಯಿಂಟ್. ನನ್ನ ಮಗು ಇಷ್ಟು ತಿನ್ನಬೇಕು, ಟೈಮಿಂಗ್ಸ್ ಇರಬೇಕು, ಬ್ರೇಕ್ಫಾಸ್ಟ್ ಈ ಟೈಮೊಳಗೆ ಬ್ರೇಕ್ಫಾಸ್ಟ್ ಮುಗಿಬೇಕು, ಲಂಚ್ ತಿನ್ನಬೇಕು. ಎಷ್ಟೋ ಮಕ್ಕಳು ಶಾಲೆಗೆ ಹೋಗೋ ಮುಂಚೆ ಬ್ರೇಕ್ಫಾಸ್ಟ್ ತಿನ್ನಲ್ಲ. ಯಾಕೆ ತಿನ್ನಲ್ಲ? ಅವ್ರಲ್ಲಿ ಬೇಗ ಹೇಳಲ್ಲ. ಯಾಕೆ ಹೇಳಲ್ಲ? ಲೇಟ್ ಮಲಗ್ತಾರೆ ರಾತ್ರಿ. ಅದನ್ನೆಲ್ಲ ಪೇರೆಂಟ್ಸ್ ಮಾನಿಟರ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕೊಡೋದೇ ಮಕ್ಕಳನ್ನ ಶಾಲೆಗೆ ಕಳಿಸ್ಬಾರ್ದು. ಇನ್ನು ಕೆಲವು ಪೇರೆಂಟ್ಸ್ಗಳು ಬ್ರೇಕ್ಫಾಸ್ಟ್ ಲೇಟ್ ಆಯಿತು ನನಗೆ, ಇನ್ನು ಕೆಲವು ತಾಯಂದ್ರೆ ಬೇಗ ಹೇಳಲ್ಲ. ಐ ಅಂಡರ್ಸ್ಟ್ಯಾಂಡ್. ಸಿ ದೇ ಆರ್ ಸೋ ಮೆನಿ ರೀಸನ್ಸ್, ಬಟ್ ಐ ಸೇ ವೆನ್ ಇಟ್ ಕಮ್ಸ್ ಟು ಯುವರ್ ಚೈಲ್ಡ್ you should do all that. If you want your child to be healthy, then you should sacrifice.
ಪೇರೆಂಟ್ಸ್ ಶುಡ್ ಸ್ಯಾಕ್ರಿಫೈಸ್. ಬೇಗ ಹೇಳೋದು, ಮಕ್ಕಳಿಗೆ ಮಾಡಿಕೊಡೋದು, ತಿಂಡಿ ತಿನ್ನಲಿಕ್ಕೆ ಹೇಳುವಂತ ಅದೇ ಹೇಳಿದಲ್ಲ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಆಯ್ತಾ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಹೇಳ್ತಾರಲ್ಲ, ನೀವು ಮನೆಯಲ್ಲೇ ಸ್ಟಾರ್ಟ್ ಮಾಡು. ನೀವು ಹೊರಗೆ ಹೋಗಿ ಮಾಡಿ ಏನು ಪ್ರಯೋಜನ? ನಾನು ಅಲ್ಲಿ ಹೋಗಿ ಭಾಷಣ ಬಿಗದು ಏನು ಪ್ರಯೋಜನ? ನಾನು ಮನೆಯಲ್ಲೇ ಮಾಡಲಿಲ್ಲ ಅಂತಾರೆ. ಸೊ ಮನೆಯಲ್ಲಿ ಮಾಡು, ಮಕ್ಕಳಿಗೆ ಹೇಳಿಕೊಡು. ಯು ಟೀಚ್ ದೆಮ್ ಟು ಈಟ್, ಟೈಮಿಗೆ ಸರಿಯಾಗಿ ತಿನ್ನುವಂಥದ್ದು, ಟೈಮಿಗೆ ಸರಿ ಮಲಗುವಂಥದ್ದು, ಯಾವ್ಯಾವ ಟೈಮಿಗೆ ತಿನ್ನು. ಇನ್ನೊಂದು ಕೆಟ್ಟ ಅಭ್ಯಾಸ ಐ ಹ್ಯಾವ್ ನೋಟಿಸ್ಡ್ ಇಸ್ ಚಿಲ್ಡ್ರನ್ ಈಟಿಂಗ್ ಫ್ರಂಟ್ ಆಫ್ ಟಿವಿ, ಯೂಸಿಂಗ್ ಫೋನ್, ರೀಡಿಂಗ್. ಯಾಕೆ? ಐ ಸ್ಟಿಲ್ ಡೋಂಟ್ ಅಲೌ ಮೈ ಡಾಟರ್ಸ್ ಟು ಡೂ ದ್ಯಾಟ್. ಐ ಸೆಡ್, ಯು ವಾಂಟ್ ಟು ವಾಚ್ ಮೂವೀಸ್, you want to watch TV, do it later. Yeah. You do it, I don't mind, but not while eating your food. Food should only be food. So there are so many such small habits which you can introduce and help a child. It will be really very, innu tumba it will take long time, but these are the basic things I think. So a mother alla father sameta, adu modlu mother anta ittu, iga hagala it's parents, because both are very important. Now what the child will say, Amma is telling, Appa is not telling anything. Oh, yes. Amma is not good, Appa is very good. That should not happen. Both should be a part of the team to raise a child. That's very important. ಒಂದು ಒಳ್ಳೆ ಸಂದೇಶವನ್ನು ನಮ್ಮ ಪೇರೆಂಟ್ಸಿಗಾಗಿರ್ಬೋದು, ನಮ್ಮ ಆಡಿಯನ್ಸಿಗಾಗಿರ್ಬೋದು ಒಂದು ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು SRP ಸೆಂಟರ್ ಉಡುಪಿ ಇಲ್ಲಿಯ ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್, ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಮತ್ತು ಯು ಚಾನಲ್ ಅವರು ಅರ್ಪಿಸಿರುವಂತಹ ಸ್ವಲಿನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವಾಸ್ ರಿಹ್ಯಾಬ್ನ ಸೆಂಟರ್ನಲ್ಲಿ ನಾವಿರುವಂಥದ್ದು. ಈ ಸೆಂಟರ್ನಲ್ಲಿ ಹಲವಾರು ರೀತಿಯ ಸ್ಪೀಚ್ ಥೆರಪಿ ಆಗಿರ್ಬೋದು, ಆಕ್ಯುಪೇಷನ್ ಥೆರಪಿ ಆಗಿರ್ಬೋದು, ನ್ಯೂಟ್ರಿಷನ್ಸ್ ಆಗಿರ್ಬೋದು, ಇಂತಹ ಹಲವಾರು ಥೆರಪೀಸ್ಗಳನ್ನ ಈ ಸೆಂಟರ್ ಅಲ್ಲಿ ಮಾಡ್ತಾರೆ. ಇದರಿಂದ ಎಷ್ಟು ಮಕ್ಕಳಿಗೆ ಉಪಯೋಗ ಆಗ್ತದೆ, ಇದರಿಂದ ಇವನ್ ಪೇರೆಂಟ್ಸ್ ಗಳಿಗೆ ಇದರ ಇನ್ಫಾರ್ಮೇಶನ್ಸ್ ಎಲ್ಲರಿಗೂ ರೀಚ್ ಆಗ್ಬೇಕು ಅಂತ ಹೇಳುವಂತ ಕಾರಣದಿಂದಾಗಿ ಈ ಸೆಂಟರ್ಗೆ ನಾವು ರೀಚ್ ಆಗಿದ್ದೇವೆ. ಈ ಸೆಂಟರ್ ನಲ್ಲಿ ಏನೇನು ನಮಗೆ ಇನ್ಫಾರ್ಮೇಶನ್ ಸಿಗ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸ್ವಲಿನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಸಂಸ್ಥೆಯ ಜೊತೆ ಇದ್ದೇವೆ. ಈ ಹಲವಾರು ಸಂಚಿಕೆಯಿಂದ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಅಲ್ಲಿನ ವಿಚಾರಗಳನ್ನು ತಿಳ್ಕೊಂಡು ನಾವು ಬಂದಿರುವಂತದ್ದು. ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಸಂಸ್ಥೆಗೆ ಬಂದಿರುವಂತದ್ದು, ಎಕ್ಸ್ಪೆಷಲಿ ನಮ್ಮ ಸ್ಪೆಷಲ್ ಮಕ್ಕಳಿಗೆ ಹೆಲ್ಪ್ ಆಗುವಂತಹ ಒಂದು ಸಂಸ್ಥೆ. ನಾವು ವಿಶ್ವಾಸ್ ರಿಹ್ಯಾಬ್ ನಲ್ಲಿದ್ದೇವೆ. ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾನಿಕಾ ವಾಟ್ವೇ ಅವರಿದ್ದಾರೆ. ಸೊ ನಮಸ್ಕಾರ ಮೇಡಮ್, ನಮ್ಮ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹೇಗಿದ್ರಿ ಮೇಡಮ್? ಆರಾಮಿದ್ದೀವಿ. ಸೊ ಮೇಡಮ್, ನಾವೀಗ ನಮ್ಮ ವೀಕ್ಷಕರಿಗೆ ಈ ನಿಮ್ಮ ವಿಶ್ವಾಸ್
ರಿಹ್ಯಾಬ್ನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮೊದಲಿಗೆ ಹೇಳ್ಬೇಕಂತ ಹೇಳಿದ್ರೆ ಏನೇನು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಓಕೆ, ಸೊ ನಮಸ್ಕಾರ ಎಲ್ಲರಿಗೆ. ವಿಶ್ವಾಸ್ ರಿಹ್ಯಾಬ್, ಇದಕ್ಕೆ ಫುಲ್ ಹೆಸರು ಹೇಳಬೇಕಿದ್ರೆ ವಿಶ್ವಾಸ್ ರಿಹ್ಯಾಬ್ ಸ್ಪೀಚ್ ಸ್ವಾಲೋಯಿಂಗ್ ಅಂಡ್ ನ್ಯೂಟ್ರಿಷನ್ ಥೆರಪಿ ಸೆಂಟರ್. ನನ್ನ ಹೆಸರು ಸಾನಿಕಾ ವಾಟ್ವೆ. ನನ್ನ ಸ್ಪೆಷಲೈಸೇಷನ್ ಆಗಿದ್ದು ಸ್ಪೀಚ್ ಥೆರಪಿಯಲ್ಲಿ, ಮತ್ತೆ ಜೊತೆಗೆ ನಾನು ಕ್ಲಿನಿಕಲ್ ನ್ಯೂಟ್ರಿಷನ್ ಅಲ್ಲಿ ಸಹ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಜೊತೆಗೆ ಅದನ್ನು ಕಂಬೈನ್ ಮಾಡಿ ಇಲ್ಲಿ ಮಕ್ಕಳಿಗೆ ಅಥವಾ ಯಾವ ಪೇಷಂಟ್ಸ್ ಇಲ್ಲಿ ಬರ್ತಾರೆ ಅವರಿಗೆ ಗುಣ ಆಗ್ಬೇಕಂತ ಒಂದು ಉದ್ದೇಶ. ಈ ಕ್ಲಿನಿಕ್ ಸ್ಟಾರ್ಟ್ ಆಗಿದ್ದು ಒಂದು 8 ತಿಂಗಳು ಹಿಂದೆ. ಅಂದ್ರೆ ನನ್ನ ಪ್ರಾಕ್ಟೀಸ್ ನಡೀತಾ ಇದ್ರು, ಆದ್ರೂ ನಾನು ಆವಾಗ ಸ್ವಲ್ಪ ಹೋಮ್ ವಿಸಿಟ್ಸ್, ಟೆಲಿಥೆರಪಿ ಅಥವಾ ಫ್ರೀಲಾನ್ಸಿಂಗ್ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಸೊ ನನ್ನ ಪೇಷಂಟ್ಸಿಗೆ ಅವ್ರ ಡೋರ್ ಸ್ಟೆಪ್ಸಿಗೆ ಹೋಗಿ ಥೆರಪಿ ಸರ್ವಿಸಸ್ ಎಲ್ಲ ಕೊಡ್ತಾ ಇದ್ವಿ. ಬಟ್ ಡ್ಯೂ ಟು ದ ಚಾಲೆಂಜಸ್, ಮತ್ತೆ ಅದು ಮಕ್ಕಳಿಗೆ ಸಹ ಒಂಥರ ವಾತಾವರಣ ಬೇಕು. ಈ ಥೆರಪಿ ಸೆಂಟರ್ ಅಲ್ಲಿ ನಾವು ಎಂತ ಎಲ್ಲ ಚೇಂಜಸ್ ಮಾಡಿದ್ದೇವೆ ಆ ರೀತಿಯಲ್ಲಿ ಜೊತೆಗೆ ಅದನ್ನು ಸೇರಿಸಿ ನಾವು ಥೆರಪಿ ಸ್ಟಾರ್ಟ್ ಮಾಡುವಾಗ ಇನ್ನೂ ಗುಣ ಆಗ್ತದೆ. ಸೊ ದ ಪ್ಲಾನ್ ಕೇಮ್ ಇನ್ ಟು ಎಕ್ಸಿಕ್ಯೂಷನ್. ಮತ್ತೆ ಇನ್ ಸೆಪ್ಟೆಂಬರ್ 2025 ಈ ಸೆಂಟರ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಸದ್ಯ ಸುಮಾರು ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ನನ್ನ ಜಸ್ಟ್ ಫೋಕಸ್ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಮೇಲೆ ಇಲ್ಲ, ನಾನು ನೋಡೋದು ನ್ಯೂರೋ ರಿಹ್ಯಾಬ್ ಕೇಸಸ್ ಸಹ ಇದೆ. ಬಟ್ ಪ್ರಿಡಾಮಿನೆಂಟ್ಲಿ 95% ಆಫ್ ದ ಕೇಸ್ ಲೋಡ್ ಇರೋದು ನಮ್ಮ ಕ್ಯೂಟಿಪೈಸ್, ಕಿಡೋ ಪಾಪ್ಯುಲೇಷನ್ ನಾನು ಹೇಳುದು ಅಂತ. ಅದರಲ್ಲಿ ಮಿಕ್ಸ್ಡ್ ಗ್ರೂಪ್ ಹಾಗೆ ಬರ್ತಾರೆ. ಅಂದ್ರೆ ಕೆಲವು ಸ್ಪೆಷಲ್ ನೀಡ್ಸ್ ಅಂದ್ರೆ ನಾವು ಹೇಳುದು those with autism or ADHD or cerebral palsy, Down syndrome, ಇದು ಒಂದು ಗ್ರೂಪ್. ಬೇರೆ ಜಸ್ಟ್ ಟಿಪಿಕಲ್ ಡಿಲೇ, ಅಂದ್ರೆ ಅವರಿಗೆ ನಾವು ನೋಡಿ ಎಲ್ಲರೂ ಹೇಳ್ಬೋದು ಈ ತರ ಉಂಟಾ ಅಂತ, ಬಟ್ ಸ್ಪೆಷಲೈಸ್ಡ್ ಅಸೆಸ್ಮೆಂಟ್ ಮಾಡಿ ಗೊತ್ತಾಗ್ತದೆ ಇದು ಜಸ್ಟ್ ಟಿಪಿಕಲ್ ಲ್ಯಾಂಗ್ವೇಜ್ ಡಿಲೇ. ಒಂದ್ ಸ್ವಲ್ಪ ನಾವು ಸಪೋರ್ಟ್ ಕೊಟ್ರೆ ದೇ ವಿಲ್ ಬಿಕಮ್ ಬೆಟರ್. ಸೊ ಈ ತರ ಮಿಕ್ಸ್ಡ್ ಗ್ರೂಪ್. ಕೆಲವು ಸ್ಟ್ಯಾಮರಿಂಗ್ ಕೇಸಸ್ ಸಹ ಬರ್ತಾರೆ, ಅಂದ್ರೆ ತೊದಲು ಸಮಸ್ಯೆ ಇರುವವರಿಗೆ. ಸೊ ಮಾತಾಡ್ತಾರೆ ಎಲ್ಲ ಸರಿ ಉಂಟು, ಬಟ್ ಸ್ವಲ್ಪ ಎಂಗ್ಸೈಟಿ ಇಶ್ಯೂಸ್ ಬರ್ತದೆ. ನಾವು ಸಡನ್ಲಿ ಎಂತದು ಮಾತಾಡ್ಲಿಕ್ಕೆ ಹೇಳುವಾಗ ಅವ್ರಿಗೆ ಮಕ್ಕಳಿಗೆ ಬರುದಿಲ್ಲ ಎಂತದು ಹೇಳಲಿಕ್ಕೆ, ಅಥವಾ ಉಚ್ಚಾರಣೆ ಸರಿ ಇರುವುದಿಲ್ಲ. ಕೆಲವರು 8 ವರ್ಷ ಆಗಿದೆ ಆದ್ರೂ ಒಂದು ಮಗು ತರ ಮಾತಾಡು ಮಕ್ಕಳು ಆ ತರ ಇದ್ದಾರೆ. ಸೊ ಆ ತರ ಸಹ ಪೇರೆಂಟ್ಸ್ ಇಲ್ಲಿ ಕರ್ಕೊಂಡು ಬರ್ತಾರೆ. ಇನ್ನೊಂದು ಗ್ರೂಪ್ ಏನ್ ಬರುದು ಅಂದ್ರೆ ನಮ್ಮ ರೀಡಿಂಗ್ ರೈಟಿಂಗ್ ಡಿಫಿಕಲ್ಟೀಸ್. ಸೊ ಅದಕ್ಕೆ ನಾವು ಟರ್ಮ್ ಹೇಳುದು ಡಿಸ್ಲೆಕ್ಸಿಯಾ ಅಥವಾ ಡಿಸ್ಗ್ರಾಫಿಯಾ ಆ ರೀತಿಯಲ್ಲಿ. ಸೊ ಸ್ಕೂಲ್ಗೆ ಹೋಗುವಾಗ ಆಲ್ ದಿ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಮಗುವಿಗೆ, ಬಟ್ ಸ್ಟಡಿ ವಿಷಯದಲ್ಲಿ ಬರುವಾಗ ಆ ಲೆಟರ್ಸ್ ಗೊತ್ತಾಗ್ತಾ ಇಲ್ಲ, ಸ್ಪೆಲ್ಲಿಂಗ್ಸ್ ಗೊತ್ತಾಗ್ತಾ ಇಲ್ಲ, ಒಂಥರ ಕನ್ಫ್ಯೂಷನ್ ಇರುತ್ತೆ. ಯಾವ ಸೌಂಡಿಗೆ ಏನ್ ಹೇಳ್ಬೇಕು, ಹೇಗೆ ಬರಿಬೇಕು. ಬರೀಲಿಕ್ಕೆ ಕ್ಷಮತೆ ಉಂಟು, ಆದ್ರೆ ನಾವು ಎಂತಾದ್ರು ಟಾಸ್ಕ್ ಕೊಡುವಾಗ ಅದಕ್ಕೆ ಡಿಫಿಕಲ್ಟಿ ಆಗ್ತದೆ. ಸೊ ಇದು ಎಲ್ಲ ಮಿಕ್ಸ್ಡ್ ಗ್ರೂಪ್ ಅಲ್ಲಿ ನಮ್ಮ ಈ ಸೆಂಟರ್ ಅಲ್ಲಿ ಮಕ್ಕಳು ಅಥವಾ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ ಇಲ್ಲಿ. ಓಕೆ ಓಕೆ, ಐ ಥಿಂಕ್ ನಮ್ಮ ಉಡುಪಿಯಲ್ಲಿ ಐ ಥಿಂಕ್ ಇದು ಎರಡನೇ ಹೇಳಿದ್ರೆ ಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಹೇಳಿಸ್ತೇನೆ. ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ಇದು ಎರಡನೇ ಇರುವಂತದ್ದು. ಇವನ್ ಲಾಸ್ಟ್ ಟೈಮ್ ನಾವು ಐ ಥಿಂಕ್ ಕಲರವದ ನಂತರ ಇರುವಂತದ್ದು ಅಲ್ವಾ? ಐ ಥಿಂಕ್ ನಮ್ಮ ಉಡುಪಿಯ ಜನರಿಗೆ ಇಂತಹ ಒಂದು ಸರ್ವಿಸ್ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳುವಂತದ್ದು ಒಂದು ಒಳ್ಳೆ ವಿಚಾರ ಅಂತ ಎಣಿಸ್ತೇನೆ. ಯಾಕಂತ ಹೇಳಿದ್ರೆ ಐ ಥಿಂಕ್ ಸಾನಿಕೆ ಅವರ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳನ್ನು ಹೇಳ್ಬೇಕಂತ ಹೇಳಿದ್ರೆ ಹಲವಾರು ಇವನ್ ಸೋಷಿಯಲ್ ಆಕ್ಟಿವಿಟೀಸ್ ಗಳಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಆಟಿಸಂ ಸೊಸೈಟಿ ಆಫ್ ಉಡುಪಿಯ ಜೊತೆ ಕಂಟಿನ್ಯೂಸ್ ಆಗಿ ನೀವು ಪಾರ್ಟಿಸಿಪೇಟ್ ಆಗಿದ್ದೀರಿ. ಮೇಡಮ್, ನೀವಾಗ ಹೇಳ್ತಾ ಒಂದು ವಿಚಾರವನ್ನ ಹೇಳಿದ್ರಿ. ಈಗ ಹಲವಾರು ಈಗ ಮಕ್ಕಳ ಸಂಬಂಧಿತ ಸಮಸ್ಯೆಗಳು ಅವರು ಇಲ್ಲಿಗೆ ಬರ್ತಾರ ಅಂತ ಹೇಳಿ, ನಾವು ಎಸ್ಪೆಷಲಿ ಈಗ ಆಟಿಸಂ ಕೇಸಸ್ ಗಳಾಗಿರ್ಬೋದು, ಇಲ್ಲ ಈಗ ನಾವು ಸೆರೆಬಲ್ ಪಾಲ್ಸಿ ಆಗಿರ್ಬೋದು, ಅಂತಹ ಕೇಸಸ್ ಗಳ ಬಂದಾಗ ನೀವು ಹೇಗೆ ಅದನ್ನ ಡೀಲ್ ಮಾಡ್ತೀರಿ? ಓಕೆ, ಸೊ ಈಗ ಫಸ್ಟ್ ನನ್ನ ಸೆಂಟರ್ದು ಸೆಟಪ್ ಹೇಗೆ ಇರ್ತದೆ ಅಂದ್ರೆ ಫಸ್ಟ್ ಅಪ್ರೋಚ್ ಮಾಡುವಾಗ ಏನಾಗ್ತದೆ ಅಂತ ಆ ಸ್ಟೆಪ್ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಇಲ್ಲಿ ಬರುದು ರೆಫರಲ್ ಸೋರ್ಸ್ ಅಲ್ಲಿ ಬರೋದು. ಸೊ ಯೂಶುವಲಿ ಕನ್ಸಲ್ಟೆಂಟ್ಸ್, ಫಿಸಿಷಿಯನ್ಸ್ ಅಥವಾ ಮೌತ್ ಟು ಮೌತ್ ಹೇಳುವಾಗ ಮೋಸ್ಟ್ಲಿ ಇಲ್ಲಿ ಬರುದವರು ಯಾರಿದ್ರೆ ಹೇಳ್ತಾರೆ ಓಕೆ ಇಲ್ಲಿ ಹೋಗ್ಬಹುದು, ಈ ಸಮಸ್ಯೆ ಉಂಟಂದ್ರೆ ಅವರಿಗೆ ತೋರಿಸಿ ಅಂತ. ಸೊ ಯೂಶುವಲಿ ಆ ಸೋರ್ಸ್ ಈ ತರಾನೇ ಬರೋದು. ಇನ್ನೊಂದು ಸೋರ್ಸ್ ಅಂದ್ರೆ ಡೈರೆಕ್ಟ್ ಗೂಗಲ್ ಸರ್ಚ್ ಅಲ್ಲಿ, ಬಿಕಾಸ್ ನಮ್ಮ ಸೆಂಟರ್ ಆಲ್ರೆಡಿ ಗೂಗಲ್ ಲಿಸ್ಟಿಂಗ್ ಆಗಿದ್ದೇನೆ. ಸೊ ಕೆಲವರು ಜಸ್ಟ್ ಸ್ಪೀಚ್ ಥೆರಪಿ ಸರ್ಚ್ ಮಾಡುವಾಗ ಅವರಿಗೆ ಸಿಗ್ತದೆ. ಸೊ ಫಸ್ಟ್ ಸ್ಟೆಪ್ ಇಸ್ ನಿಮ್ಗೆ ಕನೆಕ್ಟ್ ಹೇಗೆ ಆಗ್ಬೇಕು ಅಂತ. ಅವರು ಕನೆಕ್ಟ್ ಮಾಡಿದ ನಂತರ ನಾವು ಫಸ್ಟ್ ಫೋನ್ ಕಾಲ್ ಅಲ್ಲಿ ಜಸ್ಟ್ ಬ್ರೀಫ್ ಆಗಿ ಅವರ ಹತ್ರ ಹಿಸ್ಟ್ರಿ ಕೇಳ್ತೇನೆ. ಅಂದ್ರೆ ವಾಟ್ ಇಸ್ ದ ಪರ್ಪಸ್, ಏನಾಗ್ತಾ ಉಂಟು, ಜಸ್ಟ್ ಒಂದು ಓರಿಯಂಟೇಷನ್ಗೋಸ್ಕರ ನಮ್ಗೆ ಸಹ ರೆಡಿನೆಸ್ ಆಗ್ಬೇಕು. ನಾವು ಮಗುವಿಗೆ ನೋಡೋದಕ್ಕಿಂತ ಮುಂಚೆ ಎಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕಂತ. ದ ನೆಕ್ಸ್ಟ್ ಸ್ಟೆಪ್ ಇಸ್ ದ ಅಪಾಯಿಂಟ್ಮೆಂಟ್ ಬುಕಿಂಗ್. ಅಂದ್ರೆ ಯಾವಾಗ ಫಾರ್ ದ ಮಗುನಿಗೆ ಸಹ ಒಂದು ಟೈಮಿಂಗ್ ಕನ್ವೀನಿಯಂಟ್ ಇರಬೇಕು. ಇಲ್ಲಿ ಸೆಂಟರ್ದು ನನ್ನ ಮೇನ್ ಫೋಕಸ್ ಏನಂದ್ರೆ ಬೆಸ್ಟ್ ಥಿಂಗ್ ದಟ್ ಇಸ್ ಫಾರ್ ದ ಚೈಲ್ಡ್.
Okay. ಅಂದ್ರೆ ನಾವು ನಮ್ಮ ಕನ್ವೀನಿಯನ್ಸ್ ಟೈಮ್ ಎಲ್ಲ ಕರೆಕ್ಟ್ ನಾವು ಡೆಫಿನೆಟ್ಲಿ ಸ್ವಲ್ಪ ವರ್ಕ್ ಟೈಮಿಂಗ್ಸ್ ಇರ್ತದೆ, ನನ್ನ ಡೇಸ್ ಫಿಕ್ಸ್ಡ್ ಇರ್ತದೆ, ಬಟ್ ಅದರಲ್ಲಿ ಮಗುವಿಗೆ ಯಾವುದು ಬೆಸ್ಟ್ ಟೈಮ್ ಸೂಟೇಬಲ್ ಆಗ್ತದೆ ಆವಾಗ ಅಸೆಸ್ಮೆಂಟ್ ಮಾಡುವಾಗ ನಮಗೆ ಬೆಸ್ಟ್ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಸಿಗ್ತದೆ. ರಿಸಲ್ಟ್ ಒಳ್ಳೆ ಬರ್ತದೆ. ಹೌದು, ಬಿಕಾಸ್ ಈಗ ನನ್ಗೆ ಫಾರ್ ಎಕ್ಸಾಂಪಲ್ ಓನ್ಲಿ 9 o'clock ಸ್ಲಾಟ್ ಫ್ರೀ ಇದ್ರೆ ಆ ಮಗು ಅಷ್ಟು ಆಕ್ಟಿವ್ ಅಲ್ಲಿ ಇಲ್ಲದಿದ್ರೆ ನಾನು ಎಂತ ನೋಡಿ ಎಂತ ಮಾಡಿದ್ರೆ ಸಹ ಆಟ ಆಡಿದ್ರೆ ಸಹ ಅಷ್ಟು ರೆಸ್ಪಾನ್ಸ್ ನನಗೆ ಬರುದಿಲ್ಲ. ಸೊ ಪೇರೆಂಟ್ಸ್ ಗೆ ನಾನು ಅದೇ ಒಂದು ಹೇಳ್ತೇನೆ, ನನಗೆ ಎಕ್ಸಾಕ್ಟ್ಲಿ ಆ ಟೈಮ್ ಸ್ಲಾಟ್ ಹೇಳಿ ದಿನದಲ್ಲಿ ಆ ಶೆಡ್ಯೂಲ್ ಅಲ್ಲಿ ಮಗು ಯಾವಾಗ ತುಂಬಾ ಆಕ್ಟಿವ್ ಇರ್ತದೆ. ಐ ಕಾಂಟ್ ಸೇ ದಟ್ ಇಟ್ ಹ್ಯಾಸ್ ಟು ಬಿ 100%, ಬಿಕಾಸ್ ಈ ವಾತಾವರಣದಲ್ಲಿ ಬರುವಾಗ ಮಕ್ಕಳಿಗೆ ಒಂಥರ ವ್ಯತ್ಯಾಸ ಆಗ್ತದೆ. ಅಂದ್ರೆ ಮನೆ ವಾತಾವರಣ ಡಿಫರೆಂಟ್, ದಿಸ್ ಇಸ್ ಡಿಫರೆಂಟ್, ಬಟ್ ಫಸ್ಟ್ ವಿಸಿಟ್ ಅಲ್ಲಿ ಅಟ್ ಲೀಸ್ಟ್ ಒಂದು ಸ್ಮೂತ್ ಒಂದು ಕನೆಕ್ಷನ್ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕಂತ ಒಂದು ಉದ್ದೇಶ. ಸೊ ಅದನ್ನ ಮಾಡಿ ಅವರು ಅಸೆಸ್ಮೆಂಟ್ ಗೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಒಂದು ಡೀಟೇಲ್ಡ್ ಮಿನಿಮಮ್ 1 hour ಒಂದು ಅಸೆಸ್ಮೆಂಟ್ ಬೇಕಾಗ್ತದೆ. ಇಲ್ಲಿ ಫಸ್ಟ್ ಟೈಮ್ ಅಲ್ಲಿ ಎಂತ ಮಾಡ್ತೇನೆ ಅಂದ್ರೆ ಇಟ್ಸ್ ಪ್ಯೂರ್ಲಿ ಅಬ್ಸರ್ವೇಷನ್. ನನ್ ಮಗುನಿಗೆ ಎಂತ ಇನ್ಸ್ಟ್ರಕ್ಷನ್ಸ್ ಇಲ್ಲ, ಇದೇ ರೀತಿಯಲ್ಲಿ ಮಾಡ್ಬೇಕು ಹಾಗೆ ಅಂತ ಇಲ್ಲ. ಮಗು ಇಸ್ ಫ್ರೀ, ಅಂದ್ರೆ ಎಲ್ಲಿ ಬರ್ಬೇಕು ಅಂತ ನಾನು ಜಸ್ಟ್ ಒಂದು ನೋಡ್ತೇನೆ ಅಂದ್ರೆ ಸೇಫ್ಟಿ ಇಶ್ಯೂ ಮಾತ್ರ ನೋಡಿ, ಎಂತದ್ದು ಟೇಬಲ್ ಮೇಲೆ ಕೂತ್ಕೊಂಡು ಎಂತ ಜಂಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂದ್ರೆ ಜಸ್ಟ್ ಜಾಗ್ರತೆ ಇಟ್ಕೊಂಡು ನಾವು ನೋಡ್ತೀವಿ. ಬಟ್ ಬೇರೆ ಎವ್ರಿಥಿಂಗ್ ಇಸ್ ಮಗು ಈ ವಾತಾವರಣದಲ್ಲಿ ಹೇಗೆ ಕನೆಕ್ಟ್ ಆಗ್ಲಿ ಪ್ರಯತ್ನ ಮಾಡ್ತೇನೆ, ಅದರಲ್ಲಿ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ದಟ್ ಈಸ್ ಹೆಲ್ಪ್ಫುಲ್. ಸೊ ಫಸ್ಟ್ ನಾನು ಪೇರೆಂಟ್ಸ್ ಗೆ ಹೇಳ್ತೇನೆ, ನೀವು ಕುತ್ಕೊಳ್ಳಿ, ನಮ್ಮ ಇಂಟರ್ವ್ಯೂ ನಾವು ಲಾಸ್ಟ್ ಅಲ್ಲಿ ಮಾಡುವ, ಫಸ್ಟ್ ನಾನು ಮಗು ಜೊತೆಗೆ ಜಸ್ಟ್ ಇಂಟ್ರಾಕ್ಟ್ ಮಾಡ್ತೇನೆ. ಸೊ ಅದನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಒಂದು ಗೂಗಲ್ ಫಾರ್ಮ್ ಒಂದು ಪ್ಯಾಟರ್ನ್ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಬಿಫೋರ್ ಅಸೆಸ್ಮೆಂಟ್ ಒಂದು ಗೂಗಲ್ ಫಾರ್ಮ್ ಲಿಂಕ್ ಪೇರೆಂಟ್ಸ್ ಯಾರಿಗೆ ಇಂಗ್ಲಿಷ್ ಓದ್ಲಿಕ್ಕೆ ಆಗ್ತದೆ ಅವರಿಗೆ ನಾನು ಕಳಿಸ್ತೇನೆ. ಸೊ ದಟ್ ಐ ಹ್ಯಾವ್ ಅ ಪ್ರಯರ್ ಅಂಡರ್ಸ್ಟ್ಯಾಂಡಿಂಗ್, ಮಗುನಿಗೆ ಎಂತ ಆಟ ಇಷ್ಟ, ಏನ್ ಟಾಯ್ಸ್ ಇಷ್ಟ, ಇನ್ ಕೇಸ್ ಸ್ಕ್ರೀನ್ ನೋಡ್ತಾ ಇದ್ರೆ ಸಹ ಆ ಸ್ಕ್ರೀನ್ ಅಲ್ಲಿ ಏನೇನ್ ನೋಡ್ತಾರೆ, ಏನು ಇಷ್ಟ. ಸೊ ದಟ್ ಫಸ್ಟ್ ವಿಸಿಟ್ ಅಲ್ಲಿ ಅಟ್ ಲೀಸ್ಟ್ ಸ್ಟೆಪ್ ಬೈ ಸ್ಟೆಪ್ ನನಗೆ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಸಿಗ್ತದೆ. ಓಕೆ, ಕ್ಯಾನ್ ಐ ಟ್ರೈ ದಿಸ್? ಬಿಕಾಸ್ ಮಗುವಿಗೆ ಸಡನ್ಲಿ ನಾನು ಓಪನ್ ಮಾಡಿ ಕುತ್ಕೋ ನಾವು ಮಾಡುವ ಹೋಗುವ ಕಳಿಸ್ಲಿಕ್ಕೆ ಆ ತರ ಆಗುದಿಲ್ಲ. ಸೊ ಸಮಥಿಂಗ್ ದಟ್ ವಿಲ್ ಮೇಕ್ ಮಿ ಕನೆಕ್ಟ್. ಅಂದ್ರೆ ಓಕೆ, ಆ ಮಗುವಿಗೆ ಇದು ಇಷ್ಟ, ನಾನು ಟ್ರೈ ಮಾಡಿ. ಬಬಲ್ಸ್ ಇಷ್ಟ ಇದ್ರೆ, ಆ ಬಾಲ್ ಪೂಲ್ ಇಷ್ಟ ಇದ್ರೆ, ಸ್ವಿಂಗ್ ಇಷ್ಟ ಇದ್ರೆ, ಸೊ ವೆನ್ ಐ ನೋ ದಟ್ ಪ್ರಯರ್ ಅಸೆಸ್ಮೆಂಟ್ ಟೈಮ್ ಅಲ್ಲಿ ಅದು ತುಂಬಾ ಯೂಸ್ ಆಗ್ತದೆ. ಸೊ ಅದು ಫುಲ್ ಡೀಟೇಲ್ಡ್ ಅಸೆಸ್ಮೆಂಟ್ ಆಗಿ ಲಾಸ್ಟ್ ಅಲ್ಲಿ ಪೇರೆಂಟ್ಸ್ ಗೆ ಕೌನ್ಸಿಲಿಂಗ್ ಸೆಷನ್ ಆಗ್ತದೆ. ಅದೇ ಟೈಮ್ ಅಲ್ಲಿ ಏನೇನು ಅಬ್ಸರ್ವೇಷನ್ಸ್ ಆಯ್ತು, ಓಕೆ ಈ ತರ ಅಬ್ಸರ್ವ್ ಆಗ್ತಾ ಇದೆ, ಈ ತರ ಸಮಸ್ಯೆ ಆಗ್ತಾ ಉಂಟು. ಸೊ ನಾವು ಲೆಟ್ಸ್ ಸೇ ಆಟಿಸ್ಟಿಕ್ ಚೈಲ್ಡ್ ಇದ್ರೆ ಅವರದ್ದು ಪೇರೆಂಟ್ಸ್ಗಿಂತ ಸ್ವಲ್ಪ ಸಮಸ್ಯೆ ಇರ್ತದೆ. ಅಂದ್ರೆ ಮಗು ಈ ರೀತಿಯಲ್ಲಿ ಮಾತಾಡ್ತಾನೆ ಅಥವಾ ಮಾತಾಡುವುದೇ ಇಲ್ಲ, ಅಥವಾ ಏನೋ ಈ ತರ ಬಿಹೇವಿಯರ್ ಪ್ಯಾಟರ್ನ್ಸ್ ಇದೆ, ಸೆನ್ಸರಿ ಇಶ್ಯೂಸ್ ಇದೆ. ಸೊ ಅದನ್ನ ಸೇರಿಸಿ ಯಾಕೆ ಇದು ಆಗ್ತಾ ಉಂಟು, ಒಂದು ಪಾಸಿಬಲ್ ರೀಸನ್ಸ್ ನಾವು ಡಿಸ್ಕಸ್ ಮಾಡ್ತೇವೆ ಪೇರೆಂಟ್ ಜೊತೆಗೆ. ವೈ ದಿಸ್ ಇಸ್ ಹ್ಯಾಪನಿಂಗ್, ವೈ ಇದು ಈವಾಗ್ಲೇ ಅಡ್ರೆಸ್ ಮಾಡಬೇಕು, ಅಂದ್ರೆ ಇದು ಹಾರ್ಮ್ಫುಲ್ ಯಾಕೆ ಆಗ್ತದೆ, ಅಥವಾ ಇದು ಹಾರ್ಮ್ಫುಲ್ ಹೇಗೆ ಆಗುದಿಲ್ಲ, ನಾವು ನಮ್ಮ ಎನ್ವೈರನ್ಮೆಂಟ್ ಮಾಡಿಫೈ ಮಾಡಿ ಹೇಗೆ ಪ್ರಯತ್ನ ಮಾಡಬೇಕು. ಸೊ ಬೇಸಿಕ್ ಆ ಮಗುವಿಗೆ ಕಸ್ಟಮೈಸ್ಡ್ ಏನೇನ್ ಹೇಳ್ಬೇಕು ಆ ರೀತಿಯಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಸ್ಟೆಪ್ ಬರ್ತದೆ ಅಂದ್ರೆ ವಾಟ್ ಆರ್ ದ ಸಪೋರ್ಟ್ಸ್. ಈಗ ನಾಟ್ ಎವ್ರಿ ಟೈಮ್ ಎಲ್ಲ ಮಕ್ಕಳಿಗೆ ಥೆರಪಿ ಬೇಕು ಅಂತ ಹಾಗೆ ಇರ್ತದೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಚೈಲ್ಡ್ಸ್ ಪೊಟೆನ್ಷಿಯಲ್ ಮತ್ತೆ ಚೈಲ್ಡ್ ಪ್ಯಾಟರ್ನ್ ಲರ್ನಿಂಗ್ ಅಲ್ಲಿ. ಸೊ ಯೂಶುವಲಿ ನಾವು ಇಲ್ಲಿ ಈಗ ಥೆರಪಿಗೆ ಸ್ಟಾರ್ಟ್ ಮಾಡಿದ್ರೆ ಇನ್ ಅ ವೀಕ್ 2 sessions or 3 sessions ಹಾಗೆ. ಬಟ್ ಕೆಲವರು ಓನ್ಲಿ ವೀಕ್ಲಿ ಒನ್ಸ್ ಹಾಗೆ ಸಹ ಬರ್ತಾರೆ, ಬಿಕಾಸ್ ಸರ್ಟನ್ ಲಾಜಿಸ್ಟಿಕ್ ಇಶ್ಯೂಸ್ ಸಹ ನಮ್ಗೆ ನೋಡ್ಬೇಕು. ತುಂಬಾ ದೂರದಿಂದ ಬರ್ತಾ ಇದೆ ಅಂದ್ರೆ ಸಮ್ ಪೇರೆಂಟಲ್ ಟ್ರೈನಿಂಗ್ ನಾವು ಸ್ಟಾರ್ಟ್ ಮಾಡ್ಬೇಕು. ಸೊ ಒನ್ಸ್ ಇನ್ 2 weeks ನೀವು ಇಲ್ಲಿ ಬನ್ನಿ, ಬಟ್ ಬೇರೆ ಟೈಮ್ ವೀಕ್ಲಿ ಒನ್ಸ್ ಪೇರೆಂಟ್ಸ್ ಜೊತೆಗೆ ನಾವು ಕನೆಕ್ಟ್ ಆಗಿ ಆನ್ಲೈನ್ ಅಲ್ಲಿ, ಓಕೆ ನಿಮ್ಮ ಮನೆಯಲ್ಲಿ ಈ ತರ ಮಾಡಿ ನಿಮ್ಗೆ ಹೇಗೆ ಆಗ್ತಾ ಉಂಟು, ಯು ಟ್ರೈ ದೀಸ್ ಟೆಕ್ನಿಕ್ಸ್, ಈ ತರ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿ, ಮತ್ತೆ ಅದರದ್ದು ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟೇಶನ್, ಓಕೆ ದಿಸ್ ಇಸ್ ಹ್ಯಾಪನಿಂಗ್, ಈ ತರ ರೆಸ್ಪಾನ್ಸ್ ಉಂಟು, ಆ ರೀತಿಯಲ್ಲಿ ಮುಂದೆ ಹೋಗ್ತೇವೆ. ಜೊತೆಗೆ ಎನಿ ಸ್ಪೆಷಲ್ ಅಬ್ಸರ್ವೇಷನ್ಸ್, ಈಗ ತುಂಬಾ ಈ ಆಟಿಸ್ಟಿಕ್ ಮಕ್ಕಳಿಗೆ ಸೆನ್ಸರಿ ಇಶ್ಯೂಸ್ ಇರುವಾಗ ಓರಲ್ ಸೆನ್ಸರಿ ಇಶ್ಯೂಸ್ ತುಂಬಾ ಇರ್ತದೆ. ಸೊ ಮೆನಿ ಆ ಟೈಮ್ಸ್ ಐ ಥಿಂಕ್ 90% ಪೇರೆಂಟ್ಸ್ ಹೇಳ್ತಾರೆ ಇಂಥದ್ದು ಫೀಡಿಂಗ್ ಇಶ್ಯೂಸ್ ಡೆಫಿನೆಟ್ಲಿ ಇರ್ತದೆ. ದಟ್ ಇದೇ ತಿನ್ನುದಿಲ್ಲ, ಅಥವಾ ಇದೇ ಪದಾರ್ಥ ಜಾಸ್ತಿ ತಿನ್ನೋದು, ಸಾಫ್ಟ್ ಮಾತ್ರ ಬೇಕು, ಕಲರ್ಫುಲ್ ಅಷ್ಟು ಬೇಡ, ಒಂದೇ ಕಲರ್ ಫುಡ್ ಐಟಮ್ಸ್ ಬೇಕು. ಸೊ ಇದು ಎಲ್ಲ ನಾವು ಅಸೆಸ್ಮೆಂಟ್ ಅಲ್ಲಿ ನೋಡುವಾಗ ವಿ ಶೇರ್ ದಟ್ ಡೀಟೇಲ್ಸ್. ಅಂದ್ರೆ ನಾನು ಹೇಳುದು ಪೇರೆಂಟ್ಸಿಗೆ, ಅಕಾರ್ಡಿಂಗ್ಲಿ ಆ ಟ್ರೀಟ್ಮೆಂಟ್ ಪ್ಲಾನ್ ಅನ್ನು ಪ್ಲಾನ್ ಮಾಡಿ ಇಟ್ ಸ್ಟಾರ್ಟ್ಸ್ ವಿತ್ ದ ಥೆರಪಿ. ಅಂಡ್ ದೆನ್ ಇನ್ ಎವ್ರಿ 3 months or 4 months ಅದರದ್ದು ಪುನಃ ಒಂಥರ ಡಿಸ್ಕಷನ್ ಅವ್ರ ರಿವ್ಯಾಲ್ಯೂಯೇಷನ್ ಆಗ್ತದೆ. ಸೊ ನಾವು ಪೇರೆಂಟ್ಸ್ಗೆ ಅದೇ ಒಂದು ಹೇಳುದು, ನೀವು ಡೈರೆಕ್ಟ್ಲಿ ಒಂದು ಟೈಮ್ ಲೈನ್ ಒಂದು ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ದಿಸ್ ಇಸ್ ಲೈಕ್ ಒಂದು ಮಗುನ್ ಪೇಸ್ ಅಲ್ಲಿ, ಮಗುಂದು ಸ್ಟೈಲ್ ಅಲ್ಲಿ, ಮಗುಂದು ಇಂಟ್ರೆಸ್ಟ್ ಮೇಲೆ ನಾವು ಕನೆಕ್ಟ್ ಮಾಡಿ ಮುಂದೆ ಹೋಗ್ಬೇಕು. ಸೊ ನಾವು ಟೆಂಟೇಟಿವ್ಲಿ ಹೇಳ್ಬೋದು, ಓಕೆ 6 months ಟೈಮ್ ಅಲ್ಲಿ ಇದು ಆಗಬಹುದು, ಬಟ್ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್. ಸೊ ಈ ಅಪ್ರೋಚ್ ಅಲ್ಲಿ ಮಾಡುವಾಗ ಈ ರೀತಿಯಲ್ಲಿ ಆಗ್ತದೆ, ಆದ್ರೂ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸೊ ನಾವು ಎಂತ ಹೇಳ್ತೀವಿ, ನೀವು ಥೆರಪಿಗೆ ಕನ್ಸಿಸ್ಟೆಂಟ್ಲಿ ಬರಬೇಕು, ನಾವು ಹೇಳಿದ್ದು ಮನೆಯಲ್ಲಿ ಮಾಡ್ತಾ ಹೋಗ್ಬೇಕು. ಸೊ ದೆನ್ ಆ ಟೈಮ್ ಡ್ಯೂರೇಷನ್ ನಮಗೆ ಮೀಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಆಲ್ ದೀಸ್ ರಿಪೀಟೆಡ್ ಕೌನ್ಸಿಲಿಂಗ್ ಅಂತ, ಬಿಕಾಸ್ ಪೇರೆಂಟ್ಸ್ ಆಲ್ಸೋ ಬಿಲ್ಡ್ ಅಪ್, ಇಷ್ಟು ಟೈಮ್ ಆಗಿದೆ ಎಂತ ಆಗ್ತಾ ಇಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಕೀಪ್ ಹ್ಯಾಪನಿಂಗ್ ಲೈಕ್ ದಟ್. ಸೊ ಅಸೆಸ್ಮೆಂಟ್ ಇಂದ ಕಾನ್ಸ್ಟೆಂಟ್ಲಿ ವಿ ಆರ್ ಇನ್ ಟಚ್.
ನಾಟ್ ಜಸ್ಟ್ ಥೆರಪಿ ಬಟ್ ವಿತ್ ದ ಪೇರೆಂಟ್ಸ್ ಆಲ್ಸೋ. ಅಂದ್ರೆ ಪೇರೆಂಟ್ಸ್ಗೆ ಸಹ ಹೇಳ್ತಾ ಹೋಗ್ಬೇಕು ಹೇಗೆ ನೀವು ಮಾಡ್ತಾ ಹೋಗ್ಬೇಕು, ಅಬ್ಸರ್ವ್ ಮಾಡಿ, ಅಥವಾ ಈ ರೀತಿಯಲ್ಲಿ ಇದ್ರೆ ನೀವು ಚೇಂಜ್ ಮಾಡಿ, ಸ್ವಲ್ಪ ನಿಮ್ಮ ಸ್ಟೈಲ್ ಚೇಂಜ್ ಮಾಡಿ, ಅದೆಲ್ಲ ಟಿಪ್ಸ್ ಆನ್ ದ ಗೋ. ಅಂದ್ರೆ ಇಂಥ ಎಲ್ಲ ನ್ಯೂ ಅಬ್ಸರ್ವೇಷನ್ಸ್ ಆದ್ರೆ ಆವಾಗ ಸಹ ರಿಪೀಟೆಡ್ಲಿ ವಿ ಕೀಪ್ ಡೂಯಿಂಗ್ ದಟ್. ಹಾಗೆ ಸೊ ನಾನು ಯೂಶಲ್ ಆಗಿ ಒಂದು ಪ್ರಶ್ನೆಯನ್ನ ಕೇಳುವಂತದ್ದು, ನಮ್ಮ ಈಗ ಪೇರೆಂಟ್ಸ್ ಅವರಿಗೆ ಒಂದೊಂದು ಪ್ರಶ್ನೆ ಇರ್ತದೆ. ಈಗ ನಮ್ಮ ಈ ಆಟಿಸಮ್ ಮಕ್ಕಳಿಗೆ ಡೈರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ಲಿಕ್ಕೆ ಆಗತ್ತಾ ಅಂತ ಹೇಳುವಂತದ್ದು. ಇನ್ನೊಂದು ಈ ಅರ್ಲಿ ಐಡೆಂಟಿಫಿಕೇಶನ್ ಪ್ಲಸ್ ಈ ಥೆರಪೀಸ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ದಟ್ ಗೋಸ್ ಟುಗೆದರ್, ದೀಸ್ ತ್ರೀ ಕ್ವಶನ್ಸ್ ಗೋಸ್ ಟುಗೆದರ್ ಅಲ್ವಾ? ಯಾಕಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ಸ್ ಬರುವಂತದ್ದಾಗಿರ್ಬೋದು, ಮತ್ತೆ ಇವನ್ ಮೆಡಿಕೇಶನ್ಸ್ ಆಗಿರ್ಬೋದು, ಪ್ಲಸ್ ಥೆರಪೀಸ್ ಆಗಿರ್ಬೋದು, ಇವನ್ ಈ ಅರ್ಲಿ ಐಡೆಂಟಿಫಿಕೇಶನ್ ಆಗಿರ್ಬೋದು. ಐ ಥಿಂಕ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಎಸ್, ಸೊ ಅದರದ್ದು ಬಗ್ಗೆ ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀವು ಆಕ್ಚುಲಿ ಪ್ರೋಬ್ ಮಾಡಿದ್ದು. ಬಿಕಾಸ್ ಇಲ್ಲಿ ಬರೋರಿಗೆ ಫಸ್ಟ್ ಎಂತ ಇರ್ತದೆ ಅಂದ್ರೆ ಆಲ್ರೆಡಿ ದೇ ಆರ್ ಅಂಡರ್ ದ ಟ್ರಾಮಾ ದಟ್ ನಮ್ಗೆ ಈ ತರ ಒಂದು ಡಯಾಗ್ನೋಸಿಸ್ ಆಯ್ತು, ಈಗ ನಮ್ಮ ಅಂದ್ರೆ ಫುಲ್ ನಮ್ಮ ಲೈಫ್ ಅಲ್ಲಿ ಪಾಸ್ ಆಗಿದೆ, ಮುಂದೆ ಹೋಗ್ಲಿ ಅಂತ ಆಗುದಿಲ್ಲ. ಸೊ ಇಲ್ಲಿ ಬರುವವರಿಗೆ ಸಹ ಪೇರೆಂಟ್ಸ್ ಗೆ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಅಂತ ಹೋಪ್ಸ್ ಅಲ್ಲಿ ಅಥವಾ ಏನೋ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ. ಸೊ ನಾನು ಅವರಿಗೆ ಡೈರೆಕ್ಟ್ಲಿ ಕಟ್ ಡೌನ್ ಅಂದ್ರೆ ಇಲ್ಲ, ಈ ತರ ಯೋಚನೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳುದಿಲ್ಲ. ಬಿಕಾಸ್ ದಟ್ ಇಸ್ ದ ನ್ಯಾಚುರಲ್ ವೇ, ಅವರು ಸ್ವಲ್ಪ ವೆಂಟ್ ಔಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಥೆರಪಿ ಸೆಟ್ಟಿಂಗ್ ಅಲ್ಲಿ ನಾವು ಅಷ್ಟು ಟೈಮ್ ಕೊಡ್ತೀವಿ ಪೇರೆಂಟ್ಸ್ ಗೆ. ಸೊ ಬೈ ಚಾನ್ಸ್ ಈಗ ಬೇರೆ ಸೆಟ್ಟಿಂಗ್ ಅಲ್ಲಿ ಫಿಸಿಷಿಯನ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಬಿಕಾಸ್ ದ ಕೇಸ್ ಫ್ಲೋ ಇಸ್ ತುಂಬಾ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸೋ ಮೆನಿ ಸೆಷನ್ಸ್. ಇಲ್ಲಿ ನಾವು ಅಪಾಯಿಂಟ್ಮೆಂಟ್ ಸ್ಲಾಟ್ ಕೊಡುವಾಗ ಅವರಿಗೆ ಮಾತ್ರ ನಾವು ಅದನ್ನು ಕೊಡೋದು. ಸೊ ಇಫ್ ಐಮ್ ಟೆಲಿಂಗ್ 1 hour ಅಂದ್ರೆ ಐ ಆಮ್ ಗೋಯಿಂಗ್ ಟು ಸಿಟ್ ವಿತ್ ದಟ್ ಪೇಷಂಟ್ ಪಾರ್ಟಿ ಓನ್ಲಿ. ಸೊ ಆವಾಗ ಅವರಿಗೆ ಇನ್ನು ಎಂತದು ಭಾವನೆ ಎಲ್ಲ ಇದ್ರೆ ದೇ ವೆಂಟ್ ಇಟ್ ಔಟ್. ಸೊ ವೆರಿ ಆಫನ್ ಇದು ಒಂದು ಕ್ವೆಶನ್ ಬರ್ತದೆ, ಇದಕ್ಕೆ ಎಷ್ಟು ಟೈಮ್ ಆಗ್ತದೆ, ನಾವು ಎಷ್ಟು ಸಮಯ ಇದಕ್ಕೆ ಮಾಡ್ತಾ ಹೋಗ್ಬೇಕು, ಆರ್ ವಿಲ್ ಮೈ ಚೈಲ್ಡ್ ಬಿಕಮ್ ಬೆಟರ್. ಸೊ ಅದು ಫಸ್ಟ್ ನಂಗೆ ಅಡ್ರೆಸ್ ಮಾಡ್ಬೇಕಂದ್ರೆ ವೆನ್ ವಿ ಸೇ ಆಟಿಸಮ್ ಆರ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಈಗ ಆ ಟರ್ಮೇ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ವಿ ಆರ್ ಸೇಯಿಂಗ್ ನ್ಯೂರೋ ಡೈವರ್ಸ್ ಪಾಪ್ಯುಲೇಷನ್. ಈಗ ಅವರಿಗೆ ನಾವು ಡಿಸಾರ್ಡರ್ಡ್ ಪಾಪ್ಯುಲೇಷನ್, ಇಲ್ನೆಸ್ ಪಾಪ್ಯುಲೇಷನ್, ಎಂತದ್ದು ಸಮಸ್ಯೆ ಉಂಟು ಆ ಕ್ಯಾಟಗರಿಯಲ್ಲಿ ಅವರಿಗೆ ಹಾಕ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ದಟ್ ಅವರದ್ದು ಬ್ರೈನ್ ಪ್ರೊಸೆಸಿಂಗ್ or their brain level thinking is a little different from us. So normally we will call ourselves as neurotypical, we might call them as neurodiverse. ಸ್ವಲ್ಪ ಬೇರೆ, ಈಗ ಅದೇ ಕೆಲಸ ಬಟ್ ನಾನ್ ಮಾಡೋದು ಬೇರೆ, ಆ ಆಟಿಸ್ಟಿಕ್ ಮಗು ಅದೇ ಕೆಲಸ ಇನ್ ಡಿಫ್ರೆಂಟ್ ವೇ. ಸೊ ಈಗ ನಾನು ಎಂತದ್ದು, ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಇದು ಟಾಯ್ ಬಗ್ಗೆ ನೋಡ್ಬೇಕಿದ್ರೆ ಐ ವಿಲ್ ಜಸ್ಟ್ ಸಿ, ಓಕೆ ಟ್ರಯಾಂಗಲ್ಸ್ ಉಂಟು, ಸ್ಕ್ವೇರ್ಸ್ ಉಂಟು, ಎಕ್ಸೆಟ್ರಾ. ಮೇ ಬಿ ದಟ್ ಆಟಿಸ್ಟಿಕ್ ಚೈಲ್ಡ್ ಇಸ್ ಲುಕಿಂಗ್ ಅಟ್ ದ ಮ್ಯಾಗ್ನೆಟ್ ಇನ್ ಸೈಡ್ ಆರ್ ವಿತ್ ಅ ಸ್ಮಾಲ್ ಪಾಯಿಂಟ್, ಬಿಕಾಸ್ ಅಷ್ಟು ಫೋಕಸ್ ಉಂಟು. ಸೊ ಅದೆಲ್ಲ ಇರುವ, ಸೊ ವಿ ಕಾಂಟ್ ಟೆಲ್ ದೆಮ್ ದೇ ಆರ್ ಡಿಸಾರ್ಡರ್ ಪಾಪ್ಯುಲೇಷನ್. ಫಸ್ಟ್ ನಾನು ಪೇರೆಂಟ್ಸ್ ಗೆ ಹೇಳ್ತೇನೆ, ಇಟ್ ಈಸ್ ನ್ಯಾಚುರಲ್ ನಿಮ್ಗೆ ಈ ತರ ಕ್ವೆಶನ್ಸ್ ಬರೋದು. ಬಿಕಾಸ್ ನಾವು ನೋಡೋದು ಜಸ್ಟ್ 45 minutes, 1 hour, ಮ್ಯಾಕ್ಸ್ ಟು ಮ್ಯಾಕ್ಸ್ 2 hours. ದಿನದಲ್ಲಿ 24 hours ನಿಮ್ಗೆ ನೋಡ್ಬೇಕು ಮಗುನಿಗೆ. ಮತ್ತೆ ಯಾರ ಪೇರೆಂಟ್ಸ್ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನನ್ನ ಮಗು ಈ ತರ ಆಗ್ಬೇಕು, ದೇ ಶುಡ್ ಬಿಕಮ್ ಸಕ್ಸೆಸ್ಫುಲ್, ಅದೆಲ್ಲ ಉಂಟು. ಸೊ ಡೆಫಿನೆಟ್ಲಿ ಅ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿಕಮ್ ಸಕ್ಸೆಸ್ಫುಲ್, ಬಟ್ ಡೋಂಟ್ ಟೆಲ್ ದೆಮ್ ದಟ್ ನನ್ಗೆ ಅಂದ್ರೆ ನನ್ನ ಮಗುವಿಗೆ ಒಂದು ಇಲ್ನೆಸ್ ಇದೆ. ಫಸ್ಟ್ ಅದು ಥಾಟ್ ನಾವು ಸಾರ್ಟ್ ಔಟ್ ಮಾಡಬೇಕು. ಸೊ ನನ್ನ ಅಸೆಸ್ಮೆಂಟ್ ಟೈಮ್ ದಿಂದನೇ ಹೇಳ್ತೇನೆ, ಡೋಂಟ್ ಕನ್ಸಿಡರ್ ದೆಮ್ ಆಸ್ ಇಲ್ ಚೈಲ್ಡ್. ದೇ ಆರ್ ನಾಟ್ ಇಲ್, ವಿ ಜಸ್ಟ್ ನೀಡ್ ಟು ಗಿವ್ ದೆಮ್ ಅ ಡಿಫರೆಂಟ್ ಸಪೋರ್ಟ್. ರಾದರ್ ನಮ್ಗೆ ಅವರದಿಂದ ಲರ್ನ್ ಮಾಡಬೇಕು. ದೇ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಟೀಚ್ ಅಸ್, ಫಾರ್ ಅಸ್ ಟು ಲರ್ನ್, ಓಕೆ ಈ ತರ ಆಗ್ತದ ಅಂತ. ಹಾಗೆ ಸೊ ದಟ್ ಈಸ್ ದ ವೆರಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇದಕ್ಕೆ ಕ್ಯೂರ್ ಆಗಿದ್ದು ನೀವು ಯಾವ ಡಾಕ್ಟರ್ ಹತ್ರ ಸಹ ಹೋಗಿ ಅವರು ಸಹ ನಿಮ್ಗೆ ಅದೇ ಹೇಳ್ತಾರೆ, ದೇರ್ ಇಸ್ ನಥಿಂಗ್ ಟು ಕ್ಯೂರ್. ನಿಮ್ಗೆ ಎಂತದ್ದು ತೊಂದರೆ ಇದ್ರೆ ಅಥವಾ ನಿಮ್ಗೆ ಎಂತದ್ದು ರೋಗ ಇದ್ರೆ ಮಾತ್ರ ನಾವು ಅದಕ್ಕೆ ಕ್ಯೂರ್ ಮಾಡೋದು. ಈಗ ನನಗೆ ಜ್ವರ ಇದ್ರೆ ಐ ಕ್ಯಾನ್ ಟೇಕ್ ಅ ಕ್ರೋಸಿನ್ ಅಂಡ್ ಐ ವಿಲ್ ರಿಕವರ್. ಇದಕ್ಕೆ ಇಟ್ ಇಸ್ ನಾಟ್ ಅ ಡಿಸಾರ್ಡರ್. ಸೊ ನಾವು ಯಾವ ರೀಸನ್ಗೆ ಮಾತ್ರೆ ಕೊಟ್ಟು ಗುಣ ಆಗ್ಬೇಕಲ್ಲ. ಸೊ ದರ್ ಇಸ್ ನಥಿಂಗ್ ಲೈಕ್ ದಟ್. ಇದಕ್ಕೆ ಮಾಡುದು ಅಂದ್ರೆ ವೈ ಥೆರಪೀಸ್ ವಿ ಆರ್ ಸೇಯಿಂಗ್, ಬಿಕಾಸ್ ಥೆರಪಿದಲ್ಲಿ ಆ ಮಗುವಿಗೆ ಡೈಲಿ ರುಟೀನ್ಸ್ ಮತ್ತೆ ಈ ಸೋಷಿಯಲ್ ಕಾಂಟೆಕ್ಸ್ಟ್ ಅಲ್ಲಿ ಹೇಗೆ ಅಡಾಪ್ಟ್ ಆಗ್ಲಿಕ್ಕೆ ಈಸಿ ಆಗ್ಬೇಕು ಅಂತ ವಿ ಟ್ರೈ ಟು ಪ್ರಮೋಟ್. ಸೊ ದರ್ ಇಸ್ ನೋ ಟೀಚಿಂಗ್, ಇಟ್ ಈಸ್ ಮೋರ್ ಲೈಕ್ ಫಾರ್ಮಿಂಗ್ ಅ ಕನೆಕ್ಷನ್. ಎಸ್ಪೆಷಲಿ ಈಗ ನನ್ನ ಸೆಂಟರ್ ಅಲ್ಲಿ ಸ್ಪೀಚ್ ಥೆರಪಿದಲ್ಲಿ ಮುಂಚೆ ತುಂಬಾ ಪ್ರಾಕ್ಟೀಸಸ್ ಇದ್ರು. ಒಂದು ಟೇಬಲ್ ಅಲ್ಲಿ ಕುತ್ಕೊಂಡು ಮಗು ಇಲ್ಲಿ ಕುತ್ಕೊಳ್ತಾರೆ, ಸ್ಪೀಚ್ ಥೆರಪಿಸ್ಟ್ ಇಲ್ಲಿ ಕುತ್ಕೊಳ್ತಾರೆ ಅಂಡ್ ಫೋರ್ಸ್ಫುಲಿ ಟೇಕ್ ಇಟ್ ಔಟ್ ಅಂಡ್ ಬ್ರಿಂಗ್ ಇಟ್. ಬಟ್ ಅದು ಪ್ರಾಕ್ಟೀಸ್ ಈಗ ತುಂಬಾ ನಾವು ಡಿಸ್ಕಾರ್ಡ್ ಮಾಡಿದ್ದೇವೆ. ಇಟ್ ಇಸ್ ಲೈಕ್ ವೆರಿ ಓಲ್ಡ್ ಅಂಡ್ ಟ್ರೆಡಿಷನಲ್ ಪ್ರಾಕ್ಟೀಸ್. ಈಗ ನ್ಯೂ ಪ್ರಾಕ್ಟೀಸ್ ಇಸ್ ಮೋರ್ ಲೈಕ್ ಚೈಲ್ಡ್ ಲೆಡ್ ಆರ್ ಚೈಲ್ಡ್ ಬೇಸ್ಡ್. ಚೈಲ್ಡ್ ಸ್ಟ್ರೆಂತ್ ನೋಡಿ ಆ ಸ್ಟ್ರೆಂತ್ ಅನ್ನು ನಾವು ಹೇಗೆ ಎನ್ಹಾನ್ಸ್ ಮಾಡಬೇಕು. ಸೊ ನಮ್ಮ ಅಸೆಸ್ಮೆಂಟ್ ಟೈಮ್ ಅಲ್ಲಿ ಸಹ ಇಲ್ಲಿ ನಾನು ಇವನ್ ಇಫ್ ಐ ಆಮ್ ನೋಟಿಂಗ್ ಡೌನ್, ಓಕೆ ಈ ತರ ಆಗ್ತಾ ಇಲ್ಲ, ಈ ತರ ಆಗ್ತಾ ಇಲ್ಲ, ಬಟ್ ನನ್ನ ಮೇನ್ ಪೇಜ್ ಅಲ್ಲಿ ಫೋಕಸ್ ಏನಿರ್ತದೆ ಅಂದ್ರೆ ಮಗುವಿಗೆ ಆಲ್ರೆಡಿ ಏನ್ ಬರ್ತಾ ಇದೆ, ಸೊ ದಟ್ ಅದಕ್ಕೆ ನಾವು ಎನ್ಹಾನ್ಸ್ ಮಾಡಿ ಮುಂದೆ ಹೇಗೆ ಹೋಗ್ಬೇಕು ಅಂತ. ಸೊ ಫಸ್ಟ್ ಥಿಂಗ್ ಇಸ್ ದರ್ ಇಸ್ ನಥಿಂಗ್ ಟು ಕ್ಯೂರ್. ಅದು ಡಿಸಾರ್ಡರೇ ಇಲ್ಲ, ಇಲ್ನೆಸ್ ಇಲ್ಲ. ಸೊ ದಟ್ ಈಸ್ ನಾಟ್ ದೇರ್. ಎಸ್ ಡೆಫಿನೆಟ್ಲಿ ಇಫ್ ದೇ ಹ್ಯಾವ್
ಸರ್ಟನ್ ಸೈಕಾಲಜಿಕಲ್ ಇಶ್ಯೂಸ್ ಅಂದ್ರೆ ಸ್ವಲ್ಪ ಎಂಗ್ಸೈಟಿ ತುಂಬಾ Correct. ಆಗ್ತದೆ, ಅಥವಾ ಏನೋ ಪ್ಯಾನಿಕ್ ಅಟ್ಯಾಕ್ಸ್ ತರ ಆಗ್ತದೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಅಂದ್ರೆ ಮೇ ಬಿ ಆಫ್ಟರ್ ಟೀನೇಜ್ ದಟ್ ಗ್ರೂಪ್ ಅಲ್ಲಿ ಸ್ವಲ್ಪ ಈ ತರ ಆಗ್ಬಹುದು, ಅಥವಾ ಸ್ಲೀಪಿಂಗ್ ಪ್ರಾಬ್ಲಮ್ ಇರ್ತದೆ, ಗಟ್ ಇಶ್ಯೂಸ್ ಎಂತದ್ದು ಇದ್ರೆ. ಸೊ ಆ ಸ್ಪೆಸಿಫಿಕ್ ಸಿಂಪ್ಟಮಿಗೆ ಯು ಡೆಫಿನೆಟ್ಲಿ ಹ್ಯಾವ್ ಟು ಡೂ ಸರ್ಟನ್ ಇಂಟರ್ವೆನ್ಷನ್, ಮೆಡಿಕಲ್ ಸೈಡ್ ಅಲ್ಲಿ ಇರ್ಬೋದು ಹಾಗೆ. ಬಟ್ ಎಂತದ್ದು ತಕೊಂಡು ಈಗ ನನ್ನ ಮಗು ಮಾತಾಡ್ತಾನೆ, ಎಂತದ್ದು ತಕೊಂಡು ಅದು ಸೆನ್ಸರಿ ಇಶ್ಯೂಸ್ ಹೋಗ್ತಾರೆ, Correct, ಅಥವಾ ಸೋಷಿಯಲಿ ಅವನು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾನೆ, ಆ ರೀತಿಯಲ್ಲಿ ಆಗೋದಿಲ್ಲ. ದಿಸ್ ಇಸ್ ಅ ಪ್ರೋಸೆಸ್ ಅಂಡ್ ಇಟ್ಸ್ ಲೈಕ್ ಅ ಟೀಮ್ ವರ್ಕ್. ಆ ಮಗು ಸೆಂಟರ್ ಅಲ್ಲಿ ಇರ್ತದೆ, ಥೆರಪಿಸ್ಟ್, ಪೇರೆಂಟ್ಸ್, ಟೀಚರ್ಸ್, ಸೊಸೈಟಿ, the consulting physician, doctor, all of these people are like the team members. So ಜೊತೆಗೆ ನಾವು ಮಾಡುವಾಗ ಆ ಮಗುವಿಗೆ ಒಂದು ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಸಿಗ್ತದೆ. ಸೊ ವಿತ್ ಆಲ್ ಆಫ್ ದಿಸ್ ದಟ್ ಚೈಲ್ಡ್ ಒಂದ್ ಲೆವೆಲ್ ಅಲ್ಲಿ ಬರುವಂತ ನಮ್ಮ ಹೋಪ್ಸ್ ವಿ ಕ್ಯಾನ್ ಹ್ಯಾವ್. ಬಟ್ ಒನ್ ಥಿಂಗ್ ಇಸ್ ದೇರ್ ಇಸ್ ನೋ ಮೆಡಿಕೇಶನ್. ಅದು ಒಂದು ಕರೆಕ್ಟ್ ಆಗಿ ನೀವು ನೆನಪಿಸ್ಕೊಳ್ಬೇಕು. ಅಂದ್ರೆ ದೇರ್ ಇಸ್ ನೋ ಕ್ಯೂರ್ ಫಾರ್ ದಿಸ್, ಬಿಕಾಸ್ ದಿಸ್ ಇಸ್ ನಾಟ್ ಅ ಡಿಸಾರ್ಡರ್, ಫಸ್ಟ್ ಥಿಂಗ್. ಸೊ ಅದು ಒಂದು ನಾನು ಅಸೆಸ್ಮೆಂಟ್ ಟೈಮಲ್ಲಿ ಸಹ ಅದೇ ಫೋಕಸ್ ಮಾಡ್ತೇನೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಇಲ್ಲಿ ಬರುವವರೆಗೆ ಒನ್ ಕ್ವೆಶನ್ ಇಸ್, ಬಿಕಾಸ್ ನನ್ನ ಹೆಸರು ಸಹ ಹಾಗೆ ಸ್ಪೀಚ್ ಥೆರಪಿಸ್ಟ್. ಸೊ ನನ್ನ ಮಗು ಮಾತಾಡ್ಲಿಕ್ಕೆ ಯಾವಾಗ ಶುರು ಮಾಡ್ತಾರೆ, ಸೊ ನಾರ್ಮಲ್ ಅಂದ್ರೆ ಸಡನ್ಲಿ ಮಾತು ಬರುದು ಅಂತ. ಸೊ ನಾನು ಅವರಿಗೆ ಅದೇ ಹೇಳ್ತೇನೆ, ಮಾತು ಈಗ ನನ್ಗೆ ಬರ್ತದೆ, ನಿಮ್ಗೆ ಬರ್ತದೆ, ನಾವೆಲ್ಲರೂ ಇಷ್ಟು ಜನ ಮಾತಾಡ್ತಾರೆ. ಸೊ ಇಟ್ಸ್ ವೆರಿ ಈಸಿ. ಸೊ ನಮ್ಗೆ ಈಗ ಗೊತ್ತಾಗೋದಿಲ್ಲ ಆಕ್ಚುಲಿ ನಮ್ಮ ಬ್ರೈನ್ ಲೆವೆಲ್ ಅಲ್ಲಿ ಅದು ಎಷ್ಟು ಕಾಂಪ್ಲೆಕ್ಸ್ ರೀತಿಯಲ್ಲಿ ಅದು ಪ್ರೊಸೆಸಿಂಗ್ ಆಗುತ್ತೆ. ಈಗ ನನಗೆ ನಾನು ಅಂತ ಹೇಳ್ಬೇಕಿದ್ರೆ ಐ ಆಮ್ ಸೇಯಿಂಗ್ ಇಟ್ ವೆರಿ ಈಸಿಲಿ, ಬಟ್ ಆ ಆಟಿಸ್ಟಿಕ್ ಮಗುವಿಗೆ ಆ ನಾನು ಹೇಳಲಿಕ್ಕೆ ಸಹ ಇಟ್ ಇಸ್ ಅ ಬಿಗ್ ಚಾಲೆಂಜ್. ಅಂದ್ರೆ ಆಗೋದಿಲ್ಲ ಆ ರೀತಿಯಲ್ಲಿ ಇಲ್ಲ, ಬಟ್ ಇಟ್ ಇಸ್ ಲೈಕ್ ಅ ಬಿಗ್ ಪ್ರೆಷರ್. ಅಯ್ಯೋ, ಈಗ ನಮ್ಮ 10th ಬೋರ್ಡ್ ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆ ನಮ್ಗೆ ಹೇಗೆ ಪ್ರೆಷರ್ ಆಗ್ತದೆ, ಇಟ್ಸ್ ಲೈಕ್ ಫಾರ್ ಎವ್ರಿ ವರ್ಡ್, ಎವ್ರಿ ಸೌಂಡ್ ಅಷ್ಟು ಪ್ರೆಷರ್ ಇರ್ತದೆ. ಕೆಲವು ಮಕ್ಕಳು ಈಸಿಲಿ ಹೇಳ್ತಾರೆ, ಅಂದ್ರೆ ನಾವು ಇಕೋಲೆಲಿ ಆ ತರ ಸಹ ನೋಡಿ, ಅಂದ್ರೆ ನಾವು ಹೇಳುದು ಅದೇ ರಿಪೀಟ್ ಮಾಡ್ತಾರೆ. ಸೊ ಇಟ್ಸ್ ಅ ಡಿಫರೆನ್ಸ್ ಸ್ಪೆಕ್ಟ್ರಮ್. ಬಟ್ ಆ ಒಂದು ಪ್ರಶ್ನೆ ಯಾರು ಕೇಳುವಾಗ ನಾನು ಅದೇ ಹೇಳ್ತೇನೆ, ಸ್ಪೀಚ್ ಇಫ್ ಇಟ್ ವಾಸ್ ಸಪೋಸ್ ಟು ಕಮ್, ಇಟ್ ವುಡ್ ಹ್ಯಾವ್ ಕಮ್ ಬೈ ನೌ. ಇಟ್ ಈಸ್ ಟೇಕಿಂಗ್ ಟೈಮ್, ಬಿಕಾಸ್ ಆ ಚೈಲ್ಡ್ಗೆ ಬರಬಹುದು ಅಥವಾ ಇಲ್ಲ, ಬಟ್ ಆ ಟೈಮ್ ನಾವು ಅಷ್ಟು ಕೊಡ್ಬೇಕು. ಆ ಟೈಮ್ ಅಲ್ಲಿ ನಾವು ಕಮ್ಯುನಿಕೇಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ಬೇಕು. ಮಗು ಈಗ ಪಾಯಿಂಟಿಂಗ್ ಅಲ್ಲಿ ಮಾಡ್ತಾರೆ ಅಥವಾ ರೈಟಿಂಗ್ ಅಲ್ಲಿ ತೋರಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಆ ಕಮ್ಯುನಿಕೇಶನ್ ಫಸ್ಟ್ ಪ್ರಮೋಟ್ ಮಾಡ್ಬೇಕು. ಅಥವಾ ಮಗುನಿಗೆ ಒಂದು ಐಸೋಲೇಷನ್ ಫೀಲಿಂಗ್ ಆಗ್ತದೆ, ಅಂದ್ರೆ ನಾನ್ ಕನೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಬಟ್ ಇವರಿಗೆ ಮಾತು ಮಾತಾಡಬೇಕು, ದೇ ವಾಂಟ್ ಓನ್ಲಿ ಸ್ಪೀಚ್. ನಾನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಬಟ್ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ನನ್ನ ಕಮ್ಯುನಿಕೇಶನ್ ಫಾರ್ಮ್. ಸೊ ನಾನು ಅದೇ ಫಸ್ಟ್ ಹೇಳ್ತೀನಿ, ನೀವು ಫಸ್ಟ್ ಎಲ್ಲ ಕಮ್ಯುನಿಕೇಶನ್ ಮಗುನ್ ಸೈಡ್ ಇಂದ ಬರುದು ಕಮ್ಯುನಿಕೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡಿ ಅಂಡ್ ಸಿ ದ ಚೇಂಜಸ್ ದಟ್ ಯು ಸಿ. ದೆನ್ ದ ಚೈಲ್ಡ್ ವಿಲ್ ಫೀಲ್ ಓಕೆ, ಈಗ ನನಗೆ ಸ್ವಲ್ಪ ಕಂಫರ್ಟ್ ಝೋನ್ ಸಿಗ್ತಾ ಉಂಟು. ಅಂಡ್ ಸ್ಲೋಲಿ ಅವರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾರೆ ಅವರ ಸ್ಟ್ರೆಂತ್, ನಾನು ಟ್ರೈ ಮಾಡ್ಬೋದಾ, ಅಂಡ್ ಸ್ವಲ್ಪ ವೊಕಲೈಸೇಷನ್, ಸ್ವಲ್ಪ ಅಮ್ಮ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಅಥವಾ ವಾಟ್ ಎವರ್ ವರ್ಡ್ಸ್ ನೀವು ಹೇಳ್ತಾ ಇದ್ದೀರಿ ಅದನ್ನು ಸ್ವಲ್ಪ ಕೇಳಿ ದೇ ಪ್ರೋಸೆಸ್ ಅಂಡ್ ಇಟ್ ಬಿಕಮ್ಸ್ ಈಸಿ. ಸೊ ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ. ಇಮಿಡಿಯೇಟ್ಲಿ ಇದು ಇವತ್ತು ನಾನು ಮಾಡಿದ್ರೆ ನಾಳೆ ಬರ್ತದೆ ಹಾಗೆ ಆಗುದಿಲ್ಲ, ಬಿಕಾಸ್ ಇಟ್ ಈಸ್ ಅ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂಡ್ ಇಟ್ಸ್ ಅ ಜರ್ನಿ. ಒಂದ್ ಸ್ವಲ್ಪ ಮಾಡ್ತಾ ಇರ್ಬೇಕು ಕನ್ಸಿಸ್ಟೆಂಟ್ಲಿ, ದೆನ್ ಯು ವಿಲ್ ಸಿ ದ ಚೇಂಜಸ್ ಡೆಫಿನೆಟ್ಲಿ. ನೀವು ಹೇಳಿರುವಂತ ಪಾಯಿಂಟ್ಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ನಾವೀಗ ನಾವು ನೋಡುವಂತದ್ದು, ಐ ಥಿಂಕ್ ನಮಗೂ ಸಹ ಇಂಥ ಕ್ವಶನ್ಸ್ ಗಳು ಸೇಮ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಇಂಥ ಕ್ವಶನ್ಸ್ ಗಳು ನ್ಯಾಚುರಲ್ ಆಗಿ ಬರ್ತದೆ. ಅದೇ ಇನ್ನೊಂದೇನಂತ ಹೇಳಿದ್ರೆ, ನೀವು ಹೇಳಿರುವಂತ ಪಾಯಿಂಟ್ ಅಲ್ಲಿ ಈಗ ಒಂದು ಮೇಜರ್ ಆಗಿ ನಮಗೆ ಕಂಡು ಬರುವಂತದ್ದು ಏನಂತ ಹೇಳಿದ್ರೆ, ಈ ಪೇರೆಂಟ್ಸ್ ಗಳಿಗೆ ಈ ಅರ್ಲಿ ಐಡೆಂಟಿಫಿಕೇಶನ್ಸ್ ಇದು ಎಷ್ಟು ಮಹತ್ವ ಇರ್ತದೆ ಅಂತ ಹೇಳಿ. ಅಂದ್ರೆ ಈಗ ಇದನ್ನು ಎಷ್ಟು ಬೇಗ ಅವರು ಐಡೆಂಟಿಫೈ ಮಾಡಿದ್ರೆ ಇದು ಎಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳುವಂತದ್ದು ಒಂದು ಪಾಯಿಂಟ್ ಹೇಳಿದ್ರೆ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ವಿತ್ ಡೆಮಾನ್ಸ್ಟ್ರೇಷನ್. ಒಂದು ಸೆಷನ್ ಗೋಸ್ಕರ ನಾನು ರೆಡಿ ಮಾಡಿದ್ದೇನೆ. ಇದು ನಾವು ಯೂಸ್ ಮಾಡೋದು ಕ್ಲೇ. ಸೊ ಈಗ ನಾನು ಜಸ್ಟ್ ಕ್ಲೇ ತಕೊಂಡು ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಇಟ್ ಈಸ್ ಅ ವೆರಿ ಸಾಫ್ಟ್ ಕ್ಲೇ. ಯಾಕೆಂದ್ರೆ ನಾನೀಗ ಈ ಡಬ್ಬದಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೇನೆ. ಎವ್ರಿ ಟೈಮ್ ಎಂತ ನನ್ಗೆ ಬೇಡ ಅಂತ ಇದ್ರೆ ಐ ಅಗೇನ್ ಕ್ಲೋಸ್ ಇಟ್. ಸೊ ಯಾಕೆಂದ್ರೆ ಇಟ್ ಹ್ಯಾಸ್ ಇಟ್ಸ್ ಪ್ರಾಪರ್ಟಿ. ನಾನೀಗ ಹೀಗೆ ಓಪನ್ ಇಟ್ರೆ ಅದು ಹಾರ್ಡ್ ಆಗಿ ಇರ್ತದೆ. ಸೊ ನನ್ಗೆ ನೆಕ್ಸ್ಟ್ ಟೈಮ್ ಅಂತ ಶೇಪ್ ಮಾಡ್ಬೇಕಿದ್ರೆ ಅದನ್ನಾಗೋದಿಲ್ಲ. ಸೊ ನಾವ್ ಥಿಂಕ್ ಅಬೌಟ್ ದಿಸ್ ಕ್ಲೇ ಬಾಲ್ ಇಸ್ ದ ಚೈಲ್ಡ್ಸ್ ಬ್ರೈನ್. ಸೊ ಈಗ ಈ ಚೈಲ್ಡ್ ಮಗುಂದು ಬ್ರೈನ್ ಇದ್ರೆ ಅಂದ್ರೆ ಬಿಟ್ವೀನ್ ದಿ ಏಜ್ ಆಫ್ 2 to let's say even 5 or up to 6 years, ಈ ಕನ್ಸಿಸ್ಟೆನ್ಸಿ ಎಲ್ಲ ಇಟ್ ಇಸ್ ಯುನೋ ವಾಟ್ ವಿ ಸೇ ಇಸ್ ಲೈಕ್ ಮೋರ್ ಲೈಕ್ ಅ ಪ್ಲಾಸ್ಟಿಸಿಟಿ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದು ಟೆಕ್ನಿಕಲ್ ಟರ್ಮ್. ಬಟ್ ಲೆಟ್ಸ್ ಸೇ ಈ ತರ ಸಾಫ್ಟ್ ಇರ್ತದೆ ಇದಕ್ಕೆ. ಸೊ ನನಗೆ ಈಗ ಹೇಳಿ ಸಿಂಪಲ್ ಎಕ್ಸಾಂಪಲ್, ಸಾಫ್ಟ್ ಇದ್ರೆ ನಮ್ಗೆ ಮೋಲ್ಡ್ ಮಾಡ್ಲಿಕ್ಕೆ ಇಷ್ಟ, ಮೋಲ್ಡ್ ಮಾಡ್ಲಿಕ್ಕೆ ಈಸಿ, ಅಥವಾ ಹಾರ್ಡ್ ಇದ್ರೆ ನಮ್ಗೆ ಮೋಲ್ಡ್ ಮಾಡ್ಲಿಕ್ಕೆ ಇಷ್ಟ ಈಸಿ. ಸೊ ವೆನ್ ಇಟ್ಸ್ ಸಾಫ್ಟರ್, ನಾವು ಎಂತ ಎಲ್ಲ ಅವರಿಗೆ ಎಕ್ಸ್ಪೋಜರ್ ಕೊಡ್ತೀವಿ, ಮೇ ಬಿ ದ ಸ್ಟಿಮ್ಯುಲೇಷನ್. ಈಗ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ ಲ್ಯಾಂಗ್ವೇಜ್ ಸ್ಟಿಮ್ಯುಲೇಷನ್, ಅಂದ್ರೆ ಮಗುವಿಗೆ ಮಾತಾಡ್ಲಿಕ್ಕೆ ಶುರು ಆಗೋಕ್ಕಿಂತ ಮುಂಚೆ ಏನೇನೆಲ್ಲ ಸ್ಟಿಮ್ಯುಲೆಂಟ್ ಹೋಗ್ಬೇಕು ಕಿವಿದಿಂದ. ಐ ಆಮ್ ಸೇಯಿಂಗ್ ಸರ್ಟನ್ ಸಾಂಗ್ಸ್, ಎಂತ ನಾನು ಪದ ಹೇಳ್ಬಹುದು, ಅಥವಾ ಸೆಂಟೆನ್ಸಸ್ ಹೇಳ್ತಾ ಇದ್ದೇನೆ, ಕಥೆ ಹೇಳ್ತಾ ಇದ್ದೇನೆ, ಎಂತ ಎಲ್ಲ ನಾನು ಇನ್ಪುಟ್ಸ್
ಆಡಿಟರಿಲಿ, ವಿಜುವಲಿ, ಟಚ್ ಅಲ್ಲಿ ಅಂತ ಎಲ್ಲ ಕೊಡ್ತಾ ಇದೆ ಅಂದ್ರೆ ಅದನ್ನು ಪ್ರೊಸೆಸ್ ಆಗ್ಲಿಕ್ಕೆ ನಾವು ಕೊಡ್ಬೇಕು. ಐಸೋಲೇಷನ್ ಅಲ್ಲಿ ಹಾಕಿದ್ರೆ ಅದನ್ನ ಎಂತ ಇನ್ಪುಟೇ ಹೋಗುದಿಲ್ಲ. ಸೊ ಆ ಇನ್ಪುಟ್ ಪ್ರೊಸೆಸ್ ಮಾಡ್ಲಿಕ್ಕೆ ಸಹ ಆ ಕೆಪಾಸಿಟಿ ಬೇಕು. ಸೊ ಆ ಕೆಪಾಸಿಟಿ ಎವ್ರಿ ಚೈಲ್ಡ್ ಹ್ಯಾಸ್. ಡಿಲೇ ಸ್ವಲ್ಪ ಇರ್ಬೋದು ನಿಮ್ಗೆ, ಅಂದ್ರೆ ಈಗ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇನ್ 1 to 10 ಮಕ್ಕಳಲ್ಲಿ ಮೇ ಬಿ ಚೈಲ್ಡ್ 1 ವಿಲ್ ಸ್ಟಾರ್ಟ್ ಟುಡೇ, ಚೈಲ್ಡ್ 5 ವಿಲ್ ಸ್ಟಾರ್ಟ್ ಟುಮಾರೋ, ಚೈಲ್ಡ್ 10 ವಿಲ್ ಸ್ಟಾರ್ಟ್ ಆಫ್ಟರ್ 10 days. ಈ ತರ ನಿಮ್ಗೆ ವೇರಿಯೇಷನ್ಸ್ ಬರ್ಬೋದು. ಬಟ್ ಆನ್ ಅನ್ ಆವರೇಜ್ ಆಲ್ ದ ಕಿಡ್ಸ್ ಈ ರೀತಿಯಲ್ಲಿ ಅವರದ್ದು ಬ್ರೈನ್ ಕೆಪಾಸಿಟಿ ಇರ್ತದೆ. ಸೊ ನಾವು 6 years ನಂತರ 7, 8, 9 ಮುಂದೆ ಹೋಗ್ತಾ ಇದ್ರೆ ಅದು ಏಜ್ ಜಾಸ್ತಿ ಆಗ್ತಾ ಇರ್ತದೆ. ಸೊ ನಾರ್ಮಲಿ ನಿಮ್ಮ ಎಕ್ಸಾಂಪಲ್ಸ್ ನೋಡಿ, ಈಗ ಎಂತದ್ದು ಭಾಷೆ ಕಲೀಲಿಕ್ಕಿದ್ರೆ, ನೀವು ಸ್ಕಿಲ್ ಕಲೀಲಿಕ್ಕಿದ್ರೆ ನಿಮ್ಮ ಏಜ್ ಎಷ್ಟು ಜಾಸ್ತಿ ಆಗ್ತಾ ಇರ್ತದೆ ನಿಮ್ಗೆ ಕಲೀಲಿಕ್ಕೆ ಅದು ತುಂಬಾ ಕಷ್ಟ. ನಾವು ತುಂಬಾ ಸಣ್ಣ ವಯಸ್ಸದಲ್ಲಿ ಇದ್ರೆ ಇಟ್ ಇಸ್ ಈಸಿಯರ್ ಟು ಪಿಕ್ ಅಪ್. ಸೊ ವೈ ಅರ್ಲಿ ಇಂಟರ್ವೆನ್ಷನ್ ಇಸ್ ಇಂಪಾರ್ಟೆಂಟ್ ಏನಂದ್ರೆ, ಒನ್ ಇಸ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಟ್ಯಾಪ್. ಆ ಏಜ್ ಅಲ್ಲಿ ನಾವು ಎಂತ ಎಲ್ಲ ಕೊಡ್ತೀವಿ ಅದು ಮ್ಯಾಕ್ಸಿಮಮ್, ಅಂದ್ರೆ ನಾವು ಇಷ್ಟು ಸಣ್ಣ ಹಾಕಿದ್ರೆ ಸಹ ಮ್ಯಾಗ್ನಿಟ್ಯೂಡ್ ತುಂಬಾ ಜಾಸ್ತಿ ಆಗ್ತದೆ. ಒನ್ ಸೆಕೆಂಡ್ ಥಿಂಗ್, ಅವರಿಗೆ ಅಡಾಪ್ಟ್ ಆಗ್ಲಿಕ್ಕೆ ಒಂದು ಈಸಿ ಎನ್ವೈರ್ಮೆಂಟ್ ಸಿಗ್ತದೆ. ಈಗ ಲೆಟ್ಸ್ ಸೇ ಅಪ್ ಟು 10 years ಆ ಮಗುವಿಗೆ ಎಂತ ಇಂಟರ್ವೆನ್ಷನ್ ಕೊಡ್ಲಿಲ್ಲ ನಾವು. ಸೊ ನಾವು 10 years ಅಷ್ಟು ಲೈಫ್ ಆ ಮಗು ಹ್ಯಾಸ್ ಆಲ್ರೆಡಿ ಲಿವ್ಡ್. ಸೊ ಒಂದು ಪ್ಯಾಟರ್ನ್ ರಿಜಿಡ್ ಫಿಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ, ಒಂದ್ ರುಟೀನ್ ಆ ಮಗುವಿಗೆ ಸಿಗ್ತದೆ. ನಾವು ಸಡನ್ಲಿ ಅದು ಎಲ್ಲ ಡಿಸ್ಟರ್ಬ್ ಮಾಡಿ ನಾವು ಅವರಿಗೆ ಒಂದು ಹೊಸ ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವಾಗ ದೇ ಫೀಲ್ ದ ಡಿಸ್ಟರ್ಬೆನ್ಸಸ್. ಚಿಕ್ಕದಿರುವಾಗ ದಟ್ ಅಡಾಪ್ಟಬಿಲಿಟಿ ಇಸ್ ಮೋರ್ ಈಸಿ. ಚೇಂಜಸ್ ಆದ್ರೆ ಸಹ ದೇ ವಿಲ್ ಕ್ರೈ, ಸ್ವಲ್ಪ ಟ್ಯಾಂಟ್ರಮ್ಸ್ ಮಾಡ್ಬೋದು, ಬೇಡ ಅಂತ ಹೇಳುದು, ಬೈಟಿಂಗ್ ಅಂತ ಬಿಹೇವಿಯರಲ್ ಇಶ್ಯೂಸ್ ತೋರಿಸಬಹುದು. ಬಟ್ ಅಟ್ ದಟ್ ಏಜ್ ಅವರಿಗೆ ಸಹ ಅಡಾಪ್ಟ್ ಮಾಡ್ಲಿಕ್ಕೆ ಈಸಿ. ಸೆಕೆಂಡ್, ಈಸಿಯರ್ ಫಾರ್ ಅಸ್ ಆಲ್ಸೋ ಟು ಮೇಕ್ ದ ಚೇಂಜಸ್. ಅಂದ್ರೆ ನಾವು ಎಷ್ಟು ಫ್ರೀಕ್ವೆಂಟ್ಲಿ ಮಾಡ್ತಾ ಇರ್ತೀವಿ ಆ ಏಜ್ ಅಲ್ಲಿ ಮಗುವಿನಿಗೆ ಬೇಗ ಈಸಿ ಗ್ರಾಸ್ ಮಾಡ್ಲಿಕ್ಕೆ ಆಗ್ತದೆ. ನಾವು ಎಷ್ಟು ಡಿಲೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗುವಾಗ ಅಡಿಷನಲ್ ಇಶ್ಯೂಸ್ ಆಲ್ಸೋ ವಿಲ್ ಸ್ಟಾರ್ಟ್. ಅಂಡ್ ಓವರ್ ಆಲ್ ವಾಟ್ ಇಸ್ ದ ಗೋಲ್ ಇಸ್, ಆ ಮಗುವಿಗೆ ವಿ ಡೋಂಟ್ ವಾಂಟ್ ದಟ್ ಇಷ್ಟು ಪರ್ಸೆಂಟೇಜ್ ಬೇಕು ಎಕ್ಸಾಮ್ ಅಲ್ಲಿ, ಅಥವಾ ಈ ರೀತಿಯಲ್ಲಿ ಒಂದು ಜೀವನ ನಡಿಬೇಕು ಆ ಮಗು ಅಂತ. ಹಾಗೆ ನಮ್ಮ ಉದ್ದೇಶ ಇಲ್ಲ. ಆ ಮಗು ಶುಡ್ ಬಿ ಇನ್ ಅ ಪೊಸಿಷನ್ ಲೈಕ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಗ್ಬೇಕು. ಆಫ್ಟರ್ 18 years ಆಫ್ ಏಜ್ ಡಿಪೆಂಡೆನ್ಸಿ ಎಷ್ಟು ಕಡಿಮೆ ಉಂಟಂತ ಇಸ್ ಆರ್ ಗೋಲ್. ಇಫ್ ಯು ಟ್ರೈ ಅರ್ಲಿ ಮೈಲ್ಸ್ಟೋನ್ಸ್ ಗೆ ಈಸಿಲಿ ನಮಗೆ ಟ್ಯಾಪ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಆಲ್ರೆಡಿ ಮಗು ಟೀನೇಜ್ ಅಲ್ಲಿ ಬರುವಾಗ ಟೀನೇಜ್ ಚಾಲೆಂಜಸ್ ಸ್ಟಾರ್ಟ್ ಆಗ್ತದೆ ಆ ಏಜ್ ಅಲ್ಲಿ. ಸೊ ಇಮ್ಯಾಜಿನ್, ಈಗ ಸ್ಪೀಚಿಗೆ, ಕಮ್ಯುನಿಕೇಶನ್ಗೆ ನಮ್ಗೆ ಫೋಕಸ್ ಮಾಡ್ಬೇಕಿದ್ರೆ ಜೊತೆಗೆ ದೇರ್ ಆರ್ ಮೇಜರ್ ಪ್ರಾಬ್ಲಮ್ಸ್ ವಿತ್ ದ ಚೈಲ್ಡ್. ಅಟ್ ದಟ್ ಟೈಮ್ ಚೈಲ್ಡ್ ಮೈಟ್ ಫೀಲ್ ನನ್ಗೆ ಕಮ್ಯುನಿಕೇಶನ್ ಬೇಡ, ನನ್ಗೆ ಬೇರೆ ಸಮಸ್ಯೆ ಆಗ್ತಾ ಉಂಟು, ಅದೇ ನನ್ಗೆ ಫಸ್ಟ್ ಅಡ್ರೆಸ್ ಮಾಡ್ಬೇಕು. ಸೊ ದ ಪ್ರಯಾರಿಟೀಸ್ ಚೇಂಜ್, ನಮ್ಮ ಕೆಪಾಸಿಟಿ ಟು ಗ್ರಾಸ್ಪ್ ಚೇಂಜ್ ಆಗ್ತದೆ. ಲರ್ನಿಂಗ್ ಕೆಪಾಸಿಟಿ ಇದ್ರೆ ಸಹ ಇಟ್ ಬಿಕಮ್ಸ್ ಸ್ಲೋ. ಅಂಡ್ ದಿಸ್ ರಿಜಿಡ್ ಪ್ಯಾಟರ್ನ್, ಒಂದ್ಸಲ ನಮ್ಮ ಬ್ರೈನ್ ರಿಜಿಡ್ ಆದ್ರೆ ಇಟ್ಸ್ ಡಿಫಿಕಲ್ಟ್ ಟು ಮೇಕ್ ಎನಿ ಚೇಂಜಸ್ ದೇರ್. ಇಟ್ಸ್ ಲೈಕ್ ಪೇನ್ಫುಲ್ ಬೇಸಿಕಲಿ. ಅದು ಹಾರ್ಡಿಗೆ ನಮ್ಗೆ ಬ್ರೇಕ್ ಮಾಡಿ ಚೇಂಜ್ ಮಾಡ್ಬೇಕು. ಸೊ ಇಟ್ ಇಸ್ ವೆರಿ ಪೇನ್ಫುಲ್ ಫಾರ್ ದ ಚೈಲ್ಡ್, ಫಾರ್ ದ ಫ್ಯಾಮಿಲಿ, ಅಂಡ್ ವೆರಿ ಡಿಫಿಕಲ್ಟ್ ಪ್ರೊಸೆಸ್ ಫಾರ್ ಎವ್ರಿಬಡಿ. ಮತ್ತೆ ನಿಮ್ಗೆ ಎಲ್ಲರೂ ಹೇಳ್ತಾರೆ ಈಗ ಮುಂದೆ ಅಂತ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್, ಬೆಟರ್ ಎಷ್ಟು ನಿಮ್ಗೆ ಬೇಗ ಈ ತರ ಡಿಟೆಕ್ಟ್ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ಗೋ. ಬಟ್ ಇನ್ ದಟ್ ಒಂದು ನನ್ನ ಕಡೆಯಿಂದ ಹೇಳ್ತೇನೆ, ಅದರ ಬಗ್ಗೆ ಮಾತ್ರ ಎವ್ರಿ ಟೈಮ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಈಗ ಪೇರೆಂಟ್ಸ್ ಇಲ್ಲಿ ಬೇಗ ಸಹ ಬರ್ತಾರೆ. ಐ ಹ್ಯಾವ್ ಸೀನ್ ಹಿಯರ್ ಅಟ್ 2 years ಆಫ್ ಏಜ್ ಅಮ್ಮ ಅಪ್ಪ ತುಂಬಾ ಅಲರ್ಟ್ ಇದ್ದಾರೆ, ಮ್ಯಾಮ್ ಈ ತರ ಆಗ್ತಾ ಉಂಟು, ವಿ ಆರ್ ಸಸ್ಪೆಕ್ಟಿಂಗ್ ಈ ತರ ಪ್ರಾಬ್ಲಮ್. ಸೊ ಐ ಅಪ್ರಿಶಿಯೇಟ್, ವೆರಿ ಗುಡ್. ಅಂದ್ರೆ ನಿಮ್ಗೆ ಯು ಆರ್ ವೆರಿ ಅಲರ್ಟ್ ಅಂಡ್ ಆನ್ ಪಾಯಿಂಟ್. ಬಟ್ ಈಗ ಎವ್ರಿ ಬಿಹೇವಿಯರ್ ಅದು ಆಟಿಸಮ್ ಅಥವಾ ಇದೇ ಸಮಸ್ಯೆಗೆ ಟ್ರೇಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಿಕಾಸ್ ಐ ಹ್ಯಾವ್ ಸೀನ್ ಕೆಲವು ಮಕ್ಕಳಿಗೆ ಯಾವುದು ಆ ತರ ಅಂಶಗಳು ಸಹ ಇಲ್ಲ. ಮೇ ಬಿ ಸಮ್ ಸಿಂಪ್ಟಮ್ಸ್ ಅವರು ತೋರಿಸ್ತಾರೆ, ಬಟ್ ಇಟ್ ಇಸ್ ನಾಟ್ ಅ ಡಯಾಗ್ನೋಸಿಸ್ ಟು ಬಿ ಲೇಬಲ್ ದಟ್ ಇಟ್ ಇಸ್ ಆಟಿಸ್ಟಿಕ್. ಪಾಪ ಈ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಪೇರೆಂಟ್ಸ್ ಆರ್ ಟ್ರೈಂಗ್ ಟು ಪುಷ್, ಓವರ್ಲಿ ಅಲರ್ಟ್ ಪೇರೆಂಟ್ಸ್ ಸ್ವಲ್ಪ ಪುಷ್ ಮಾಡ್ಲಿಕ್ಕೆ ಹೋಗ್ತಾರೆ ದಟ್ ಮೇ ಬಿ ದಿಸ್ ಇಸ್ ಈ ಪ್ರಾಬ್ಲಮ್. ಸೊ ಆವಾಗ ಸಹ ನಿಮ್ಗೆ ಇನ್ ಕೇಸ್ ಡಯಾಗ್ನೋಸಿಸ್ ಇದ್ರೆ ಇಲ್ಲದಿದ್ರೆ ಸಹ ನಾನು ಅದೇ ಒಂದು ಹೇಳ್ತೀನಿ, ಈಗ ಡಯಾಗ್ನೋಸಿಸ್ ಸಿಕ್ಕಿದ್ದು ನಿಮ್ಗೆ ಗುಡ್, ಎಂತ ಮಾಡ್ತೀವಿ ಆ ಡಯಾಗ್ನೋಸಿಸ್ ನಿಂದ? ನಮ್ಗೆ ನೆಕ್ಸ್ಟ್ ಫೋಕಸ್ ಇಸ್ ವಾಟ್ ಆರ್ ವಿ ಗೋಯಿಂಗ್ ಟು ಡೂ, ನಮ್ಮ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನು. ಸೊ ನಾವು ಲೆಟ್ಸ್ ಫೋಕಸ್ ಆನ್ ದ್ಯಾಟ್ ಇನ್ಸ್ಟೆಡ್ ಆಫ್ ಜಸ್ಟ್ ಫೀಲಿಂಗ್ ಹೇಗೆ ಡಯಾಗ್ನೋಸಿಸ್ ಬಂತು, ನನ್ನ ಮಗುವಿಗೆ ಯಾಕೆ ಈ ತರ, ಅಥವಾ ಇನ್ನೂ ಎಂತ ಅಡಿಷನಲ್ ಪ್ರಾಬ್ಲಮ್ ಉಂಟಾ ಅಂತ. ಸೊ ವಿ ಅಂಡರ್ಸ್ಟುಡ್, ಐ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಟೈಮ್ ನಿಮ್ಗೆ ಇದು ಕೇಳುವಾಗ ಸ್ವಲ್ಪ ಒಂಥರ ಇಮೋಷನಲಿ ಓವರ್ವೆಲ್ಮ್ ಆಯ್ತು. ಬಟ್ ನೆಕ್ಸ್ಟ್ ನಮ್ಮ ಫೋಕಸ್ ಇರ್ಬೇಕು ಯಾವ್ದ ಮೇಲೆ ಅಂದ್ರೆ ವಾಟ್ ಇಸ್ ದ ಪ್ಲಾನ್ ಆಫ್ ಆಕ್ಷನ್, ಸೊ ದಟ್ ವಿ ಡೋಂಟ್ ವೇಸ್ಟ್ ದ ವ್ಯಾಲ್ಯೂಯಬಲ್ ಟೈಮ್. ಅದು ಒಂದು ಹೇಳ್ತೇನೆ. ಎಸ್, ಇನ್ ಆಟಿಸಮ್ ಇಟ್ ಇಸ್ ಮೋರ್ ಚಾಲೆಂಜಿಂಗ್, ಬಟ್ ಓವರ್ಲಿ ಈ ತರ ನೀವು ಜಾಸ್ತಿ ಇರುವಾಗ ಸಹ ಮಗುನಿಗೆ ಸಹ ಒಂದು ಪ್ರೆಷರ್ ಬರ್ತದೆ. ಬಿಕಾಸ್ ಮಗು ಡಸಂಟ್ ಗೆಟ್ ದ ಫ್ಲೆಕ್ಸಿಬಲ್ ರೂಮ್, ನನ್ಗೆ ಆಚೆ ಹೋಗ್ಬೇಕು, ಐ ಕ್ಯಾನ್ ಟ್ರೈ ಅಂಡ್ ಎಕ್ಸ್ಪ್ಲೋರ್. ಇಟ್ ಬಿಕಮ್ಸ್ ಟು ಫೋಕಸ್ಡ್ ಅಂಡ್ ಬೌಂಡ್ರಿ ಸೆಟ್ ಆಗ್ತದೆ ಅದ್ರ ಮೇಲೆ. ಸೊ ಅದು ಒಂದು ಹೇಳ್ಲಿಕ್ಕಿತ್ತು ನಂಗೆ. ಇವನ್ ಈಗ ನೀವು ಹೇಳಿರುವಂತ ಪಾಯಿಂಟ್ಸ್ ಗಳಲ್ಲಿ, ಯಾಕಂತ ಹೇಳಿದ್ರೆ ನೋಡಿ, ಈಗ ನಾವು ಕಂಟಿನ್ಯೂಸ್ ಆಗಿ ಈಗ ನಮ್ಮ ಪೇರೆಂಟ್ಸ್ ಗಳು ನಾವು ನೋಡಿರುವಂತದ್ದು ನೀವು ಹೇಳಿರುವಂತ ಪಾಯಿಂಟ್ ಏನಂತ ಹೇಳಿದ್ರೆ, ತುಂಬಾ
ಅವರಿಗೆ ಸಮ್ ಚೇಂಜಸ್ ಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ವಿ ಆರ್ ಹ್ಯಾಸ್ ಯು ಟೋಲ್ಡ್ ವಿ ಆರ್ ಹ್ಯಾಪಿ ದಟ್ ಅಂತಹ ಪೇರೆಂಟ್ಸ್ ಅವ್ರು ಬರ್ತಾ ಇದ್ದಾರೆ ಅಂತ Very good, ಹೇಳುವಂತದ್ದು. yes, ಯಾಕಂದ್ರೆ ಈಗಿನ ಒಂದು ಜನರೇಷನ್ ಪೇರೆಂಟ್ಸ್ ಗಳು ಮೇಜರ್ಲಿ ನಾವು ನೋಡಿರುವ ಹಾಗೆ ಕೆಲವುದೆಲ್ಲ ಈಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದನೂ ಒಂದು ಕೆಲವೆಲ್ಲ ಕಾರಣಗಳಿಂದ Yes. ಇಂತಹ ಕೇಸಸ್ ಗಳು ಜಾಸ್ತಿ ಆಗ್ತಾ ಇದೆ. Yes. ಮತ್ತೆ ಇವನ್ ಪೇರೆಂಟ್ಸ್ ಆರ್ ಎಜುಕೇಟೆಡ್, ಸೊ ಅದು ಇನ್ಫಾರ್ಮೇಶನ್ ಈಸಿಲಿ ಆಕ್ಸೆಸ್ ಆಕ್ಸೆಸ್ ಆಗಿ ಉಂಟು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಪೇರೆಂಟ್ಸ್ ಬೇಗ ಬರ್ತಾರೆ. ಬೇಗ ಬರ್ತಾರೆ. ಅದೇ ರೀತಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಬರುವಂತಹ ಅವ್ರಿಗೆ ವಿಷಯ ಗೊತ್ತಿರ್ತದೆ, ಅವರಿಗೆ ಡೌಟ್ ಇರ್ತದೆ, ಎಲ್ಲದೂ ಇರ್ತದೆ. ಆದ್ರೆ ನೀವು ಹೇಳಿರುವ ಹಾಗೇನೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ದಿನ ದುಡ್ಲಿಕ್ಕೆ ಆಗ್ತದೆ ಅಷ್ಟೆಲ್ಲ ದಿನವನ್ನ ದೂಡಿ ಅದ್ರ ನಂತರ ಅವರ ಕೈಯಲ್ಲಿ ಯಾವಾಗ ಆಗುದಿಲ್ಲ ಅಂತ ಎಣಿಸ್ತದೆ ಆವಾಗ ಬರ್ತಾರೆ. ಅವರು ಬಂದು ಆವಾಗ ಅವರು ಅಳುವಂತದ್ದು ಒಂದು. ಇನ್ನೊಂದು ದರ್ ಇಸ್ ರೈಟ್ ಪಾಯಿಂಟ್ ಏನಂತ ಹೇಳಿದ್ರೆ ಈಗ ನಮ್ಮ ಗೂಗಲ್ ವರ್ಲ್ಡ್ ಆಗಿದ್ರಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಹ ನಾವು ಗೂಗಲ್ ಸರ್ಚ್ ಮಾಡ್ತೇವೆ, ಅದ್ರದ್ದು ಸಿಂಪ್ಟಮ್ ನಾವು ನೋಡ್ತೇವೆ. ಸೆಲ್ಫ್ ಡಯಾಗ್ನೋಸ್ಟಿಷಿಯನ್ಸ್ ಇವನ್ ಐ ಗೆಟ್ ಸೋ ಮೆನಿ ಕಾಲ್ಸ್. ಯಾಕಂತ ಹೇಳಿದ್ರೆ ಈಗ ಮಗುವಿಗೆ ಏನಾದ್ರೂ ಒಂಚೂರು ಸಮಸ್ಯೆ ಏನು ಉಂಟಂತ ಹೇಳಿದ್ರೆ ಪಟ್ಟ ಕಾಲ್ ಮಾಡ್ತಾರೆ, ಕಾಲ್ ಮಾಡ್ಕೊಂಡು ಹೀಗಿದೆ ಅಂತ ಹೇಳಿ ಹೇಳ್ತಾರೆ. ಸೊ see we don't know, we never seen them. So ಅದಕ್ಕೆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ you need to go for the ಒಂದು ಸಲ ಹೋಗಿ ತೋರಿಸಿ, then what diagnose comes, that is the next part ಅಂತ ಹೇಳುವಂತದ್ದು. So both end it's a good. So ಅದಕ್ಕೆ ಸಿಂಪಲ್ ಅಲ್ಲಿ ನಿಮ್ಗೆ ಒಂದು ಈಗ ಒಂದು ಕ್ರೈಟೇರಿಯಾ ಅಥವಾ ಮಂತ್ರ ತರ ನೆನಪು ಮಾಡ್ಬೇಕಿದ್ರೆ ನೀವು ಅಲರ್ಟ್ ಇರೋದು ಇಟ್ ಇಸ್ ಅ ವೆರಿ ಗುಡ್ ಸ್ಕಿಲ್, ಬಿಕಾಸ್ ನಿಮ್ಗೆ ಮಿಸ್ ಆಗೋದು ಚಾನ್ಸಸ್ ಕಡಿಮೆ ಆಗ್ತದೆ. ಸೊ ಇಟ್ಸ್ ಗುಡ್ ದಟ್ ಯು ಆರ್ ಅಲರ್ಟ್ ಪೇರೆಂಟ್ಸ್. ಸ್ವಲ್ಪ ಈ ತರ ಅದರದ್ದು ನೆಕ್ಸ್ಟ್ ಸ್ಟೆಪ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಇನ್ಸ್ಟೆಡ್ ಆಫ್ ಅಂದ್ರೆ ನೀವೇ ಡಯಾಗ್ನೋಸ್ ಮಾಡಿ ಈ ತರ ಉಂಟಾ ಅಂತ ನನ್ನ ಮಗುವಿಗೆ ಡೈರೆಕ್ಟ್ಲಿ ಎಂತದ್ದು ಮನೆಯಲ್ಲಿ ಸ್ಟಾರ್ಟ್ ಮಾಡೋದು ಅದು ಮಾಡ್ಲಿಕ್ಕೆ ಹೋಗ್ಬೇಡಿ. ಯೋರ್ ಅಲರ್ಟ್ನೆಸ್ ಇಸ್ ಗುಡ್, ಅಪ್ರೋಚ್ ದ ರೈಟ್ ಪ್ರೊಫೆಷನಲ್. ಸೊ ದಟ್ ಈಗ ನಿಮ್ಗೆ ಡೈರೆಕ್ಟ್ಲಿ ಸ್ಪೀಚ್ ಥೆರಪಿಸ್ಟ್ ಗೆ ಕಾಂಟ್ಯಾಕ್ಟ್ ಇಲ್ಲ ಅಂತ ಇದ್ರೆ ಗೋ ಟು ಯುವರ್ ಫ್ಯಾಮಿಲಿ ಡಾಕ್ಟರ್ ಫಸ್ಟ್, ಅವ್ರ ಹತ್ರ ಡಿಸ್ಕಸ್ ಮಾಡಿ. ಅಥವಾ ನಿಮ್ಗೆ ಯಾರು ಈ ತರ ಸೋಷಿಯಲ್ ವರ್ಕರ್ಸ್ ಅಥವಾ ಎಂತಾದ್ರು ಪರಿಚಯ ಇದ್ರೆ ಜಸ್ಟ್ ಸ್ಪೀಕ್ ಟು ದೆಮ್ ಅಬೌಟ್ ಇಟ್, ಬಟ್ ಸ್ಪೀಕ್ ಟು ಪ್ರೊಫೆಷನಲ್ಸ್. ಈಗ ನೀವು ನಿಮ್ಮ ನೇಬರ್ ಜೊತೆಗೆ ಹಾಗೆ ಜಸ್ಟ್ ಸುಮ್ಮನೆ ಡಿಸ್ಕಸ್ ಮಾಡಿ ಹೋಗಿದ್ರೆ ಇನ್ನು ನಿಮ್ಗೆ ಒಪಿನಿಯನ್ ಸಿಗ್ತದೆ. ಸೊ ಬೆಸ್ಟ್ ಇಸ್ ಯು ಗೋ ಟು ಹೆಲ್ತ್ ಕೇರ್ ಪ್ರೊಫೆಷನಲ್. ಅವರು ಮತ್ತೆ ನಿಮ್ಗೆ ಇದ್ರೆ ಅವರು ಹೇಳ್ತಾರೆ ಓಕೆ ಐ ಥಿಂಕ್ ಈ ತರ ಸಸ್ಪೆಕ್ಟ್ ಆಗ್ತಾ ಉಂಟು ನೀವು ಹೇಳಿದ ಪ್ರಕಾರ, ನೀವು ಈ ಕಡೆ ಹೋಗಿ, ಅಥವಾ ನಿಮ್ಗೆ ಇಲ್ಲಿ ತೋರಿಸ್ಬೇಕು, ಅಥವಾ ಈ ತರ ಸಮಸ್ಯೆ ನಿಮಗೆ ಕಾಣ್ತಾ ಉಂಟು, ಅಥವಾ ಅವರು ಹೇಳ್ತಾರೆ ಓಕೆ ಫೈನ್ ಲೆಟ್ಸ್ ಸಿ ವಾಟ್ ಹ್ಯಾಸ್ ಟು ಬಿ ಡನ್. ಸೊ ನಿಮ್ಮ ಅಲರ್ಟ್ನೆಸ್ ಇಸ್ ಗುಡ್, ಬಟ್ ಅಲರ್ಟ್ನೆಸ್ ನಂತರ ಒನ್ ಇಮಿಡಿಯೇಟ್ ಸ್ಟೆಪ್ ನೀವು ಮಾಡ್ಬೇಕಂದ್ರೆ ಅಪ್ರೋಚ್ ದ ರೈಟ್ ಪ್ರೊಫೆಷನಲ್ ಅಂಡ್ ದೆನ್ ಫಾಲೋ ದ ಅಡ್ವೈಸ್ ವಾಟ್ ದೇ ಟೆಲ್ ಯು, ಸೊ ದಟ್ ಇಟ್ಸ್ ಈಸಿ. ಓಕೆ. ಸೊ ಇನ್ನೊಂದು ಈಗ ನಿಮ್ಮ ಈ ಸಂಸ್ಥೆಯಲ್ಲಿ ಯಾವ ಥೆರಪೀಸ್ ಗಳನ್ನ ನೀವು ಇಲ್ಲಿ ಕೊಡ್ತಾ ಇದ್ದೀರಿ ಮೇಜರ್ ಆಗಿ? ಓಕೆ, ಸೊ ಈಗ ಸದ್ಯಕ್ಕೆ ಇಟ್ ಇಸ್ ಮೈ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್. ಸೊ ಸ್ಪೀಚ್ ಥೆರಪಿ ಇಸ್ ದ ಮೇನ್ ಫೋಕಸ್. ಬಟ್ ಈಗ ಸ್ವಲ್ಪ ನನ್ನ ಮಕ್ಕಳಿಗೆ ಸಹ ಅದು ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೇನೆ ದಟ್ ದೇ ಹ್ಯಾವ್ ಸರ್ಟನ್ ಮೋಟಾರ್ ಇಶ್ಯೂಸ್ ಆರ್ ಸೆನ್ಸರಿ ಇಶ್ಯೂಸ್. ಸೊ ಕೊಲಾಬರೇಟಿವ್ ಅಪ್ರೋಚ್ ಬೇಕು ಅಂತ ಐ ಆಮ್ ಟ್ರೈಂಗ್ ಟು ಫೈಂಡ್ ಔಟ್ ಸರ್ಟನ್ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂಡ್ ಸ್ಪೆಷಲ್ ಎಜುಕೇಟರ್ ನೀಡ್ಸ್. ಸೊ ಆ ಟೀಮ್ ಅನ್ನು ಹೋಪ್ಫುಲಿ ಸೂನ್ ಜಾಯಿನ್ ಆಗ್ತಾರೆ ಇಲ್ಲಿ. ವಿ ಆರ್ ಇನ್ ದ ಪ್ರೋಸೆಸ್. But for now, it is purely speech therapy for all this population, like specifically autism management. ಮಕ್ಕಳಿಗೆ ADHD ಇರೋದು. ಇನ್ನೊಂದು ವಿಷಯ ಏನಂದ್ರೆ ಆಟಿಸ್ಟಿಕ್ ಸಿಂಪ್ಟಮ್ಸ್ ಇರ್ತದೆ, ಬಟ್ ಇಟ್ ಇಸ್ ನಾಟ್ ಆಟಿಸಮ್. ದಿಸ್ ಇಸ್ ಅ ವೆರಿ ಕೀ ಪಾಯಿಂಟ್ ನನಗೆ ಒಂದು ಹೈಲೈಟ್ ಮಾಡಬೇಕು. ಅದರಲ್ಲಿ 2 ಟೈಪ್ಸ್ ಇರ್ತದೆ. ಒನ್ ಇಸ್ ಕಿಡ್ಸ್ ಹೂ ಹ್ಯಾವ್ ಇಕೋಲೇಲಿಯಾ, ಅಂದ್ರೆ ಅವರು ಎಲ್ಲ ನೀವು ಹೇಳಿದ್ದು ರಿಪೀಟ್, ಆಕ್ಷನ್ಸ್ ರಿಪೀಟ್, ಎಂತದ್ದು ಟಿವಿಯಲ್ಲಿ ಜಿಂಗಲ್ಸ್ ಕೇಳಿದ್ರೆ ಸಹ ರಿಪೀಟ್ ಮಾಡಿ ಹೇಳ್ತಾರೆ. ಸೊ ಆಟೋಮ್ಯಾಟಿಕಲಿ ಎಲ್ಲರೂ ಹೇಳುದು ಎಂತದ್ದು ಸಮಸ್ಯೆ ಉಂಟು, ದೇರ್ ಇಸ್ ಅ ಪ್ರಾಬ್ಲಮ್, ಯು ಟೇಕ್. But that is not an autistic group, but they need an attention because ಅವರಿಗೆ ಕಮ್ಯುನಿಕೇಶನ್ ಉಂಟು, ಬಟ್ ಹೇಗೆ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಇನ್ನೊಂದು ಸ್ವಲ್ಪ ಸೋಷಿಯಲ್ ಪ್ರಾಗ್ಮ್ಯಾಟಿಕ್, ಅಂದ್ರೆ ಮಗು ಇಸ್ ಡೆವಲಪ್ ಅಬ್ಸಲ್ಯೂಟ್ಲಿ ಫೈನ್, ಬಟ್ ಸೋಷಿಯಲ್ ಸಿಚುವೇಶನ್ ಬರುವಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾಟ್ ಸ್ಟಟ್ರಿಂಗ್ ಲೈಕ್, ಬಟ್ ಇಟ್ ಇಸ್ ಲೈಕ್ ಸ್ಟಕ್ ಆಗ್ತಾರೆ, ಎಂತ ವರ್ಡ್ ಹೇಳ್ಬೇಕು ಗೊತ್ತಾಗೋದಿಲ್ಲ, ಸೆಂಟೆನ್ಸಸ್ ಸರಿ ಇಲ್ಲ, ಆ ತರ ಎಲ್ಲ ಬರ್ತಾರೆ. ನೆಕ್ಸ್ಟ್ ಅನದರ್ ಗ್ರೂಪ್ ಇಸ್ ಅಬ್ಸಲ್ಯೂಟ್ಲಿ ಟಿಪಿಕಲಿ ಡೆವಲಪಿಂಗ್, ಬಟ್ ದೇ ಹ್ಯಾವ್ ಸ್ಟ್ಯಾಮರಿಂಗ್ ಪ್ರಾಬ್ಲಮ್. ತೊದಲು ಬರುದು ಮಾತಿನಲ್ಲಿ, ಅದು ವಿಷಯದಲ್ಲಿ ಸಮಸ್ಯೆ ಇರುವಾಗ. ಕೆಲವು ವಾಯ್ಸ್ ಪ್ರಾಬ್ಲಮ್ಸ್ ಇಲ್ಲಿ ಬರ್ತಾರೆ. ಮಕ್ಕಳು ಸ್ವಲ್ಪ ಕಡಿಮೆ, ಇಟ್ ಇಸ್ ಮೋರ್ ಫಾರ್ ದ ಅಡಲ್ಟ್, ಬಟ್ ಫಾರ್ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಇರುವುದು ಆಟಿಸಮ್, ADHD, ಡೌನ್ ಸಿಂಡ್ರೋಮ್, ಸೆರ್ಬಲ್ ಪ್ಯಾಲ್ಸಿ ಸಹ ಇರ್ತದೆ. ಕೆಲವು ಜಸ್ಟ್ ಫಾರ್ ಫೀಡಿಂಗ್ ಕನ್ಸರ್ನ್ಸ್, ಅಂದ್ರೆ ಅವರಿಗೆ ಬೇರೆ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಮೇ ಬಿ ಲೈಕ್ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಇರೋದು ಕಾರಣದಿಂದ ಮಸ್ಕ್ಯುಲೇಚರ್ ಇನ್ ದ ಮೌತ್ ಅಷ್ಟು ಡೆವಲಪ್ ಆಗಲಿಲ್ಲ. ಸೊ
ಬರೀ ಸೆಮಿ ಸಾಲಿಡ್ಸೇ ತಿನ್ನೋದು ಅಥವಾ ಲಿಕ್ವಿಡ್ಸ್ ಡಯಟ್ ಅಲ್ಲಿ ಮಾತ್ರ ಇದ್ದಾರೆ, ತಿನ್ಲಿಕ್ಕೆ ಆಗೋದಿಲ್ಲ, ತುಂಬಾ ಇಮಿಡಿಯೇಟ್ಲಿ ಅದು ಗ್ಯಾಗ್ ಬರ್ತದೆ. ಗ್ಯಾಗ್ ಅಂದ್ರೆ ನಾವು ಇಂಥದ್ದು ಹಾಕಿದ್ರೆ ವಾಂತಿ ಬರುದು ಡೈರೆಕ್ಟ್ಲಿ. ಸೊ ಈ ತರ ಸಹ ಪ್ಯೂರ್ಲಿ ಫೀಡಿಂಗ್ ಕನ್ಸರ್ನ್ಸ್ ಇರುವುದು, ಸ್ವಾಲೋಯಿಂಗ್ ಇಶ್ಯೂಸ್ ಇರುವುದು ಸಹ ಜಸ್ಟ್ ದಟ್ ಪಾಪ್ಯುಲೇಷನ್ ಸಹ ಇಲ್ಲಿ ಬರ್ತಾರೆ. ಅಂಡ್ ಲಾಸ್ಟ್ ಸ್ಲಾಟ್ ಇರುದಂದ್ರೆ ದಟ್ ಇಸ್ ಆರ್ಟಿಕ್ಯುಲೇಷನ್ ನಾವು ಹೇಳ್ತೀವಿ, ಅಂದ್ರೆ ಉಚ್ಚಾರಣೆ ಸರಿ ಇರುವುದಿಲ್ಲ ಅಂತ. ಅಂದ್ರೆ ಕೆಲವು ಮಕ್ಕಳಿಗೆ ಅದು ಸಹ ಸಮಸ್ಯೆ ಆಗ್ತದೆ. ನನ್ಗೆ ಹೇಳ್ಬೇಕು, ಬಟ್ ಆ ಗೆ ನನ್ನ ಲಿಪ್ಸ್ ಹೇಗೆ ಹೋಗ್ಬೇಕು, ನಾನು ಪ್ರೊಡ್ಯೂಸ್ ಮಾಡುವಾಗ ಅದು ಬೇರೆ ಸೌಂಡ್ ಬರ್ತದೆ. ಸೊ ಅರೌಂಡ್ 5 to 6 years ಇಟ್ಸ್ ಅ ಟಿಪಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಬಟ್ ನಂತರ ಸಹ ಆ ತರ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ವೆರಿ ಅಲಾರ್ಮಿಂಗ್, ಬಿಕಾಸ್ ರೀಡಿಂಗ್ ರೈಟಿಂಗ್ ಅಲ್ಲಿ ಸಹ ಡಿಫಿಕಲ್ಟಿ ಸ್ಟಾರ್ಟ್ ಆಗ್ಬಹುದು ಆ ಮಕ್ಕಳಿಗೆ. ಸೊ ಸದ್ಯ ಈ ತರ ಪಾಪ್ಯುಲೇಷನ್ ಕ್ಲಿನಿಕಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಓಕೆ, ಸೊ ಕಂಟಿನ್ಯೂಸ್ ಆಗಿ ನೀವು ನಿಮ್ಮ ಸೇವೆಯನ್ನ ಎಕ್ಸ್ಪೆಷಲಿ ಈ ನೀವು ಮಕ್ಕಳ ಜೊತೆ ಆಗಿರ್ಬೋದು, ಸ್ಪೀಚ್ ರಿಲೇಟೆಡ್ ಆಗಿರುವಂತಹ ಸಮಸ್ಯೆಗಳಿಗಾಗಿರ್ಬೋದು, ನೀವು ಅಟ್ಲೀಸ್ಟ್ ಈಗ ಕಂಟಿನ್ಯೂಸ್ ಆಗಿ ನೀವು ನಿಮ್ಮ ಸೇವೆಯನ್ನ ಕೊಡ್ತಾ ಇದ್ದೀರಿ. ಹಲವಾರು ವಿಚಾರಗಳನ್ನ ನಾವಿಲ್ಲಿ ಮಾತಾಡಿದ್ವಿ. ಒಂದು ಲಾಸ್ಟ್ ನಮ್ಮ ಸಮಾಜಕ್ಕಾಗಿರ್ಬೋದು ಆರ್ ನಮ್ಮ ಪೇರೆಂಟ್ಸ್ಗೆ, ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ಗೆ ಏನಾದ್ರೂ ಒಂದು ಗೈಡೆನ್ಸ್ ಕೊಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಒಂದು ಡೆಫಿನೆಟ್ಲಿ ನಿಮ್ಮ ಮೆನ್ಷನ್ ಮಾಡೋದು ಪಾಯಿಂಟ್ ಅಲ್ಲಿ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಲಾಸ್ಟ್ ಪಾಯಿಂಟ್ ಅಲ್ಲಿ ನೀವು ಅರ್ಲಿ ಇಂಟರ್ವೆನ್ಷನ್ ಒಂದು ಮೆನ್ಷನ್ ಮಾಡಿದ್ರಿ, ಮತ್ತೆ ವಿ ಆಲ್ಸೋ ಸ್ಪೋಕ್ ಅಬೌಟ್ ದ ಗೂಗಲ್ ಪಾರ್ಟ್ ಅಲ್ಲಿ. ಸೊ ಅದನ್ನು ಸೇರಿಸಿ ಐ ಜಸ್ಟ್ ಟ್ರೈ ಟು ಕನ್ಕ್ಲೂಡ್. ಈಗ ಸದ್ಯ ನಮ್ಮ ಡಿಜಿಟಲ್ ಎರಾದಲ್ಲಿ ಕೆಲವು ನಮಗೆ ಫ್ಯಾಕ್ಟರ್ಸ್ ಇರ್ತದೆ. ಇದು ಸ್ಕ್ರೀನ್ ಟೈಮ್ ಇರ್ಬೋದು, ಅಥವಾ ಮಕ್ಕಳು ಅದನ್ನು ನೋಡ್ತಾರೆ ಅದೇ ವಿಷಯದಲ್ಲಿ ಎಲ್ಲ. ಸೊ ನಿಮ್ಮ ಸೈಡ್ ಇಂದ ನಿಮ್ಮ ಒಪಿನಿಯನ್ಸ್ ಎಲ್ಲ ಪೇರೆಂಟ್ಸ್ ಇರ್ತಾರೆ, ಮತ್ತೆ ನಿಮ್ಗೆ ಬೇರೆಯವರು ಸಹ ಹೇಳ್ತಾರೆ ತೋರಿಸ್ಲಿಕ್ಕೆ ಇಲ್ಲ, ತೋರಿಸಬಹುದು ಅಂತ, ಹಾಗೆ ಎಲ್ಲ ವಿಷಯ ಇರ್ತದೆ. ವಾಟ್ ಐ ವಿಲ್ ಸೇ ಇಸ್, ಒನ್ಸ್ ಯು ಅಪ್ರೋಚ್ ಆ ಪ್ರೊಫೆಷನಲ್ ನಿಮ್ಗೆ ಹೇಗೆ ಪ್ಲಾನ್ ಔಟ್ ಮಾಡಿ ಕೊಡ್ತಾರೆ ಆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು. ಬಿಕಾಸ್ ಸದ್ಯಕ್ಕೆ ನಮ್ಮ ಮೇನ್ ಫೋಕಸ್ ಏನಂದ್ರೆ ಮಗುನಿಗೆ ಮೇನ್ ಸ್ಟ್ರೀಮ್ ನಾವು ಮಾಡ್ಬೇಕಿದ್ರೆ ನಮ್ಮ ನಾರ್ಮಲ್ ಲೈಫ್ ಸ್ಟೈಲ್ ಈಗ ಹೇಗೆ ಅದಕ್ಕೆ ಸಹ ನಾವು ಮಗುನಿಗೆ ಅಡಾಪ್ಟ್ ಮಾಡ್ಲಿಕ್ಕೆ ಈಸಿಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಅದಕ್ಕೆ ನಾವು ಕಂಪ್ಲೀಟ್ ಬ್ಲಾಕ್ ಮಾಡಿ ಆ ಮಗುನಿಗೆ ಅದೇ ಆಕ್ಸೆಸ್ಸೇ ಇಲ್ಲ, ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ದಟ್ ಇಸ್ ಒನ್ ಪಾಯಿಂಟ್. ಸೆಕೆಂಡ್ ಥಿಂಗ್ ಇಸ್ ಅರ್ಲಿ ಐಡೆಂಟಿಫಿಕೇಶನ್ಗೆ ನಾನು ವಾಪಸ್ ಎಂಫಸೈಸ್ ಯಾಕೆ ಮಾಡ್ತಾ ಇದ್ದೆ ಅಂದ್ರೆ, ಯುವರ್ ಅಲರ್ಟ್ನೆಸ್ ಎವ್ರಿ ಟೈಮ್ ಹೈ ಅಲರ್ಟ್ ಮೋಡ್ ಅಲ್ಲೇ ಇರಬೇಕು. ಸೊ ದಟ್ ನಿಮ್ಗೆ ಡಿಟೆಕ್ಟ್ ಬೇಗ ಆಗಿ ಯು ಕ್ಯಾನ್ ಅಪ್ರೋಚ್ ನಿಮ್ಮ ಪ್ರೊಫೆಷನಲ್ ಪರ್ಸನ್ ಇಮಿಡಿಯೇಟ್ಲಿ. ಬಟ್ ಅದರ ನಂತರ ನಿಮ್ಮ ನೆಕ್ಸ್ಟ್ ಫೋಕಸ್ ಇರಬೇಕು ನಮ್ಮ ಪ್ಲಾನ್ ಆಫ್ ಆಕ್ಷನ್ ಮೇಲೆ. ಅದರದ್ದು ಬಗ್ಗೆ ಮಾತ್ರ ನೀವು ಕಾನ್ಸ್ಟೆಂಟ್ಲಿ ಥಿಂಕ್ ಮಾಡ್ತಾ ಇದ್ರೆ, ಲೆಟ್ಸ್ ಸೇ ಈಗ ಮಗುನಿಗೆ ಆಟಿಸ್ಟಿಕ್ ಫೀಚರ್ಸ್ ಉಂಟು, ಇಟ್ಸ್ ನಾಟ್ ಫಾರ್ಮಲಿ ಡಯಾಗ್ನೋಸ್ಡ್. ಸೊ ನೀವು ಅದೇ ಲೆನ್ಸ್ ದಿಂದ ಎವ್ರಿ ಟೈಮ್ ನೋಡ್ತಾ ಇರುವಾಗ ಮಗುನಿಗೆ ಸಹ ಒಂದು ಅನ್ಸೆಡ್ ಪ್ರೆಷರ್ ಮನೆಯಲ್ಲಿ ಫೀಲ್ ಆಗ್ತದೆ. ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್, ಎಸ್ಪೆಷಲಿ ಮದರ್ಸ್ ದಿಂದ. ನಾವು ಮದರ್ಸ್ಗೆ ಇಲ್ಲಿ ಕೌನ್ಸಿಲಿಂಗ್ ಜಾಸ್ತಿ ಫೋಕಸ್ ಮಾಡುತ್ತೇವೆ, ಯಾಕೆಂದ್ರೆ ಮಗು ಇಸ್ ಮೋರ್ ಕನೆಕ್ಟೆಡ್ ಟು ದ ಮದರ್. ಸೊ ಅಮ್ಮನಿಗೆ ಎಂತದ್ದು ಇಮೋಷನಲ್ ಅಪ್ ಅಂಡ್ ಡೌನ್ ಆಗುವಾಗ ಮಗುನಿಗೆ ಆಟೋಮ್ಯಾಟಿಕ್ಲಿ ಆ ಸೆನ್ಸ್ ಆಗ್ತದೆ. ಇಫ್ ಮಾಮ್ ಇಸ್ ಸ್ವಲ್ಪ ಕಾಮ್ ಅಂಡ್ ಕಂಪೋಸ್ಡ್, ಆಟೋಮ್ಯಾಟಿಕ್ಲಿ ಎನರ್ಜಿ ಮಗುನಿಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಇರ್ರೆಸ್ಪೆಕ್ಟಿವ್ ನಿಮ್ಗೆ ಡಯಾಗ್ನೋಸಿಸ್ ಸಿಕ್ಕಿತ್ತು, ಡಯಾಗ್ನೋಸಿಸ್ ಇಲ್ಲ, ಕ್ವೆಶ್ಚನ್ ಮಾರ್ಕ್ ಇದ್ರೆ ಸಹ ನಮ್ಮ ಫೋಕಸ್ ಇರಬೇಕು ಆನ್ ದ ಪ್ಲಾನ್ ಆಫ್ ಆಕ್ಷನ್ ಅಂಡ್ ಪೇಷಂಟ್ಲಿ ಅಂಡ್ ವಿತ್ ಕೋಆಪರೇಷನ್ ಫಾಲೋ ದ ಥೆರಪಿಸ್ಟ್ ಗೈಡ್ಲೈನ್ಸ್. ಬಿಕಾಸ್ ಅಲ್ಟಿಮೇಟ್ಲಿ ಈಗ ನಮ್ಮ ಸೈಡ್ ಇಂದ ನಮ್ಗೆ ಮೇನ್ ಫೋಕಸ್ ಏನಂದ್ರೆ ಆ ಮಗು ಶುಡ್ ಬಿ ಇನ್ ಅ ವೆಲ್ ಪೊಸಿಷನ್. ದಟ್ ಈಸ್ ದ ಓನ್ಲಿ ಅಲ್ಟಿಮೇಟ್ ಗೋಲ್ ನಮ್ಮ ಕಡೆಯಿಂದ. ಸೊ ಎಷ್ಟು ನಾವು ಎಫರ್ಟ್ ಹಾಕಿ ಟೀಮ್ ವರ್ಕ್ ಇಂದ ವರ್ಕ್ ಮಾಡಿದ್ರೆ ಇಟ್ ಈಸ್ ಗುಡ್ ಫಾರ್ ದ ಚೈಲ್ಡ್. ಸೊ ಚೈಲ್ಡ್ಗೆ ಸೆಂಟರ್ ಆಗಿ ಇಡಿ, ನೀವು ಮುಂದೆ ಹೋಗಿ. ಸೊ ಅಲರ್ಟ್ ಇದ್ರೆ ಸಹ ಡೋಂಟ್ ಥಿಂಕ್ ಕಾನ್ಸ್ಟೆಂಟ್ಲಿ ಅಬೌಟ್ ದ ಡಯಾಗ್ನೋಸಿಸ್ ಪಾರ್ಟ್, ಗೋ ಆನ್ ದ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್. ಸೊ ಹಲವಾರು ವಿಚಾರಗಳನ್ನ ನಾವು ಸಾನಿಕಾ ಮೇಡಮ್ ಅವರೊಟ್ಟಿಗೆ ಮಾತಾಡಿರುವಂತದ್ದು. ವೀಕ್ಷಕರೇ, ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಮೇಡಮ್ ಅವರು ಆಲ್ರೆಡಿ ಹೇಳಿದ್ರು, ನಾವು ಅಲರ್ಟ್ನೆಸ್ ಇರಬೇಕಾಗಿರುವಂತದ್ದು ತುಂಬಾ ಇಂಪಾರ್ಟೆಂಟ್. ಆ ಅಲರ್ಟ್ನೆಸ್ ಎಷ್ಟು ನಮಗೂ ಇಂಪಾರ್ಟೆಂಟ್ ಆಗಿರ್ತದೆ, ಅದು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಪ್ರೆಷರ್ ಆಗಿರಬಾರ್ದು ಅಂತ ಹೇಳುವಂಥದ್ದು ಒಂದು ಪಾಯಿಂಟ್ ಆಗಿರುವಂಥದ್ದು. ಇನ್ನೊಂದು, ಆದಷ್ಟು ನಾವು ನಮ್ಮ ಪೇರೆಂಟ್ಸ್ ಅಲ್ಲಿ ನಾವು ನೋಡಿರುವಂಥದ್ದು ಅಂತ ಹೇಳಿದ್ರೆ, ನಾವು ಇಂತಹ ಥೆರಪಿ ಸೆಂಟರ್ಸ್ ಗಳಿಗೆ ಹೋಗ್ತೇವೆ. ಥೆರಪಿ ಸೆಂಟರ್ಸ್ ಗೆ ಹೋಗಿ ವಿದಿನ್ 2 weeks ಅಲ್ಲಿ 3 weeks ಅಲ್ಲಿ ಇಂತಹ ರಿಸಲ್ಟ್ ಬರಬೇಕು ಅಂತ ಹೇಳುವಂತದ್ದು ಒಂದು ಥಾಟ್ ಪ್ರೋಸೆಸ್ ಅನ್ನು ನಾವು ಇಟ್ಕೊಂಡಿರ್ತೇವೆ. ಅಂತಹ ಥಾಟ್ ಪ್ರೋಸೆಸ್ ಅಲ್ಲಿ ಎಸ್ಪೆಷಲಿ ಇಂತಹ ಮಕ್ಕಳು, ನಮ್ಮ ಸ್ಪೆಷಲ್ ಮಕ್ಕಳ ಜೊತೆ ಇಂಥ ರೀತಿಯಲ್ಲಿ ಆಗುದಿಲ್ಲ. ಸೊ ಅಂತಹ ವಿಚಾರಗಳನ್ನು ಸಹ ನಮ್ಮ ಪೇರೆಂಟ್ಸ್ ಅವರು ಅರ್ಥ ಮಾಡ್ಕೊಳ್ಬೇಕು. ಸೊ ಇಷ್ಟು ಹೊತ್ತು ಹಲವಾರು ವಿಚಾರಗಳನ್ನ ನಮ್ಗೆ ತಿಳಿಸಿದ್ರಿ, ನಮ್ಮ ವೀಕ್ಷಕರಿಗೂ ತಿಳಿಸಿದ್ರಿ, ನಿಮ್ಮ ಸೆಂಟರ್ ಬಗ್ಗೆನೂ ಹೇಳಿದ್ರಿ.
ಸೊ ನಿಮ್ಮ ಸೆಂಟರ್ ಎಲ್ಲಿದೆ ಅಂತ ಹೇಳಿ ಬಿಡ್ಬೋದಾ? ಫೈನ್. ಬ್ರೀಫ್ ಅಲ್ಲಿ ಒಂದು ಅಡ್ರೆಸ್ ಹೇಳ್ಬೇಕಿದ್ರೆ, ಈ ಸೆಂಟರ್ ಹೆಸರು ವಿಶ್ವಾಸ್ ರಿಹ್ಯಾಬ್. ಲೊಕೇಶನ್ ಸ್ಪೆಸಿಫಿಕ್ಲಿ ಕುಂಜಿಬೆಟ್ಟು ಏರಿಯಾದಲ್ಲಿ, ನಮ್ಮ ಉಡುಪಿ ಮಣಿಪಾಲ್ ರೋಡ್. ವೆರಿ ಪ್ರಾಮಿನೆಂಟ್, ನಿಮ್ಗೆ ಲ್ಯಾಂಡ್ ಮಾರ್ಕ್ಸ್ ಬೇಕಿದ್ರೆ ಇಲ್ಲಿ ಒಂದು ಸ್ವೀಟ್ ಶಾಪ್, ಉತ್ಸವ್ ಸ್ವೀಟ್ಸ್ ಅಂತ. ಸೊ ಅದು ಒಂದು ಉಂಟು. ಇನ್ನೊಂದು ಏನಂದ್ರೆ ಟಾಟಾ ಕ್ರೋಮಾ, ಸೊ ಅದರ ಹತ್ರ ಇದೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಇಲ್ಲಿ ಅಕ್ಸೆಸಿಬಿಲಿಟಿ ಇಶ್ಯೂಸ್ ಹಾಗೆ ಅಂತ ಇಲ್ಲ, ಲಿಫ್ಟ್ ಎಲ್ಲ ಉಂಟು. ಸೊ ಆ ತರ ಮಕ್ಕಳಿಗೆ ವೀಲ್ ಚೇರ್ ಬೌಂಡ್ ಪೇಷಂಟ್ಸ್ ಆ ತರ ಇದ್ರೆ ಸಹ ಬರ್ಲಿಕ್ಕೆ ಎಂತ ತೊಂದರೆ ಇಲ್ಲ. ಬಟ್ ಇದು ನಮ್ಮ ಸೆಂಟರ್ ಲೊಕೇಶನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇಷ್ಟು ಹೊತ್ತು ನಮ್ಮ ಜೊತೆ, ನಮ್ಮ ವೀಕ್ಷಕರಿಗಾಗಿರ್ಬೋದು, ಹಲವಾರು ವಿಚಾರಗಳನ್ನು ನಿಮ್ಮ ಸೆಂಟರ್ ಬಗ್ಗೆ ಆಗಿರ್ಬೋದು, ಅದರ್ ದನ್ ದಟ್ ಇವನ್ ಬೇರೆ ವಿಚಾರಗಳನ್ನು ಸಹ ನೀವು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಸಂಚಿಕೆಯ ಕೊನೆಯ ಭಾಗದಲ್ಲಿದ್ದೇವೆ. ಆಟಿಸಂ ಸೊಸೈಟಿ ಆಫ್ ಉಡುಪಿ ಮತ್ತು ಯು ಚಾನಲ್ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆಯ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇರುವಂತದ್ದು. ಈ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಾವು ವಿಶ್ವಾಸ್ ರಿಹ್ಯಾಬ್ ನ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಸೊ ಇವರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕಂತ ಹೇಳಿದ್ರೆ ಗೂಗಲ್ ಸಹ ಸರ್ಚ್ ಮಾಡಬಹುದು. ಅವರ ಮೇಡಮ್, ಅವರ ಸಾನಿಕಾ ಮೇಡಮ್ ಅವರದ್ದು ಕಾಂಟ್ಯಾಕ್ಟ್ ನಂಬರು ಸಹ ನಿಮ್ಗೆ ಅಲ್ಲಿ ಸಿಗ್ತದೆ. ಅವರನ್ನ ಕಾಂಟ್ಯಾಕ್ಟ್ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಅದರ ಜೊತೆಯಾಗಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸಂಸ್ಥೆ ಜೊತೆ ನಾನು ಸಿಗ್ತೇನೆ ಅಂತ ಹೇಳ್ತಾ, ಅಲ್ಲಿಯವರೆಗೆ ನಿಮ್ಗೆಲ್ಲರಿಗೂ ಶುಭ ಆಗಲಿ. ಥ್ಯಾಂಕ್ ಯು.